ನಾವು ನಮ್ಮೂರಲ್ಲಿ ಕೆಳಗಡೆ ಅರ್ಧ ಮುಳುಗಡೆ ಒಂದು ಪ್ರದೇಶದಲ್ಲಿ ಹಿಂದೆಲ್ಲ ಏನು ಮಾಡ್ತಿದ್ವಿ ಅಂದರೆ ಎಲ್ಲ ಮನೆಗಳ ದನಗಳನ್ನು ಕರ್ಕೊಂಡೋಗಿ ಅಲ್ಲೊಂದು ಪೂಜೆ ಮಾಡಿ ಅಲ್ಲಿಂದ ಹುಲಿದೇವ್ರ ಬನಕ್ಕೆ ಕರ್ಕೊಂಡು ಹೋಗ್ತಿದ್ವಿ. ಇವತ್ತು ಗೋವುಗಳೇ ಇಲ್ಲದೆ ಇರೋದ್ರಿಂದ ನಮ್ಮ ಹೆಣ್ಣುಮಕ್ಳೆಲ್ಲರೂ ಊರಿಗೆ ಹೋದವರು ಅಲ್ಲಿ ಒಂದು ಫೋಟೋ ತೆಗೆಸ್ಕೊಂಡು ಅದನ್ನು ಕಳಿಸಿದ್ರು, ಎಲ್ಲ ವ್ಯಾಟ್ಸಪ್ಪಲ್ಲಿ ಶೇರ್ ಮಾಡಿದ್ರು. ಇದು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ, ಅಯ್ಯೋ ನಮ್ಮ ಸಮಾಜ ಹಾಳಾಗೋಯ್ತು ಅಂತ ಹೇಳಲಿಕ್ಕಲ್ಲ. ಆದರೆ ನಾವು ಗಮನಿಸಬೇಕಾದ ಒಂದು ದೊಡ್ಡ ವಿಚಾರ ಇದೆ. ಏನು ಅಂತಂದರೆ, ಆಗ ನಾವು ಇಲ್ಲಿ ಮಾತಾಡ್ತಾ ಬಂತು, ಹಿಂದೆ ನಾವು ಒಂದು ಅಡಿಕೆ ಮರಕ್ಕಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ತಿದ್ವಿ ಅಂತ. ಅದನ್ನು ಬಿಟ್ಟು ನಾವು ಇವತ್ತು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂಥೇಳಿ. ಆದರೆ ಒಗ್ಗಟ್ಟಾಗಿರೋದು ನಿಜ, ಯಾಕೆಂದರೆ ಈ ಸಮಾರಂಭವೇ ಅದಕ್ಕೊಂದು ಸಾಕ್ಷಿ. ಆದರೆ ಇನ್ನೂ ಆಗಬೇಕಾಗಿದೆ. ನಮ್ಮ ಊರಲ್ಲಿ ಯುವ ಜನಾಂಗ ಎಲ್ಲ ಹೊರಗಡೆ ಬರ್ತಾ ಇರೋದರಿಂದ ನಮ್ಮ ಹಿರಿಯರು ಏನು ಊರಲ್ಲಿದ್ದಾರೋ ಅವರು ಅಕ್ಕಪಕ್ಕದವರ ಜೊತೆಗೆ ಒಂದಾಗಿ ಬದುಕದೇ ಇದ್ದರೆ, ಇವರು ನಮ್ಮ ವಿದ್ಯಾವಾಚಸ್ಪತಿಗಳು ಹೇಳಿದ ಹಾಗೆ ನಾವೆಲ್ಲ ನಮ್ಮ ಜಮೀನುಗಳನ್ನು ಮಾರ್ತಾ ಹೋದರೆ ಅವರಿಗೆ ಅಕಸ್ಮಾತ್ ಗಂಡ ಹೆಂಡತಿ ವೃದ್ಧರು ಅಲ್ಲೇ ಇದ್ದಾರೆ ಅಂತಾದರೆ ಪಕ್ಕದ ಮನೆಯವರಾದರೂ ಬೇಕಾಗುತ್ತೆ ಊಟ ಕೊಡ್ಲಿಕ್ಕಾದ್ರೂ. ನಾವೆಲ್ಲರೂ ಅದನ್ನು ನೆನಪಿಟ್ಕೋಬೇಕಾಗಿದೆ. ನಾವು ಸಮುದಾಯದ ಬದುಕನ್ನು ಸಾರ್ವಜನಿಕವಾಗಿ ಜಗತ್ತಿಗೆ ತೋರಿಸಿರೋರು ನಾವು ಸಮುದಾಯವಾಗಿ ಬದುಕೋದ್ರಲ್ಲಿ ವಿಫಲರಾಗ್ತಾ ಇದ್ದೇವೆ. ಯಾವತ್ತೋ ಹಬ್ಬದ ಒಂದಿನವೋ ಅಥವಾ ನನ್ನ ಫೇಸ್ಬುಕ್ಕಿಗಾಗಿ ನಾನು ಊರಿಗೆ ಹೋಗಿ ಬರೋದ್ರಲ್ಲಿ ನನ್ನ ಶ್ರೇಷ್ಠತೆ ಖಂಡಿತ ಇಲ್ಲ. ನಾನು ಊರಿನ ಜೊತೆಗೆ ಏನು ಸಂಪರ್ಕ ಹೊಂದಿದ್ದೀನಿ, ನನ್ನ ಊರಿನ ದೇವಾಲಯದಲ್ಲಿ ನನ್ನ ಪರವಾಗಿ ಏನು ಕಾರ್ಯಕ್ರಮ ನಡೀತಾ ಇದೆ, ನಮ್ಮೂರಲ್ಲಿ ಏನಾದರೂ ಕಾರ್ಯಕ್ರಮ ನಡೆದರೆ ನಾನು ಎಷ್ಟು ಭಾಗಿಯಾಗ್ತಾ ಇದ್ದೀನಿ, ನನ್ನ ಮಕ್ಕಳನ್ನು ಎಷ್ಟು ಜನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ. ಉದಾಹರಣೆಗೆ ಇವತ್ತು ಹವ್ಯಕರ ಸಮಾರಂಭ ಇಲ್ಲಿ ನಡೀತಾ ಇದೆ ಅಂತಂದರೆ ನಾವು ಎಷ್ಟು ಜನ ನಮ್ಮ ಮಕ್ಕಳು ಮರಿಗಳನ್ನು ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಇಲ್ಲಿ ತನಕನೂ ನಮ್ಮ ಸಮುದಾಯ ಬದುಕಿನ ಜವಾಬ್ದಾರಿ ಇದೆ. ಇದನ್ನು ನಾವು ಮತ್ತೆ ಮತ್ತೆ ಅರ್ಥ ಮಾಡ್ಕೋಬೇಕಾಗಿದೆ. ನಾವೆಲ್ಲರೂ ಹಿಂದೆ ನಮ್ಮವರು ಬದುಕಿದಂಥ ಸಾಮುದಾಯಿಕ ಬದುಕಿನಿಂದ ಕ್ರಮೇಣವಾಗಿ ಪ್ರತ್ಯೇಕ ಆಗ್ತಾ ಇದ್ದೀವಿ. ಬಂಧುಗಳೇ, ಖಂಡಿತವಾಗಿಯೂ ನಾವು ಮತ್ತೆ ಮತ್ತೆ ನಮ್ಮ ಬದುಕನ್ನು ನಾವು ಈಗೇನು ಇಲ್ಲಿ ನಾವು ಹೇಳಿರೋದು ಬಹಳಷ್ಟು ನಮ್ಮ ವಿಶ್ಲಿಸ್ಟ್ಗಳು. ಹೀಗಿದ್ರೂ ಚೆನ್ನಾಗಿರ್ತಿತ್ತು ಹವ್ಯಕರು ಅಂತ ಹೇಳ್ತಿದ್ದೇವೆ ವಿನ ನಾವು ಹೀಗಿದೀವ? ಮೇಡಮ್ ಹೇಳಿರುವಂಥ ಅಡುಗೆಗಳನ್ನು ನಮ್ಮ ಮನೇಲಿ ದಿನ ಮಾಡ್ತಾ ಇದ್ದಾರ? ನಿಜವಾಗಿಯೂ ನಾವು ಮೊಸರನ್ನು ತಿಂತಾ ಇದ್ದೀನೋ ಮಜ್ಜಿಗೆನೆ ಕುಡಿತಾ ಇದ್ದೀನೋ? ಯಾವ ಸತ್ಯ? ಇವರು ಹೇಳಿದಾಗೆ ನಾನು ನನ್ನ ಷಡ್ಕ ಅಂತ ಹೇಳಿ ಪರಿಚಯ ಮಾಡ್ತಿದ್ದೀನ ನನ್ನ ಮಗನಿಗೆ? ಇಲ್ಲ. ಈ ಆಂಟಿ ಇದಾರಲ್ಲ ಅವ್ರ ಗಂಡನ್ನ ಮಾಡ್ತಾ ಇಲ್ವಾ ನಾವು? ಹಾಗಾಗಿ ಈ ಪುಟ್ಟ ಗೋಷ್ಠಿಯ ಅಧ್ಯಕ್ಷನಾಗಿ ನನ್ನ ಎಲ್ಲರಲ್ಲಿ ಒಂದೇ ಒಂದು ಕೋರಿಕೆ ಏನು ಅಂತಂದರೆ, ನಾವು ಏನು ಆಡ್ತಾ ಇದ್ದೀವೋ ಅದನ್ನು ಮಾಡೋಣ. ಹಾಗೆ ಮಾಡಿದರೂ ಮಾತ್ರ ನಮ್ಮ ಹವ್ಯಕತನ ಉಳಿಯುತ್ತೆ. ನಾವು ಅದನ್ನು ಮಾಡ್ತಾ ಇಲ್ಲ, ಆಡ್ತಾ ಇದ್ದೀವಿ. ಆಡೋದನ್ನು ಬಿಟ್ಟು ಒಂದಿಷ್ಟಾದರೂ ಮಾಡೋಣ ಅಂತ ಹೇಳ್ತಾ, ಸರಿಯಾಗಿ 8 ನಿಮಿಷ ಆಗಿರಬೇಕು. ಹಾಗಾಗಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾವು ಆಡಿದ್ದನ್ನು ಮಾಡೋಣ, ಅದನ್ನು ಆಚರಣೆಗೆ ತರೋಣ ಅನ್ನೋ ಒಂದು ವಿಚಾರವನ್ನು ಅಧ್ಯಕ್ಷರು ಸಮಸ್ಯೆಯ ಜೊತೆಗೆ, ಈಗ ಸಮನ್ವಯತೆ ಬೇಕು, ಆ ಸಮನ್ವಯತೆಯನ್ನು ನಾವು ಉಳಿಸ್ಕೊಳ್ಬೇಕು, ಜೊತೆಗೆ ಕಳಚಿ ಹೋಗುವಂಥ ಕೊಂಡಿಯನ್ನು ಜೋಡಿಸ್ಕೊಳ್ಬೇಕು ಅನ್ನೋ ವಿಚಾರವನ್ನು ತುಂಬ ಸುಂದರವಾಗಿ ಇಂದಿನ ಜ್ವಲಂತ ಸಮಸ್ಯೆಯನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಹಾಗಾಗಿ ಅಧ್ಯಕ್ಷರ ಒಟ್ಟಾರೆ ನುಡಿಗಳಿಗೆ ಕೃತಜ್ಞತೆಯನ್ನು ಹೇಳ್ತಾ, ಈ ಒಂದು ಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಗಜಾನ್ ಶರ್ಮಾ ಹುಕ್ಲು ಅವರಿಗೆ, ಡಾಕ್ಟರ್ ಸೀಮಾ ಭಟ್ ಬೆಂಗಳೂರು ಇವರಿಗೆ, ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಉಡುಪಿ ಇವರಿಗೆ, ಶ್ರೀ ಮೋಹನ್ ಭಾಸ್ಕರ್ ಹೆಗಡೆ ಹೆರವಟ್ಟ ಇವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾ, ಮಹಾಸಭೆಯ ಈ ಒಂದು ವಿಶ್ವ ಸಮ್ಮೇಳನದಲ್ಲಿ 2ನೆಯ ಗೋಷ್ಠಿಯ ನಿರ್ವಹಣೆಯ ವ್ಯವಸ್ಥೆಯನ್ನು ನಮಗೆ ನೀಡಿದ್ದಕ್ಕೆ ವಿಶೇಷ ಕೃತಜ್ಞತೆಯನ್ನು ಮಹಾಸಭೆಗೆ ಅರ್ಪಣೆಯನ್ನು ಮಾಡ್ತಾ ಈ ಗೋಷ್ಠಿಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನಮಸ್ಕಾರ. ಗೋಷ್ಠಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಶ್ರೀ ಜಿ ಹೆಗಡೆ ತಲೆಕೇರಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಗೌರವ ಸಮರ್ಪಣೆಯನ್ನು ಶ್ರೀ ವೇಣು ವಿಘ್ನೇಶ್ ಅವರು ಮಾಡ್ತಾ ಇದ್ದಾರೆ.
ಹವ್ಯಕರ ಸಾರ್ವಕಾಲಿಕ ಕೊಡುಗೆಗಳ ಬಗ್ಗೆ ಮನ ಮುಟ್ಟುವಂತೆ ಸಭೆಗೆ ತಿಳಿಸಿದ ಎಲ್ಲ ವೇದಿಕೆಯ ಗಣ್ಯರಿಗೆ ಹಾಗೂ ಅಧ್ಯಕ್ಷರಿಗೆ ಈ ಮಹಾಸಭೆಯ ಪ್ರಣಾಮಗಳು ಹಾಗೂ ಧನ್ಯವಾದಗಳು. ಈ ಭಾಗದ ಕಾರ್ಯಕ್ರಮ ವಿಶೇಷಕ್ಕೆ ಸ್ವಾಗತ. ಈ ದಿನ ಹೊಸದಾಗಿ ನಿಮ್ಮೆದುರು ತೆರೆದುಕೊಳ್ಳುತ್ತಿದೆ ಘೋಷಗಾನ. ಸಾಹಿತ್ಯ ವಿನಾಯಕ ಭಟ್ಟ ತದ್ದಲಸೆ, ಸಂಗೀತ ಗಿರಿಧರ ದಿವಾನ್, ಗಾಯನ ಕೀರ್ತನ್ ಹೊಳ್ಳ ಮತ್ತು ಪೃಥ್ವಿ ಭಟ್. ಹವ್ಯಕ ಗೀತೆ ಎಂಬ ಶಿರೋನಾಮೆಯ ಈ ಸಾಹಿತ್ಯದಲ್ಲಿ ವಿಶಿಷ್ಟವಾದ ಹವ್ಯಕ ಸಂಸ್ಕೃತಿಯ, ಬದುಕಿನ, ಜನಪದದ, ಸಾಧಕ ಪಥದ ವಿಸ್ತೃತ ಚಿತ್ರಣ ರಾಗಗಳ ಮೂಲಕ, ವಾದ್ಯಗಳ ಮೂಲಕ, ಕಂಠದ ಮೂಲಕ ಜಗದಗದ ತೆರೆದುಕೊಳ್ಳುವ ಪರಿ ಇದು. ಕೇಳೋಣ, ನೋಡೋಣ ಘೋಷಗಾನ. ಜಗದಗಲದಿ ವ್ಯಾಪಿಸಿರುವ ಜನಪದರು ನಾವು, ಹಗಲಿರುಳಲು ಪರಹಿತವನಿ ಬಯಸುವವರು ನಾವು. ಹೋಮ ಹವನಾವ ಮಾಡುತ್ತಾ ಹವಿಕರೆನಿಸಿಕೊಂಡೆವು. ಹೈಗರು ಹವಿಗರು ಹೆಮ್ಮೆಯ ದಿವಿಜರು, ಹವ್ಯಕರು ನಾವು, ನಾವು ಹವ್ಯಕರು, ನಾವು ಹವ್ಯಕರು. ಕರಾವಳಿ ಮಲೆನಾಡಲಿ ತೆಂಗು ಕಂಗು ಬೆಳೆಯುತ್ತಿರುವ, ಬಾಳೆ ಬತ್ತಾಯಿ ಲಕ್ಕಿಯ ಘಮವ ಬತ್ತಿ ಬದುಕುತ್ತಿರುವ, ಭೂಮಿ ತಾಯ ಮಕ್ಕಳು ಸೀಮೆಗಳಲ್ಲಿ ಅರಳಿ ನಿಂತ ಸೀಮಾತೀತರು. ನಾವು ಹವ್ಯಕರು, ನಾವು ಹವ್ಯಕರು. ಕದಂಬರ ಸಾಮ್ರಾಜ್ಯದಿ ಪುರಹಿತದಲ್ಲಿ ಹೆಸರು ಮಾಡಿ, ಹವಿನುಡಿಯ ಸವಿ ಹಂಚಿದ ಶಾಂತಿ ಪ್ರಿಯರು ನಾವು. ಶಾರದೆಯ ಮಕ್ಕಳು ನಾವು ಹವ್ಯಕರು, ನಾವು ಹವ್ಯಕರು. ಆತಿಥ್ಯವೇ ನಮ್ಮ ಗುರುತು, ಸಹಕಾರದ ಮರ್ಮ ಅರಿತು, ಪರಂಪರೆಯ ಪಂಜು ಪಿಡಿದು ಇಹ ಪರದ ಜ್ಞಾನ ಪಡೆದು ಮುನ್ನಡೆವೆವು ನಾವು. ನಾವು ಹವ್ಯಕರು, ನಾವು ಹವ್ಯಕರು, ನಾವು ಹವ್ಯಕರು, ನಾವು ಹವ್ಯಕರು. ಇದೀಗ ಬಹು ನಿರೀಕ್ಷಿತ ಕೃಷಿಕರಿಗೆ ಹವ್ಯಕ ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಆರಂಭ ಆಗ್ತಾ ಇದೆ. ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರನ್ನು ಪ್ರೀತಿ ಹಾಗೂ ಅಭಿಮಾನಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಕೃಷಿ ರತ್ನ ಪ್ರಶಸ್ತಿ ಪುರಸ್ಕೃತರೆಲ್ಲ ತಮ್ಮ ತಮ್ಮ ಆಸನಗಳನ್ನು ಅಲಂಕರಿಸುವ ಸಮಯ ಸನ್ನಿಹಿತ ಆಗ್ತಾ ಇದೆ.
ಇದೀಗ ಸೂಚನೆ ಕೊಡಲಿದ್ದೇವೆ. ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡಲಿರುವ ಖ್ಯಾತ ವಾಗ್ಮಿ ಚಿಂತಕ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರು ವೇದಿಕೆಗೆ ಬರುವಂತೆ ಗೌರವಪೂರ್ವಕವಾಗಿ ಅವರನ್ನು ಆಮಂತ್ರಿಸುತ್ತಿದ್ದೇನೆ. ಸಮಿತಿಯ ಪದಾಧಿಕಾರಿಗಳು ಅವರನ್ನು ವೇದಿಕೆಗೆ ಕರೆತರುವಂತೆ ವಿನಂತಿ. ಶ್ರೀ ಕ್ಷೇತ್ರ ಕಟೀಲಿನ ಆನುವಂಶಿಕ ಅರ್ಚಕರಾಗಿರುವ ವೇದಮೂರ್ತಿ ಶ್ರೀಹರಿನಾರಾಯಣದಾಸ ಆಸ್ರಣ್ಣ ಅವರನ್ನು ವೇದಿಕೆಗೆ ಬರುವಂತೆ ಗೌರವಪೂರ್ವಕವಾಗಿ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಪರವಾಗಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಪದಾಧಿಕಾರಿಗಳು ಅವರಿಗೆ ವೇದಿಕೆಯ ಆಸನವನ್ನು ತೋರಿಸಿ ಕುಳಿತುಕೊಳ್ಳಿಸಬೇಕಾಗಿ ವಿನಂತಿ. ಶ್ರೀ ಬಾಲಕೃಷ್ಣ ಭಟ್ ಹಟ್ಟಿಯಂಗಡಿ ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರುವಂತೆ ನಿಮಂತ್ರಿಸ್ತಾ ಇದ್ದೇನೆ. ಸಮಿತಿಯ ಪದಾಧಿಕಾರಿಗಳು ಕ್ಷಮಿಸಿ ಬಾಲಚಂದ್ರ ಭಟ್ ಹಟ್ಟಿಯಂಗಡಿ ಅವರನ್ನು ವೇದಿಕೆಗೆ ಕರೆತರುವಂತೆ ವಿನಂತಿ. ಅದೇ ರೀತಿ ಶ್ರೀ ದಿನಕರ ಶೆಟ್ಟಿ ಮಾನ್ಯ ಶಾಸಕರು ಅವರನ್ನು ವೇದಿಕೆಗೆ ಕರೆತರುವಂತೆ ಸಮಿತಿಯವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀ ಸತ್ಯಶಂಕರ ಕೆ ಬಿಂದು ಅನ್ನುವ ಹೆಸರಾಂತ ಕಂಪನಿಯ ಉದ್ಯಮಿಗಳು ಅವರನ್ನು ಕೂಡ ವೇದಿಕೆಗೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಸಮಿತಿಯ ಪದಾಧಿಕಾರಿಗಳು ಈ ಎಲ್ಲ ಸನ್ಮಾನ ಮಾಡುವ ಗಣ್ಯರನ್ನು ಕೃಷಿ ಪ್ರಶಸ್ತಿ ಪ್ರದಾನ ಮಾಡುವವರನ್ನು ವೇದಿಕೆಗೆ ಕರೆತರುವಂತೆ ವಿನಂತಿ. ಶ್ರೀ ಗೋಪಾಲಕೃಷ್ಣ ವೈದ್ಯ ಅಧ್ಯಕ್ಷರು TSS ಇವರನ್ನು ವೇದಿಕೆಗೆ ಕರೆತರುವಂತೆ ಸಮಿತಿಯ ಪದಾಧಿಕಾರಿಗಳನ್ನು ವಿನಂತಿಸ್ತಾ ಇದ್ದೇನೆ. ಈ ಎಲ್ಲ ಗಣ್ಯ ಮಾನ್ಯರಿಗೆ ಪ್ರೀತಿಯ ಗೌರವದ ಸ್ವಾಗತ ಈ ವೇದಿಕೆಗೆ. ಹವ್ಯಕ ಕೃಷಿ ರತ್ನ ಪ್ರಶಸ್ತಿಯ ಸಮಯ ಸನ್ನಿಹಿತ ಆಗ್ತಾ ಇದೆ. ಆಟ ಮತ್ತು ತೋಟ ನಮ್ಮ ಕಲ್ಚರ್ ಆಗಿದೆ. ತೋಟಿಗರೆಲ್ಲ ಸೇರಿದ ಸಭೆ ಇದು. ಅವರಲ್ಲಿ ವಿಶೇಷ ಸಾಧನೆ ಮಾಡಿದ ತೋಟಿಗರನ್ನು ಸನ್ಮಾನಿಸುವ ಸಮಯ. ದಯಮಾಡಿ ಸನ್ಮಾನಕ್ಕಾಗಿ ಆಹ್ವಾನಿಸಿದ ಎಲ್ಲ ಕೃಷಿ ರತ್ನಗಳು ಸಾಲಾಗಿ ವೇದಿಕೆ ಎರಡೂ ಬದಿಯಿಂದ ಮೇಲಕ್ಕೆ ಬಂದು ಆಸೀನರಾಗಲು ವಿನಂತಿಸುತ್ತಿದ್ದೇವೆ. ನಿಧಾನವಾಗಿ ಬನ್ನಿ, ಸಾಲಾಗಿ ಬನ್ನಿ. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ. ಸಮ್ಮೇಳನದ ಗೌರವಾಧ್ಯಕ್ಷರಾಗಿರುವ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಅವರನ್ನು ವಿನಂತಿ ಮಾಡ್ತಾ ಇದ್ದೇವೆ. ಪ್ರಶಸ್ತಿ ಭಾಜನರು ಅನಂತ ಕೃಷ್ಣ ಪೆರುವಾಯಿ, ಅರವಿಂದ ಭಟ್ಟ ಮುಳ್ಳಂಕೊಚ್ಚಿ, ಆಕಾಶ್ NK ಬಿಳಿಗೇರಿ, ಈಶ್ವರ್ TM ತಲೆಕಟ್ಟು, AP ಸದಾಶಿವ ಮರಿಕೆ, M ಈಶ್ವರ್ ಭಟ್ ಮಂಚಿ, MN ಹರೀಶ ಶುಂಠಿಕೊಪ್ಪ, NJ ಪದ್ಮನಾಭ ಸೊರಬ, K ಶ್ಯಾಮರಾವ್ ಹಾಸನ, KC ದೇವಪ್ಪ ಆವಿನಹಳ್ಳಿ, KS ಅಶೋಕ್ ಕುಮಾರ್ ಬೆಂಗಳೂರು, ಗಣಪತಿ ಕೃಷ್ಣ ಭಟ್ಟ ವಾಸಳ್ಳಿ, ಗಣಪತಿ ಭಟ್ಟ ಎಕ್ಕಡ್ಕ, ಗಣಪತಿ ಮಹಾಬಲೇಶ್ವರ ಹೆಗಡೆ ಒಡ್ಡಿನಗದ್ದೆ, ಗಣಪತಿ ವಿಶ್ವನಾಥ್ ಹೆಗಡೆ ಕವಲಕುಳಿ, ಪ್ರದೀಪ ಮಂಜುನಾಥ್ ಹೆಗಡೆ ಬಾಣಿಗ, ಗಿರೀಶ N ಹೆಗಡೆ ತೋಟದಕೊಪ್ಪ, ಗುರುನಾಥ್ S ಹೆಗಡೆ ಬಸೂರು, ಗೋಪಾಲ್ ಕೃಷ್ಣ ಶರ್ಮಾ S ಶರವು, ಗೋಪಾಲಕೃಷ್ಣ V ಹೆಗಡೆ ಕುಮ್ರಿ, ಗೋವಿಂದ ಗಣಪಯ್ಯ ಹೆಗಡೆ ಕರಿಕಲ್. ಚಂದ್ರಶೇಖರ AR ಮಂಕಳಲೆ, ಚಿದಾನಂದ ಗಣಪತಿ ಹೆಗಡೆ ಕಲ್ಲಬ್ಬೆ, ಮಹಾಬಲೇಶ್ವರ ಭಟ್ಟ ಜಾವಳಿ, TV ಶೇಷಾಚಲ ತಲಕಾಲಕೊಪ್ಪ, ಡಾಕ್ಟರ್ BV ನರಹರಿ ರಾವ್ ಬನದಕೊಪ್ಪ, ಡಾಕ್ಟರ್ LM ಸುರೇಶ್ ಕೇನ್ಯಾ, ಡಾಕ್ಟರ್ ಮೋಹನ್ JS ತಲಕಾಲಕೊಪ್ಪ,
ಮುರಳೀಕೃಷ್ಣ ಹಳೆಮನೆ, ಡಾಕ್ಟರ್ ತೇಜಸ್ವಿನಿ ಪ್ರಕಾಶ್ ಬೆಂಗಳೂರು, ವೆಂಕಟರಮಣ ಹೆಗಡೆ ಬೆಂಗಳೂರು, ಡಾಕ್ಟರ್ ವಿಘ್ನೇಶ್ವರ ವರ್ಮುಡಿ, ತಿರುಮಲೇಶ್ವರ ಪ್ರಸನ್ನ ಕಲ್ಲೇರಿ, ನಾಗಭೂಷಣ ಲಕ್ಷ್ಮೀನಾರಾಯಣ ಹೆಗಡೆ ತ್ಯಾಗಲಿ, ನಾರಾಯಣ ಗಣಪತಿ ಹೆಗಡೆ ಗವೇಗುಳಿ, ನವೀನ್ ಜೀವಿ ಬೆಂಗಳೂರು, ಪರಮೇಶ್ವರ ನರಸಿಂಹ ಗೌಕರ್ ಜಾಮಗುಳಿ, ಪ್ರಕಾಶ ಕೃಷ್ಣ ಭಟ್ ಆಡೆಮನೆ, ಭಾರ್ಗವ ಆರ್ ಹೆಗಡೆ ಶೀಗೇಹಳ್ಳಿ, ಮಂಜುನಾಥ ಬೈಸ್ಕಲ್, ಮಂಜುನಾಥ್ ನಾಗಪ್ಪಯ್ಯ ಭಟ್ಟ ಕಾನ್ಕಿ ಬೆಟ್ಕೂರು, ಮಹಾಬಲೇಶ್ವರ ಭಟ್ ಬೆಳಾಲು, ಮಹಾಬಲೇಶ್ವರ ಗೋಪಾಲ ಭಟ್ಟ ದೈಲಮನೆ, ಮಹೇಶ ಚಂದ್ರಶೇಖರ ಹೆಗಡೆ ಸೋಂದ, ಮಾಳಂಗಾಯಿ ತಿರುಮಲೇಶ್ವರ ಭಟ್, ಮುಕುಂದ ಬಿ ಮುಟುಗುಪ್ಪೆ, ಮುಳ್ಳಂಕೊಚ್ಚಿ ಮುರಳಿ ಸುಬ್ಬರಾವ್, ರಮೇಶ ನಾರಾಯಣ ಹೆಗಡೆ ಕಾನಕೋಡ, ರಂಗಯ್ಯ ಗೋಪಾಲ ಹೆಬ್ಬಾರ ಹೊಸಾಡು, ರಾಘವೇಂದ್ರ ಗಣಪತಿ ಭಟ್ಟ ಕಟ್ಟಿನಹಕ್ಕಲ್, ರಾಘವೇಂದ್ರ ಎಚ್ ಕೆ ಹೊಡಬಟ್ಟಿ, ರಾಘವೇಂದ್ರ ಪ್ರಸಾದ ಎಸ್ ಭಟ್ಟ ಹಳವಳ್ಳಿ, ರಾಜೇಶ್ವರಿ ಹೆಗಡೆ ಹುಳಗೋಳ, ರಾಮಚಂದ್ರ ರಾಘವೇಂದ್ರ ಹೆಗಡೆ ಇಟಗುಳಿ, ವನಿತಾ ರಾಮಚಂದ್ರ ಭಟ್ಟ ಸಾಬಗೇರಿ, ವಾಣಿ ಬಿ ಎಸ್ ಬರೆ, ವಿಘ್ನೇಶ ಟಿ ಕೆ ತಲಕಾಲ್ಕೊಪ್ಪ, ವಿಘ್ನೇಶ್ವರ ನಾರಾಯಣ ಭಟ್ ಬಾರೆ, ವಿಘ್ನೇಶ್ವರ ರಾಮಚಂದ್ರ ಹೆಗಡೆ ನೀರ್ನಹಳ್ಳಿ, ವಿಷ್ಣು ಭಟ್ ಪಿ ಸಾಂದೀಪಿನಿ, ವಿಠ್ಠಲ ಶಾಂತಾರಾಮ ಹೆಗಡೆ ಲಿಂಗದ ಕೋಣೆ, ವೆಂಕಟೇಶ್ವರ ಭಟ್ ಮುಳ್ಳುಂಜ, ವೆಂಕಟರಮಣ ಪರಮೇಶ್ವರ ಹೆಗಡೆ ಸುಂಕದಕಟ್ಟೆ, ಶಿವರಾಮ ಮಹಾಬಲೇಶ್ವರ ಹೆಗಡೆ ಹಿಂಡ್ಮನೆ, ಶಿವರಾಮ ವೆಂಕಟರಮಣ ಹೆಗಡೆ ಸುತ್ತಮನೆ, ಶ್ಯಾಮ ಪ್ರಸಾದ್ ಭಟ್ ಕೆ ಚೇರ್ಕಾಡಿ, ಶ್ಯಾಮ ಪ್ರಸಾದ್ ಯಯ್ಯೂರ ಮೂಲೆ, ಶ್ರೀಕೃಷ್ಣರಾವ್ ಒಡ್ಡಿನಕೊಪ್ಪ, ಶ್ರೀಧರ ಗೋವಿಂದ ಭಟ್ ಹೊಸಮನೆ, ಶ್ರೀಧರ ಮಹಾಬಲೇಶ್ವರ ಭಟ್ ಶಿರಸಿ, ಶ್ರೀಧರ ಸೀತಾರಾಮ್ ಹೆಗಡೆ ಕೊಳಗಿ, ಶ್ರೀವತ್ಸ ಸಸರವಳ್ಳಿ, ಸಹನಾ ಕಾಂತಬೈಲು, ಸತೀಶ ಪಂಜಿಗದ್ದೆ, ಸತೀಶ್ ಚಂದ್ರ ಬಿ ಆರ್ ಕಟ್ಟಿನಕೆರೆ, ಸತ್ಯನಾರಾಯಣ್ ಗಜಾನನ್ ಹೆಗಡೆ ಹಾಲ್ಕಣಿ, ಸಂಧ್ಯಾ ಗೋಪಾಲಕೃಷ್ಣ ಭಟ್ ಗುಳ್ಳಾಪುರ, ಸುರೇಶ ಬಲ್ನಾಡು, ಸುಷ್ಮಾ ಭಟ್ ನೇವಳಸೆ, ಸೌಮ್ಯ ಪೆರ್ನಾಜೆ, ಎಚ್ ಬಿ ಶಂಕರನಾರಾಯಣ ಭಟ್ ಹುತ್ತಳ್ಳಿ. ಬಂಧುಗಳೇ, ಭವ್ಯ ಪರಂಪರೆಯ ದೃಢ ಹೆಜ್ಜೆಗಳ ಜಗಕ್ಕೆ ತೋರುತ್ತಿರುವ, ವಿಶಿಷ್ಟ ಸಂಸ್ಕೃತಿಯ ಅನಾವರಣ ಮಾಡುತ್ತಿರುವ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಗೌರವದ ಸ್ವಾಗತ. ನಮ್ಮ ಜೊತೆ ಸನ್ನಿಹಿತರಾಗಿರುವ ಶ್ರೀ ರಾಘವೇಂದ್ರ ಭಟ್ ಉಪಾಧ್ಯಕ್ಷರು AKBMS ಮತ್ತು ಖ್ಯಾತ ನಿರ್ದೇಶಕ ಶ್ರೀ ಯೋಗರಾಜ್ ಭಟ್ ಇವರಿರುವರನ್ನು ವೇದಿಕೆಗೆ ಕರೆತರುವಂತೆ ಸಮಿತಿಯ ಪದಾಧಿಕಾರಿಗಳನ್ನು ವಿನಂತಿಸ್ತಾ ಇದ್ದೇನೆ. ಖ್ಯಾತ ನಿರ್ದೇಶಕರಾದ ಯೋಗರಾಜ್ ಭಟ್, AKBMS ಉಪಾಧ್ಯಕ್ಷ ಶ್ರೀ ಕೆ ರಾಘವೇಂದ್ರ ಭಟ್ ಇವರನ್ನು ಈ ವೇದಿಕೆಗೆ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡಲಿರುವಂತಹ ಖ್ಯಾತ ವಾಗ್ಮಿ ಚಿಂತಕ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಇವರನ್ನು ಸಮ್ಮೇಳನದ ಸಂಸ್ಥೆಯ ಪದಾಧಿಕಾರಿಗಳು ವಿಶೇಷ ಗಣ್ಯ ಸಮ್ಮಾನವನ್ನು ನೀಡಿ ಸ್ವಾಗತಿಸಬೇಕು ಅಂತ ಅವರನ್ನು ವಿನಂತಿ ಮಾಡ್ತಾ ಇದ್ದೇನೆ. ಸಮ್ಮೇಳನ ಸಮಿತಿಯ ಗೌರವಾಧ್ಯಕ್ಷ ಕಾಗೇರಿ ವಿಶ್ವೇಶ್ವರ ಹೆಗಡೆಯವರು, ಅಧ್ಯಕ್ಷ ಗಿರಿಧರ ಕಜೆಯವರು, ಸಂಚಾಲಕರಾಗಿರುವ ಉಮೇಶ್ ಎಚ್ಎನ್ ಅವರು, ಶಶಾಂಕ್ ಹೆಗಡೆ ಶೀಗೇಹಳ್ಳಿಯವರು, ಸಾಗರದ ಹೂ ಬಾ ಅಶೋಕ್ ಅವರು ಗಣ್ಯರಿಗೆ ಗೌರವವನ್ನು ಸಲ್ಲಿಸುವ ಈ ಶುಭ ಅವಸರದಲ್ಲಿ ಸಂಸ್ಥೆಯ ಕಲಾಪದ ಜೊತೆಗೆ ಕೈಜೋಡಿಸಬೇಕು ಅಂತ ಅವರನ್ನು ವಿನಂತಿ ಮಾಡ್ತಾ ಇದ್ದೇವೆ. ದಿಕ್ಸೂಚಿ ಮಾಡಲಿರುವ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಗೌರವ ಸನ್ಮಾನ. ಗೋವು ನಮ್ಮ ತಾಯಿ, ತೋಟ ನಮ್ಮ ದೇವಸ್ಥಾನ ಕರ್ಮಭೂಮಿ, ತೆಂಗು ಕಂಗು ನಮ್ಮ ಜೀವನಾಧಾರ, ಕುಲಗುರುವೇ ನಮ್ಮ ಆತ್ಮ ಪರಮಾತ್ಮ ಸರ್ವಸ್ವ. ಆಟ ಪಾಠ ತೋಟ ನಮಗೆ ಅಪ್ಯಾಯಮಾನ, ಕೃಷಿ ಋಷಿ ಸಂಸ್ಕೃತಿ ನಮ್ಮದು, ಹವ್ಯ ಕವ್ಯಗಳೇ ನಮ್ಮ ಜೀವನಾಧಾರ. ಕೃಷಿ ಋಷಿಗಣ ಅರಮನೆ ಆವರಣದಲ್ಲಿ ಸಮಾವೇಶಗೊಂಡ ಸುಂದರ ಕ್ಷಣ ಇದು. ತಮ್ಮನ್ನೆಲ್ಲ ಸನ್ಮಾನಿಸಿ ಕೃತಾರ್ಥರಾಗಲು ಅಖಿಲ ಹವ್ಯಕ ಮಹಾಸಭಾ ಇಂದು ಈ ಸಮಾವೇಶದಲ್ಲಿ
ಸಂಭ್ರಮಿಸ್ತಾ ಇದೆ. ಜಗದಗಲ ಹವ್ಯಕ ಸಮಾಜದಲ್ಲಿದ್ದುಕೊಂಡು ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸುವುದಕ್ಕಾಗಿ ವಿಶ್ವವಿಖ್ಯಾತ ಸಾಧಕರು ನಮ್ಮ ಸನ್ಮಾನಿಸುವವರ ಯಾದಿಯಲ್ಲಿದ್ದುಕೊಂಡು ಮುಂದಿನ ಸಾಲಿನ ಪೀಠಗಳನ್ನು ಅಲಂಕರಿಸಿದ್ದಾರೆ. ಕಟೀಲಿನ ಆನುವಂಶಿಕ ಅರ್ಚಕರಾಗಿರುವ ವೇದಮೂರ್ತಿ ಶ್ರೀ ಹರಿನಾರಾಯಣದಾಸ ಆಸ್ರಣ್ಣರಿಗೆ ವಿಶೇಷ ಗಣ್ಯ ಸನ್ಮಾನದ ಸ್ವಾಗತ. ಶಾಸಕ ಶ್ರೀ ದಿನಕರ ಶೆಟ್ಟಿ ಅವರಿಗೆ ಸಮಿತಿಯ ಪರವಾದ ವಿಶೇಷ ಗಣ್ಯ ಮಾನದ ಪುರಸ್ಕಾರ. DSS ಅಧ್ಯಕ್ಷರಾಗಿರುವ ಶ್ರೀ ಗೋಪಾಲಕೃಷ್ಣ ವೈದ್ಯ ಇವರಿಗೆ ಸಮಿತಿಯ ಸರ್ವರ ಪರವಾಗಿ ಈ ಸಭೆಯ ಪರವಾಗಿ ಪ್ರೀತಿಯ ಗೌರವದ ಗಣ್ಯ ಸನ್ಮಾನ. ಶ್ರೀ ಕೆ ಸತ್ಯಶಂಕರ ಉದ್ಯಮಿಗಳು ಪುತ್ತೂರು ಇವರಿಗೆ ಗಣ್ಯ ಮಾನ್ಯ ಪುರಸ್ಕಾರ. ಹಟ್ಟಿ ಅಂಗಡಿಯ ಶ್ರೀ ಬಾಲಚಂದ್ರ ಭಟ್ ಇವರಿಗೆ ಸಮಿತಿಯ ಪರವಾದ ಗೌರವ ಸನ್ಮಾನ. ಸಮಿತಿಯ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಶ್ರೀ ಉಮೇಶ್ ಎಚ್ಎನ್ ಸಂಚಾಲಕರು, ಶಶಾಂಕ ಹೆಗಡೆ ಶೀಗೆಹಳ್ಳಿ, ಹೂಬಾ ಅಶೋಕ ಸಾಗರ ಇವರು ಜೊತೆಯಾಗಿದ್ದುಕೊಂಡು ಈ ಪುರಸ್ಕಾರ ಗೌರವವನ್ನು ಗಣ್ಯರಿಗೆ ಸಲ್ಲಿಸಿದ್ದಾರೆ. ನಮ್ಮ ಜೊತೆಗೆ ಸೇರಿಕೊಂಡು ಈ ವಿಶೇಷ ಕೃಷಿ ರತ್ನ ಪ್ರಶಸ್ತಿಗೆ ತಾರಾ ಮೆರುಗನ್ನು ತಂದುಕೊಟ್ಟಂತಹ ಶ್ರೀ ಯೋಗರಾಜ್ ಭಟ್ ಅವರಿಗೆ ಪ್ರೀತಿಯ ಗಣ್ಯ ಮಾನ್ಯ ಪುರಸ್ಕಾರ. ಸನ್ಮಾನ. ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷ ಶ್ರೀ ರಾಘವೇಂದ್ರ ಭಟ್ ಇವರಿಗೂ ಈ ಗಣ್ಯಮಾನ್ಯ ಪುರಸ್ಕಾರ. ಬಂಧುಗಳೇ, ಚಕ್ರವರ್ತಿ ಸೂಲಿಬೆಲೆ ಅನ್ನುವ ಹೆಸರು ನಿಸ್ಪೃಹತೆಗೆ, ರಾಷ್ಟ್ರ ಸೇವೆಗೆ, ದೇಶಾದ್ಯಂತ ಪಸರಿಸಿದಂತಹ ನಮೋ ಅನ್ನುವ ಸಂಘಟನೆಯನ್ನು ಕಟ್ಟಿದಷ್ಟೇ ಮುಖ್ಯವಾಗಿ, ಕೆಲಸ ಮಾಡಿದಷ್ಟೇ ಮುಖ್ಯವಾಗಿ, ಅದನ್ನು ಕೆಲಸ ಮುಗಿದ ತಕ್ಷಣ ವಿಸರ್ಜಿಸಿದ ವಿಶೇಷ ನಿಸ್ಪೃಹತೆಗೆ ಮತ್ತು ಕರ್ತವ್ಯ ನಿಷ್ಠೆಗೆ ಇನ್ನೊಂದು ಹೆಸರು. ಸೋದಾಹರಣವಾಗಿ ಹಿಂದುತ್ವದ ನಮ್ಮ ಸಂಸ್ಕೃತಿಯ ಪ್ರತೀಕದ ಕುರುಹುಗಳನ್ನು ದಾಖಲೆ ಸಮೇತವಾಗಿ ನಮ್ಮೆದುರು ತೆರೆದಿಟ್ಟ ಪ್ರಖರ ವಾಗ್ಮಿಯಾಗಿ, ಸತ್ಯ ಶೋಧಕನಾಗಿ, ಸತ್ಯದ ಸಾಧಕನಾಗಿ ತಂಡವನ್ನು ಕಟ್ಟಿ ಹೋರಾಟ ಮಾಡಿ ದೇಶದ ನಾಯಕನಾಗಿ ನಿಲ್ಲುವ ಸಾಮರ್ಥ್ಯವಿದ್ದುಕೊಂಡು ಅದನ್ನು ದೂರವೇ ಇರಿಸಿ ಸತತ ರಾಷ್ಟ್ರಾಯ ಸ್ವಾಹ ರಾಷ್ಟ್ರಾಯ ಇದಂ ನ ಮಮ ಅನ್ನುವ ಧ್ಯೇಯ ವಾಕ್ಯವನ್ನು ಅನುಸರಿಸಿದ ವಾಗ್ಮಿಯಾಗಿ ನಮ್ಮೆದುರು ಕಾಣಿಸಿಕೊಂಡಿದ್ದಾರೆ. ಹೀಗಾಗಿಯೇ ಅಖಿಲ ಭಾರತ ಹವ್ಯಕ ಮಹಾಸಭಾದ ಈ ತೃತೀಯ ವಿಶ್ವ ಸಮ್ಮೇಳನದ ಕೃಷಿ ಅನ್ನುವ ಭಾರತದ ಜೀವನಾಡಿಗೆ, ಹವ್ಯಕರ ಜೀವನ ಸ್ಫೂರ್ತಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ದಿಕ್ಸೂಚಿ ಭಾಷಣ ಮಾಡುವ ಮಾರ್ಗದರ್ಶಕರಾಗಿ ನಮ್ಮೊಂದಿಗಿದ್ದಾರೆ. ಮಾನ್ಯರಾದ ಚಕ್ರವರ್ತಿ ಸೂಲಿಬೆಲೆಯವರು ದಿಕ್ಸೂಚಿ ಭಾಷಣವನ್ನು ಮಾಡಬೇಕು ಅಂತ ಗೌರವಪೂರ್ವಕವಾಗಿ ಅವರನ್ನು ವಿನಂತಿಸ್ತಾ ಇದ್ದೇನೆ. ಈಗ ನಮ್ಮ ಮುಂದೆ ಶ್ರೀ ಚಕ್ರವರ್ತಿ ಸೂಲಿಬೆಲೆ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಗಣ್ಯರಿಗೆ, ಕೃಷಿ ರತ್ನಗಳಿಗೆ ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ
ಎಲ್ಲ ಹವ್ಯಕ ಬಂಧುಗಳಿಗೆ, ಹವ್ಯಕ ಬಂಧುಗಳು ಹೇಗೆ ಕಾರ್ಯಕ್ರಮ ಮಾಡ್ತಾರೆ ಅಂತ ನೋಡ್ಲಿಕ್ಕೆ ಬಂದಿರಬಹುದಾಗಿದ್ದ ಕೆಲವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ನಮನಗಳನ್ನು ಸಮರ್ಪಿಸ್ತೇನೆ. ಹಾಗೆ ಅದು ನಾನು ಬಹುಶಃ ಇದು 2ನೇ ಕಾರ್ಯಕ್ರಮಕ್ಕೆ ಬರ್ತಿರೋದು ಅಂತ, ದಶಮಾನೋತ್ಸವಕ್ಕೆ ಬಂದಿದ್ದೆ ಅಂತ ಅನಿಸುತ್ತೆ. ಹಾಂ ಯೋಧ ಸನ್ಮಾನಕ್ಕೆ ಮೊದಲನೇದ 2ನೇದು. 6 ವರ್ಷಗಳ ಹಿಂದೆ ಆ ಥರದೊಂದು ಸಮ್ಮೇಳನ ನಡೆದಾಗ ಯೋಧರ ಸನ್ಮಾನಕ್ಕೋಸ್ಕರ ನಾನು ಆ ಸಂದರ್ಭದಲ್ಲಿ ಬಂದಿದ್ದೆ. ಈಗ ಮತ್ತೊಮ್ಮೆ ನಾನು ಬರಲಿಕ್ಕೆ ಸಾಧ್ಯ ಆಗ್ತಾ ಇರೋದು ನಂಗೆ ಭಾಳ ಸಂತೋಷದ ಸಂಗತಿ. ಮೊದಲು ನಾನು ಈ ಥರದ ಜಾತಿ ಸಮಾವೇಶಗಳಿಗೆ ಹೋಗೋದು ಸರಿಯಾ ತಪ್ಪು ಅಂತ ತುಂಬ ಯೋಚನೆ ಮಾಡ್ತಿದ್ದೆ, ಅಂದರೆ ಎಲ್ಲ ಒಂದೇ ಕಡೆ ಸೇರಿರುವಾಗ. ಆದರೆ ಈಗ ಅನ್ಸತ್ತೆ ಪ್ರತಿಯೊಂದು ಜಾತಿಯೂ ಕೂಡ ತಮ್ಮ ತಮ್ಮ ಸಮಾಜವನ್ನು ಬಲವಾಗಿಸಿಕೊಂಡು ತನ್ಮೂಲಕ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬುವ ಪ್ರಯತ್ನ ಮಾಡುತ್ತೆ ಅನ್ನೋದಾದರೆ ಅದು ಆಗಬೇಕಾಗಿರುವಂಥ ಕೆಲಸ ಅಂತ. ಜಾತಿ ಎಲ್ಲಿ ಸಮಸ್ಯೆ ಕೊಡುತ್ತೆ ಅಂತಂದರೆ ನಾನು ಮೇಲೋ ನೀನು ಮೇಲೋ ಎನ್ನುವಂಥ ಗೊಂದಲ ಬಂದಾಗ ಸಮಸ್ಯೆ ಕೊಡುತ್ತೆ. ಆದರೆ ನಾವೆಲ್ಲರೂ ಸೇರಿ ಗಟ್ಟಿಯಾಗಿ ಹಿಂದೂ ಸಮಾಜವನ್ನು ತನ್ಮೂಲಕ ಹಿಂದೂ ರಾಷ್ಟ್ರವನ್ನು ಬಲಗೊಳಿಸಬೇಕು ಎನ್ನುವಂಥ ಪ್ರಯತ್ನ ಇದೆಯಲ್ಲ, ಅದು ವಿಶಿಷ್ಟವಾಗಬೇಕಾಗಿರುವಂಥ ಪ್ರಯತ್ನ ಅಂತ. ಈ ದೃಷ್ಟಿಯಲ್ಲಿ ನೋಡುವಾಗ ಹವ್ಯಕ ಸಮಾಜದ ಮೇಲೆ ನನಗೆ ವಿಶೇಷವಾದ ಗೌರವ. ಯಾಕೆ ಅಂತಂದರೆ ಸಜ್ಜನ ರಾಜಕಾರಣಿಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಂದ ಹಿಡಿದು ನನ್ನಂಥ ಅನೇಕರನ್ನ ಬರಹಕ್ಕೆ ಪ್ರೋತ್ಸಾಹಿಸಿದ ವಿಶ್ವೇಶ್ವರ ಭಟ್ರವರೆಗೂ ಎಲ್ಲರೂ ಇಲ್ಲೇ ಇರುವಂಥವರು ಅಂತ. ನಾನು ಆ ವಿಶೇಷವಾಗಿರುವಂಥ ಸಮುದಾಯಕ್ಕೆ ಈ ಕಾರಣಕ್ಕೋಸ್ಕರ ಅತ್ಯಂತ ಹೆಚ್ಚಿನ ಗೌರವ ಇದೆ. ಈ ಸಮುದಾಯ ಎಲ್ಲರನ್ನೂ ಕೂಡ ತನ್ನ ಒಳಗೆ ಸೆಳೆದುಕೊಂಡು ಬೆಳೆದು ನಿಂತಿರುವಂಥ ಸಮುದಾಯ. ಬಂದ್ಬಿಡ್ಲ ಬಂಧುಗಳೇ, ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಶ್ರೀ ಸುಬ್ರಹ್ಮಣ್ಯ ಮಠ ಇವರು ಈ ಸಭಾಂಗಣಕ್ಕೆ ವಿಜಯಂಗೈಯುತ್ತಿದ್ದಾರೆ. ನಾವೆಲ್ಲ ಎದ್ದು ನಿಂತು ಪೂಜ್ಯ ಶ್ರೀಪಾದರನ್ನು ಗೌರವದಿಂದ ಸ್ವಾಗತಿಸೋಣ ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಪರಮ ಸಾನ್ನಿಧ್ಯವನ್ನು ವಹಿಸಲಿರುವಂತಹ ಶ್ರೀ ಸುಬ್ರಹ್ಮಣ್ಯ ಮಠದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳರಿಗೆ ಅಖಿಲ ಭಾರತ ಹವ್ಯಕ ಮಹಾಸಭಾದ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಈ ವೇದಿಕೆಗೆ ಪ್ರೀತಿಯ ಗೌರವದ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತ ಸುಸ್ವಾಗತ. ಮಹೇಶ್ ಚಟ್ಟಳ್ಳಿ ದಂಪತಿ ಸಮರ್ಪಿಸುವ ಫಲ ಪುಷ್ಪಗಳ ಗೌರವವನ್ನು, ನಮ್ಮ ಗುರುಭಕ್ತಿಯನ್ನು ಪೂಜ್ಯ ಶ್ರೀಪಾದರು ಮನ್ನಿಸಬೇಕು ಅಂತ ಅವರನ್ನು ವಿನಂತಿ ಮಾಡಿಕೊಳ್ತಾ, ಎಲ್ಲ ಸಹೃದಯರು ದಯವಿಟ್ಟು ಕುಳಿತುಕೊಳ್ಳಬೇಕು. ಶ್ರೀ ಚಕ್ರವರ್ತಿ ಸೂಲಿ ಬೆಲೆಯವರು ತಮ್ಮ ದಿಕ್ಸೂಚಿ ಭಾಷಣವನ್ನು ಮುಂದುವರಿಸಬೇಕು ಅಂತ ವಿನಂತಿ. ಹವ್ಯಕರ ಕಾರ್ಯಕ್ರಮ ಬಲು ವಿಶಿಷ್ಟ ಯಾವಾಗಲೂ ಹೌದು. ಇಲ್ಲೂ ನಾನು ಲಿಸ್ಟ್ ನೋಡ್ತಾ ಇದ್ದೀನಿ, ಅರಮನೆ ಮೈದಾನದಲ್ಲಿ ಏನೇನು ಆಗಿದೆ ಅಂತ. ಹೊರಗಡೆ ಇಟ್ಟಿರುವ ಕಾರ್ನಿಂದ ಹಿಡಿದು ವೇದಿಕೆಯ ಮೇಲೆ ಏಕಕಾಲಕ್ಕೆ 80 ಜನರಿಗೆ ಸನ್ಮಾನ ಮಾಡುವುದರವರೆಗೆ ಅದು ಈ ಸಮುದಾಯ ಮಾತ್ರ ಆಲೋಚನೆ ಮಾಡಬಹುದಾಗಿರುವಂಥ ಒಂದು ವಿಶಿಷ್ಟವಾದ ಸಂಗತಿ. ಇದಕ್ಕೆ ಕಾರಣೀಕರ್ತರಾಗಿರುವಂಥ ಎಲ್ಲರಿಗೂ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಮರ್ಪಿಸ್ತೇನೆ. ಎಲ್ಲಕ್ಕಿಂತ ಹೆಚ್ಚು ಕೃಷಿಕರ ಸನ್ಮಾನ ಅತ್ಯಂತ ಗೌರವಯುತವಾಗಿ ನಡೆಸ್ತಾ ಇರೋದು ಭಾಳ ಖುಷಿ ಕೊಡುವಂಥದ್ದು. ಕೃಷಿಕರನ್ನು ಒಂಥರ ಅನುಕಂಪದ ದಿಕ್ಕಿನಲ್ಲಿ ನೋಡುವಂಥ ವಾತಾವರಣ ಸೃಷ್ಟಿಯಾಗಿದೆ. ಅಯ್ಯೋ ಕೃಷಿ ಮಾಡ್ತೀಯಾ ಪಾಪ ಅಂತ ಹಾಗೊಂದು ಶುರುವಾಗಿದೆ. ಅದು ಯಾವಾಗಲಿಂದ ಶುರುವಾಯಿತು ಅಂತ ಹೇಳುವಂಥ ಪ್ರಯತ್ನ ನಾನು ಮಾಡ್ತೀನಿ. ಆದರೆ ಎಲ್ಲಿವರೆಗೂ ಈ ಪರಂಪರೆ ಬಂದಿದೆ ಅಂತಂದರೆ, ನಾನು ಕಳೆದ ಕೆಲವು ವರ್ಷಗಳ ಹಿಂದೆ, ಭಾಳ ಹಿಂದೆ ಏನೂ ಅಲ್ಲ, ಒಂದು 6-7 ವರ್ಷಗಳಾದರೂ ಆಗಿರ್ಬೋದು, ಶಿವಮೊಗ್ಗದ ಕೃಷಿ ಕಾಲೇಜಿನ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಶಿವಮೊಗ್ಗದಲ್ಲಿ ಅವರು ಕೃಷಿಕರ ಮೇಲೆ ಒಂದು ಹಾಡಿಗೆ ವಿಡಿಯೋ ಪ್ರೆಸೆಂಟ್ ಮಾಡಿದ್ರು. ಎಲ್ಲೆಲ್ಲಿ ರೈತ 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 ಅಂತ ಬರುತ್ತೋ ಅಲ್ಲಿ ಒಂದೇ ಚಿತ್ರ ಪದೇ ಪದೇ ಬರ್ತಿತ್ತು. ಏನು ಚಿತ್ರ ಗೊತ್ತಾ? ಬರಡಾಗೋಗಿರೋ ಭೂಮಿ, ಮಳೆ ಇಲ್ಲದ ಆಕಾಶ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರೋಂಥ ರೈತ. ಯಾರು? ಕೃಷಿ ಕಾಲೇಜಿನವರು.
ಕೃಷಿ ಕಾಲೇಜಿನವರಾದರೂ ರೈತ ಅಂದರೆ ಬೇರೊಂದು ಚಿತ್ರವನ್ನ ಕೊಡಬೇಕು. ಆದರೆ ಕೃಷಿ ಕಾಲೇಜಿನವರೇ ರೈತ ಅಂತ ಹೇಳುವಾಗ ಈ ಚಿತ್ರವನ್ನ ಪದೇ ಪದೇ ಹಾಕಿದ್ ನೋಡಿ ಸಂಕಟ ಅನ್ನಿಸ್ತಿತ್ತು ನನಗೆ. ರೈತನನ್ನ ನಾವು ಅನುಕಂಪದ ದೃಷ್ಟಿಯಿಂದ ನೋಡೋದಿದೆಯಲ್ಲ, ಬಹಳ ದುರದೃಷ್ಟಕರ ಸಂಗತಿ. ಧರ್ಮಪಾಲ್ಜಿ ತಮ್ಮ ಒಂದು ಕೃತಿಯಲ್ಲಿ ಬರೀತಾರೆ, ಈ ದೇಶದ ಹೈಯೆಸ್ಟ್ ಇನ್ನೋವೇಷನ್ ಅಂತ ಏನಾದರೂ ಆಗಿದ್ರೆ ಅದು ಕೃಷಿಕನ ಮನೆಯಿಂದಲೇ ಹೈಯೆಸ್ಟ್ ಇನ್ನೋವೇಷನ್ ಆಗಿರೋದು ಅಂತ. ವಿದೇಶಿಗರು ಕೂಡ ಅವರ ಬ್ಯೂಟಿಫುಲ್ ಟ್ರೀ ಸೀರೀಸ್ ಇದೆ, 5 ವಾಲ್ಯೂಮ್ಗಳ ಸೀರೀಸ್. ಇತ್ತೀಚೆಗೆ ರಾಷ್ಟ್ರೋತ್ಥಾನ ಅದನ್ನು ಮರುಮುದ್ರಿಸಿದೆ ಇಂಗ್ಲಿಷ್ನಲ್ಲೇ. ಆ ಸೀರೀಸ್ನಲ್ಲಿ ಒಂದು ಕಡೆ ತುಂಬಾ ಸ್ಪಷ್ಟವಾಗಿ ಬರೀತಾರೆ, ಭಾರತದ ಈ ಕೃಷಿಕನ ಮನೆಯ ಸೈಂಟಿಫಿಕ್ ಇನ್ನೋವೇಷನ್ನ ನೋಡಿ ಬ್ರಿಟಿಷರು ಕೂಡ ಆಶ್ಚರ್ಯ ಪಟ್ಟುಕೊಂಡು ತಮ್ಮ ದೇಶಕ್ಕೆ ಅವುಗಳನ್ನು ತೆಗೆದುಕೊಂಡು ಹೋಗಿ ಅಧ್ಯಯನ ಮಾಡಿದ್ರು ಅನ್ನೋದನ್ನ ಧರ್ಮಪಾಲ್ಜಿ ತಮ್ಮ ಕೃತಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಅದೇ ಧರ್ಮಪಾಲ್ಜಿ ಹೇಳ್ತಾರೆ, ಈ ದೇಶದಲ್ಲಿ ಯಾರ ಮನೆ ಅತ್ಯಂತ ದೊಡ್ಡದಾಗಿರ್ತಿತ್ತು ಅಂತ ಅವರು ಅದನ್ನ ತುಂಬಾ ರೂಪಕದ ಇದರಲ್ಲಿ ಕೊಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಯಾರ ಮನೆಯ ಜಗಲಿ ದೊಡ್ಡದಾಗಿರ್ತಿತ್ತು, ಅಧಿಕಾರಿಯ ಮನೆಯ ಜಗಲಿ ಅಲ್ಲ, ಶಾನುಭೋಗರ ಮನೆಯ ಜಗಲಿ ಅಲ್ಲ. ಅವ್ರು ಹೇಳ್ತಾರೆ, ಕೃಷಿಕನ ಮನೆಯ ಜಗಲಿಯೇ ಎಲ್ಲರ ಮನೆಗಳಿಗಿಂತಲೂ ದೊಡ್ಡದಾಗಿರ್ತಿತ್ತು, ಅಷ್ಟು ಶ್ರೀಮಂತ ಕೃಷಿಕನಿರ್ತಿದ್ದ ಅಂತ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಇಡೀ ದೇಶವನ್ನ ಮುನ್ನಡೆಸ್ತಾ ಇದ್ದಿದ್ ಯಾರು ಅಂತಂದ್ರೆ ಕೃಷಿಕ. ಅವನು ತಾನು ಬೆಳೆಯನ್ನ ಬೆಳೆದು ಆ ತೆರಿಗೆಯನ್ನ ಕಟ್ಟಿದ ನಂತರವೇ ರಾಜ ಕೂಡ ಆ ರಾಜ್ಯವನ್ನ ಚೆನ್ನಾಗಿ ಸಂಭಾಳಿಸ್ಲಿಕ್ಕೆ ಸಾಧ್ಯವಾಗ್ತಿತ್ತು. ಎಲ್ಲಿವರೆಗೂ ಅಂದ್ರೆ, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ರಾಜ ಆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿದ ನಂತರ ಇದನ್ನು ಸುತ್ತಲೂ ಇರುವಂತ 5 ಎಕರೆ ಜಾಗವನ್ನ ಉಂಬಳಿಯಾಗಿ ಕೊಡ್ತೀನಿ, 10 ಎಕರೆ ಜಾಗವನ್ನ ಉಂಬಳಿಯಾಗಿ ಕೊಡ್ತೀನಿ. ಯಾಕೆ ಅಂದ್ರೆ ಇಡೀ ದೇವಸ್ಥಾನದ ನಿರ್ವಹಣೆ ಮಾಡಲಿಕ್ಕೆ ಈ ಜಮೀನು ಸಾಕಾಗುತ್ತೆ ಎನ್ನುವ ದೃಷ್ಟಿಯಿಂದ ಕೃಷಿಗೆ ಎತ್ತರದ ಸ್ಥಾನ ಕೊಟ್ಟಿದ್ದವರು ನಾವು. ಭಾರತೀಯ ಪರಂಪರೆ ಕೃಷಿಗೆ ಹತ್ತಿರವಾದ್ದು. ಬಹುಶಃ ಇಲ್ಲಿ ಕೂತಿರುವ ಯಾರು ಕೃಷಿಕರಲ್ವೋ ಅವರು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಆಯ್ತು, ಇನ್ನೊಂದು 2 ದಿನದಲ್ಲಿ ನಾವೆಲ್ಲರೂ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ ಜನವರಿ 1ಕ್ಕೆ. ಹೊಸ ವರ್ಷ ಏನು ಅಂತಂದ್ರೆ ಕ್ಯಾಲೆಂಡರ್ ಮಾತ್ರ ಬದಲಾಗದಟ್ಟೆ. ನೀವು ಪ್ರಕೃತಿಯನ್ನು ನೋಡಿದ್ರೆ ಯಾವ ಬದಲಾವಣೆಯೂ ಇಲ್ಲ. ನಿನ್ನೆ ಏನಿತ್ತೋ, ಕಳೆದ ವಾರ ಏನಿತ್ತೋ, ಹಿಂದಿನ ತಿಂಗಳು ಏನಿತ್ತೋ ಅದೇ ಕಂಟಿನ್ಯೂ ಆಗುತ್ತೆ. ಆದ್ರೆ ನೀವು ಯುಗಾದಿಗೆ ಬನ್ನಿ, ಇಡೀ ಪ್ರಕೃತಿ ಹೊಸತನದಿಂದ ನಳನಳಿಸ್ತಾ ಹೇಳುತ್ತೆ ಇದು ಹೊಸ ವರ್ಷ ಅಂತ. ಹೊಸ ವರ್ಷ ಅದು ಕೃಷಿಕನಿಗೆ ಹರ್ಷ ತರುವಂಥದ್ದು. ಹೀಗಾಗಿ ಭಾರತದಲ್ಲಿ ಹೊಸ ವರ್ಷ ಜನವರಿ 1 ಅಲ್ಲ, ಅದು ಯುಗಾದಿಯ ದಿನ ಹೊಸ ವರ್ಷ ಅಂತ. ಯುಗಾದಿಯ ಹಬ್ಬ ಕೃಷಿಕನಿಗೆ ಸಂಬಂಧಪಟ್ಟಿದ್ದು. ಸಂಕ್ರಾಂತಿ ಯಾರಿಗೆ ಸಂಬಂಧಪಟ್ಟ ಹಬ್ಬ ನನಗೆ ನಿಮಗೆ ಎಷ್ಟೋ ಗೊತ್ತಿಲ್ಲ, ಆದರೆ ಕೃಷಿಕನಿಗೆ ರಾಶಿಯನ್ನ ಹಾಕಿ ಸಂಭ್ರಮಿಸುವಂತ ಹಬ್ಬ. ಅವನು ತನ್ನ ದನಗಳನ್ನ ತೊಳೆದು ಅದನ್ನ ಸಿಂಗರಿಸಿ ಕರ್ಕೊಂಡು ಹೋಗುವಂತ ಹಬ್ಬ. ಎಷ್ಟರ ಮಟ್ಟಿಗೆ ಸಂಬಂಧ ಇದೆ. ನೀವು ಈ ದೇಶದಲ್ಲಿ ಜಾತ್ರೆಗಳನ್ನ ನೋಡಿ, ಯಾರಿಗೋಸ್ಕರ ಜಾತ್ರೆ? ನನಗೆ ಮತ್ತು ನಿಮಗೆ ಅಲ್ಲ. ಆದರೆ ಯಾರಿಗೋಸ್ಕರ ಅಂತಂದ್ರೆ, ತಾನು ಬೆಳೆದಿರುವಂತ ವಸ್ತುಗಳನ್ನ ಒಂದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಿಕ್ಕೆ ಒಂದಷ್ಟು ಜನರಿಗೆ ಉಪಯೋಗ ಆದರೆ, ಕೃಷಿಕ ತನ್ನ ನಿರಂತರವಾದ ಕೃಷಿ ಕಾರ್ಯದಿಂದ ತನಗೊಂದು ಎಂಟರ್ಟೈನ್ಮೆಂಟಿಗೋಸ್ಕರ ರೂಪಿಸಿಕೊಂಡಿರೋದು ಜಾತ್ರೆ. ಎಲ್ಲವೂ ಅವನ ಸೆಂಟರ್ಡೇ. ಇಡೀ ಭಾರತವೇ ಕೃಷಿಕನ ಕೇಂದ್ರಿತವಾಗಿರುವಂತ ಭಾರತ. ಇತ್ತೀಚೆಗೆ ಸಾಫ್ಟ್ವೇರ್ ಇಂಜಿನಿಯರ್ ಕೇಂದ್ರಿತ ಭಾರತ ಸೃಷ್ಟಿಯಾಗಿರೋದು. ಈಗ ಕೇಳಿ ನೋಡಿ, ಯಾರು ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾರೆ ಬೆಂಗಳೂರಿನಲ್ಲಿ ಅಂತಂದ್ರೆ ಎಲ್ಲ ಸಾಫ್ಟ್ವೇರ್ ಕಂಪನಿಯವರು ಅಂತ ನಾವು ತಕ್ಷಣಕ್ಕೆ ಹೇಳ್ಬಿಡ್ತೀವಿ, ನಿಜ. ಆದರೆ ಆ ಸಾಫ್ಟ್ವೇರ್ ಕಂಪನಿಯವನು ಕೂಡ ಅವನು ಚೆನ್ನಾಗಿ ಬದುಕು ನಡೆಸಬೇಕು, ಬದುಕಿರಬೇಕು ಅಂತಂದ್ರೆ ಅವನಿಗೆ ಯಾರು ಕೇಂದ್ರವಾಗಿದ್ದಾನೆ ಅಂತಂದ್ರೆ ಕೃಷಿಕನೇ ಕೇಂದ್ರವಾಗಿದ್ದಾನೆ ಅಂತ. ದುರದೃಷ್ಟ ಇದನ್ನು ಮರ್ತೋದ್ವಿ ಅಂತ. ನಾನು ಬಹುಶಃ 4-5ನೇ ಕ್ಲಾಸ್ನಲ್ಲಿ ಇರುವಾಗ ನನ್ನ ಜೊತೆಲಿ ಯಾರು ಓದಿರ್ತಾರೋ ಅವ್ರಿಗೆ ಗೊತ್ತು, ನನ್ನ ಕಾಲಘಟ್ಟದಲ್ಲಿ ಇವನೇ ನೋಡು ಅನ್ನದಾತ ಹೊಲದಿ ದುಡಿದೆ ದುಡಿವನು, ನಾಡ ಜನರು ಬೆಳೆಯಲೆಂದು ದವಸ ಧಾನ್ಯ ಬೆಳೆವನು ಅಂತ ಬಹಳ ಪ್ರೀತಿಯಿಂದಿದ್ದಂಥ ಕವನಗಳನ್ನು ಓದಿ ಬೆಳೆದವರು ನಾವು. ಆದರೆ ಇವತ್ತಿನ ದಿನಗಳಲ್ಲಿ ರೈತ ಅಂದ ತಕ್ಷಣ ಒಂದು ಬೇರೆ ಥರದ ಚಿತ್ರಣವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಥ್ಯಾಂಕ್ ಗಾಡ್ ಅದನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಬದಲು ಮಾಡಿದ್ಯಾರು ಅಂತಂದ್ರೆ ಪಂಜಾಬಿನ ಕೃಷಿಕರು. 2 ವರ್ಷಗಳ ಕಾಲ ಬೀದಿಯಲ್ಲಿ ಕೆಲಸ ಮಾಡದೆ ಕೂತಿದ್ರಲ್ಲ ಆ ಪುಣ್ಯಾತ್ಮರು, ಅದು ಎಂಥ ರೈತರೋ ದೇವರೇ ಬಲ್ಲ. 2 ವರ್ಷ ತಮ್ಮ ತೋಟಗಳಿಗೆ ಗದ್ದೆಗಳಿಗೆ ಹೋಗದೆ ರಸ್ತೆಯಲ್ಲೇ ಕೂತು ಪ್ರತಿಭಟನೆ ಮಾಡುವಷ್ಟು ಶ್ರೀಮಂತಿಕೆ ಇದೆ ರೈತರಿಗೆ ಅಂತ ತೋರಿಸಿಕೊಟ್ಟಿದ್ದು ಪಂಜಾಬಿನ ರೈತರು ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಇನ್ನು ಮುಂದೆ ಆದರೂ ಕೃಷಿಕ ಅಂದ್ರೆ ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಅಂತ ಬಹಳ ಬಾರಿ ಅನ್ಸುತ್ತೆ. ನಾನು ಹೇಗೆ ಕೃಷಿಗೆ ಸಂಬಂಧಪಟ್ಟವನು ಅಂತಂದ್ರೆ, ನನ್ನ ತಾತ ದೇವಳಮಕ್ಕಿಯವರು, ಕಾರವಾರದ ಹತ್ರ ಒಂದು ಪುಟ್ಟ ಹಳ್ಳಿ. ನನ್ನ ತಾತ ದೊಡ್ಡ ಜಮೀನ್ದಾರರು. ಆ ಜಮೀನ್ದಾರ ಹೇಗೆ ಅಂತಂದ್ರೆ, ಕೃಷಿಕನ ವೈಶಿಷ್ಟ್ಯವೇ ಅದು, ಇಡೀ ಊರು ಅವನ ಮೇಲೆ ನಿರ್ಭರವಾಗಿರುತ್ತೆ.
ಕೊನೆಗೆ ಊರಿಗೆ ಕ್ಷಾಮ ಬಂತು. ಒಂದಿಡೀ ವರ್ಷ ಮಳೆ ಬರಲಿಲ್ಲ, ಎರಡನೇ ವರ್ಷವೂ ಮಳೆ ಬರುವ ಲಕ್ಷಣ ಇಲ್ಲ ಅಂತಂದ್ರೆ ಎಲ್ಲರ ಕಣ್ಣು ಕೃಷಿಕನ ಕಡೆ ತಿರುಗುತ್ತೆ. ನಿನ್ನ ಮನೆಯಲ್ಲಿ ಧಾನ್ಯ ಇದೆ ಅಂತ ನಮ್ಗೆ ಗ್ಯಾರಂಟಿ ಇದೆ, ಸ್ವಲ್ಪ ಆದ್ರೂ ಕೊಡು ನಮಗೆ ಅಂತ ಯಾರ ಮುಂದೆ ಕೇಳಲಿಕ್ಕೆ ಸಾಲು ಅಂತಂದ್ರೆ ಒಬ್ಬ ರೈತನ ಮುಂದೆ ಕೇಳಲಿಕ್ಕೆ ಸಾಲು ಅಂತ ಈ ದೇಶದ ವೈಶಿಷ್ಟ್ಯ ಅದು. ಆದ್ರೆ ಆ ರೈತ ಹೇಗಿದ್ದ ಗೊತ್ತಾ? ನನ್ನ ತಾತ ಹೇಗಿದ್ರು ಅಂತಂದ್ರೆ ಅಕ್ಕಿ ಬೆಳ್ಕೊಳ್ತಿದ್ರು, ಮನೆಗೆ ಅಕ್ಕಿ ಬೇಕಾಗಿರೋಷ್ಟು ಮಾರ್ಲಿಕ್ಕೆ ಸಿಗುವಷ್ಟು ಅಕ್ಕಿ ಅವರ ಹತ್ರ ಇರ್ತಿತ್ತು. ಅಕ್ಕಿಯ ಜೊತೆಗೆ ಅವರು ತಮ್ಮದ್ದೇ ಸಣ್ಣದೊಂದು ತೋಟ, ಅಡಿಗೆ ಮನೆಯ ಹೊರಗಡೆ ತೋಟ, ನಂಗೆ ಗೊತ್ತಿಲ್ಲ ಕಾರವಾರದಲ್ಲಿ ಅದಕ್ಕೆ ಯಾಕೆ ಫೋರ್ಸ್ ಅಂತ ಕರೀತಾರೋ ಅಂತ ಗೊತ್ತಿಲ್ಲ, ಫೋರ್ಸ್ ಅಂತ ಕರಿತಿದ್ರು. ಅದರಲ್ಲಿ ಎಲ್ಲ ತರಕಾರಿಗಳು ಸಿಗ್ತಿದ್ವು. ಆ ತರಕಾರಿನ ತಗೊಂಡು ಬಂದು ಅಲ್ಲೇ ಅಡಿಗೆ ಮಾಡುವಷ್ಟರ ಮಟ್ಟಿಗೆ ಫ್ರೆಶ್ ಆಗಿರುವಂತ ತರಕಾರಿಗಳು ಇರ್ತಿದ್ವು. ಅವನು ಮಾವಿನ ಮರಗಳನ್ನ ನೆಟ್ಟಿದ್ದ. ಯಾಕೆ ಅಂತ ಕೇಳಿದ್ರೆ, ರಜೆಗೆ ನನ್ನ ಮೊಮ್ಮಕ್ಕಳು ಬರ್ತಾರಲ್ಲ ಅವ್ರು ತಿನ್ಲಿಕ್ಕೆ ಇರ್ಲಿ ಅಂತ, ಎಲ್ಲವನ್ನೂ ಮಾರಾಟಕ್ಕೆ ಅಂತಲ್ಲ, ನನ್ನ ಮೊಮ್ಮಕ್ಕಳಿಗೆ ಏನಾದ್ರೂ ಬೇಕು ಮತ್ತು ನನ್ನ ತೋಟದ್ದೇ ಆಗಿರಬೇಕು ಅಂತ ಬಯಕೆ ಇತ್ತು ಅವನಿಗೆ. ಅವನು ಗೇರು ಬೀಜಗಳನ್ನ ನೆಟ್ಟಿದ್ದ. ಅದು ಮೊಮ್ಮಕ್ಕಳಿಗಲ್ಲ, ಅದು ಈ ಮೊಮ್ಮಕ್ಕಳಿಗೆ ಊರಿಗೆ ಹೋಗಬೇಕಾದ್ರೆ ನಾನೇನಾದ್ರೂ ಮಾಡಿಸಿ ಕೊಡಬೇಕಲ್ಲ, ಅದಕ್ಕೆ ಗೇರು ಬೀಜ ಮಾರಾಟ ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂತ ಗೇರು ಬೀಜ ನೆಟ್ಟಿದ್ದ. ಅವನ ತೋಟದಲ್ಲಿ ನುಗ್ಗೆಕಾಯಿಯ ಮರ ಇತ್ತು. ಆ ನುಗ್ಗೆಕಾಯಿ ಪುಣ್ಯಾತ್ಮ ಯಾವಾಗ ನೋಡಿದ್ರೂ ನುಗ್ಗೆಕಾಯಿ ಬಿಡ್ತಿತ್ತು. ಅವನ ಮನೆಯ ಎಂಟ್ರೆನ್ಸ್ ಅಲ್ಲಿ ಒಂದು ಪುಟ್ಟ ಹೋಟೆಲು, ಎಲ್ಲ ಹೋಟೆಲ್ಗಳು ನಿಲ್ತಿದ್ವು. ರಜಕ್ಕೆ ನಾವು ಹೋದ್ರೆ ಏನ್ ಮಾಡ್ಬೇಕಿತ್ತು ಗೊತ್ತೇನು? ಆ ನುಗ್ಗೆಕಾಯಿಯ ಕಟ್ಟು ಕಟ್ಟಿ ರಸ್ತೆಯಲ್ಲಿ ನಿಲ್ಬೇಕಿತ್ತು. ಅದನ್ನು ಕೊಂಡ್ಕೊಳ್ಳೋರು ಅದನ್ನ ಎಲ್ಲ ಮಾರಾಟ ಮಾಡಿ ಬಂದ್ರೆ ಅವನು ಬಹಳ ಖುಷಿ ಪಡ್ತಿದ್ದ. 5 ರೂಪಾಯಿ ನಿನಗೆ ಅಂತ ಕೊಡ್ತಿದ್ದ. 5 ರೂಪಾಯಿ ಅಂತ ಕೊಟ್ಟಿದ್ದನ್ನ ವಾಪಸ್ ತಗೊಂಡು ಏನ್ ಹೇಳ್ತಿದ್ದ ಗೊತ್ತಾ? ಈಗ ಕೊಡೋದಿಲ್ಲ, ಹುಂಡಿಯಲ್ಲಿ ಹಾಕಿಟ್ಟಿರ್ತೀನಿ, ನೀನು ಊರಿಗೆ ಹೋಗಬೇಕಾದ್ರೆ ಪಾಕೆಟ್ ಮನಿ ಕೊಡ್ತೀನಿ ಅಂತ. ಏನ್ ಚೆನ್ನಾಗಿತ್ರಿ ಬದುಕು. ಆ ಕೃಷಿಕ ತನ್ನ ಬದುಕನ್ನ ಎಷ್ಟು ಸುಂದರವಾಗಿ ರೂಪಿಸಿಟ್ಟಿದ್ದ ಅಂತಂದ್ರೆ ಅದರಲ್ಲೊಂದು ಆನಂದವನ್ನ ತುಂಬುವಂತ ಪ್ರಯತ್ನ ಇತ್ತು. ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ ಕಾಲಕ್ರಮದಲ್ಲಿ ಹಂತ ಹಂತವಾಗಿ ಅದನ್ನ ಒಡೆಯುವಂತ, ಆ ಕೃಷಿಕನ ಬದುಕನ್ನ ವಿಚ್ಛಿದ್ರಗೊಳಿಸುವಂತ ಪ್ರಯತ್ನ ನಡೀತು ಅಂತ. ನಮ್ಮ ಕೃಷಿ ಹೇಗಿತ್ತು ಅಂತಂದ್ರೆ ಇಂಡಸ್ಟ್ರಿ ಕೃಷಿಗೆ ಹೊಂದಿಕೊಂಡಿತ್ತು. ನಮ್ಮ ಕೃಷಿಯಲ್ಲಿ ಈ ಲೈವ್ ಸ್ಟಾಕ್ ಅಂತ ಇವತ್ತು ನಾವೇನು ಸೆಪರೇಟ್ ಮಾಡಿಬಿಟ್ಟಿದ್ದೀವಲ್ಲ, ಪಶು ಸಂಗೋಪನಾ ಇಲಾಖೆಯ ಮಂತ್ರಿಗಳೇ ಬೇರೆ, ಕೃಷಿ ಇಲಾಖೆಯ ಮಂತ್ರಿಗಳೇ ಬೇರೆ. ಆದರೆ ಕೃಷಿ ಇಲಾಖೆ ಮತ್ತು ಪಶು ಸಂಗೋಪನಾ ಇಲಾಖೆ ಜೊತೆಯಲ್ಲೇ ಇರುವಂಥದ್ದು. ಈ ದೇಶ ಹಾಗಿಟ್ಕೊಂಡಿತ್ತು. ಆದರೆ ಕಾಲಕ್ರಮದಲ್ಲಿ ಅದನ್ನು ಸೆಪರೇಟ್ ಮಾಡಿದ್ರು. ಬ್ರಿಟಿಷರ ಕಾಲದಲ್ಲಿ ಅದನ್ನ ಸೆಪರೇಟ್ ಮಾಡಿ ಅದಕ್ಕೆ ಬೇರೆ ಕಾನೂನುಗಳಂತಂದ್ರು, ಇದಕ್ಕೆ ಬೇರೆ ಕಾನೂನುಗಳಂತಂದ್ರು. ಪರಿಣಾಮ ರೈತನಾಗಿರೋನು ತಾನು ಪಶು ಸಾಗಾಣಿಕೆ ಮಾಡ್ತಾನೆ ಅನ್ನೋದು ಕೂಡ ಯೋಚನೆ ಮಾಡೋದಕ್ಕೂ ಕಷ್ಟವಾಗುವಂತ ಸ್ಥಿತಿ ತಂದಿಟ್ರು ಅಂತ. ಆಕ್ರಮಣಗಳ ಮೇಲೆ ಆಕ್ರಮಣ ಆದ ನಂತರ ಎಲ್ಲರ ಕಣ್ಣು ಬಿದ್ದಿದ್ದು ಕೃಷಿಕನ ಮೇಲೆ. ಮಿತ್ರ, ನಿಮ್ಗೆ ಗೊತ್ತಿರಲಿ, ಈ ದೇಶ ಚಿನ್ನದ ಹಕ್ಕಿ ಅಂತ ಕರೆಯಲ್ಪಡ್ತಿತ್ತಲ್ಲ, ಅದು ನನ್ನಿಂದಾಗಿ, ನಿಮ್ಮಿಂದಾಗಿ, ಸಾಫ್ಟ್ವೇರ್ ಇಂಜಿನಿಯರ್ಗಳಿಂದಾಗಿ ಅಲ್ಲ. ಈ ದೇಶ ಚಿನ್ನದ ಹಕ್ಕಿ ಅಂತ ಯಾಕೆ ಕರೆಸ್ಕೊಳ್ಳಲ್ಪಡ್ತಿತ್ತು ಅಂತಂದ್ರೆ, ಈ ದೇಶದ ಜನಕ್ಕೆ ಸಾಕಾಗುವಷ್ಟು ಅನ್ನವನ್ನು ಬೆಳೆದು ಜಗತ್ತಿನ ಜನರಿಗೂ ಅನ್ನವನ್ನು ಕೊಡುವ ಸಾಮರ್ಥ್ಯವನ್ನ ಕೊಟ್ಟಿದ್ರಲ್ಲ, ಆ ಕೃಷಿಕರ ಕಾರಣಕ್ಕೋಸ್ಕರ ಈ ನಾಡನ್ನ ಚಿನ್ನದ ಹಕ್ಕಿ ಅಂತ ಕರೀತಿದ್ರು. ನಾವು ಬೆಳೆದ ಸಾಂಬಾರು ಬೆಳೆಗಳಿಗೆ ಜಗತ್ತಿನ ಜನ ಧಾವಿಸಿ ಬಂದ್ರೆ ಹೊರತು ಬೇರೆ ಯಾವುದೇ ವಸ್ತುಗಳಿಗಲ್ಲ ಅನ್ನೋದನ್ನು ದಯಮಾಡಿ ನೆನ್ಪಿಟ್ಕೊಳ್ಳಿ ಅಂತ. ಇದು ಭಾರತದಲ್ಲಿ ಕೃಷಿಕನಿಗಿದ್ದ ಔನ್ನತ್ಯ. ಆದರೆ ಯಾವಾಗಲಿಂದ ಆಕ್ರಮಣಗಳು ಶುರುವಾದವು ಅವ್ರ ಕಣ್ಣೆಲ್ಲ ಕೃಷಿಕನ ಮೇಲೆ ಬಿತ್ತು. ಕೃಷಿಕನ ಮೇಲೆ ಕಣ್ಣು ಹೇಗೆ ಬಿತ್ತು ಅಂತಂದ್ರೆ ನಿಮಗಿನ್ನೂ ಆಶ್ಚರ್ಯ ಅನ್ಸುತ್ತೆ ಹೇಳಿದ್ರೆ, ಈ ಮೊಘಲರ ಆಳ್ವಿಕೆಯ ಕಾಲಕ್ಕೆ ಒಂದು ಕಾನೂನಿತ್ತು, ಈ ದೇಶದ ಕೃಷಿಕನ ಮೇಲೆ 50% ಟ್ಯಾಕ್ಸ್ ಹಾಕಬಹುದು ಅಂತ. ಯಾಕೆ 50% ಟ್ಯಾಕ್ಸ್ ಹಾಕಬಹುದು ಅಂತ ಅಂದ್ರೆ, ಒಬ್ಬ ಹಿಂದೂ ರಾಜನ ಕಾಲದಲ್ಲಿ ಹೇಳಲಾಗಿತ್ತು, ಅತ್ಯಂತ ಕ್ರಿಟಿಕಲ್ ಟೈಮ್ ಬಂದ್ರೆ ಈ ದೇಶದಲ್ಲಿ 50% ಟ್ಯಾಕ್ಸ್ ಹಾಕಬಹುದು ಅಂತ. ಕ್ರಿಟಿಕಲ್ ಟೈಮ್ ನಲ್ಲಿ ಅದನ್ನ ಹಿಡ್ಕೊಂಡು ಅವ್ರು ಹೇಳಿದ್ರು ರೈತರು ಬೆಳೆದ 50% ಅನ್ನ ಕೊಡಬೇಕು ಅಂತ. ಆ ನಂತರ ಬ್ರಿಟಿಷರು ಏನ್ ಬಂದ್ರು, ಅವ್ರು ಇನ್ನೂ ರೈತರ ವ್ಯವಸ್ಥೆಯನ್ನ ಎಷ್ಟರ ಮಟ್ಟಿಗೆ ಹಾಳು ಮಾಡಿದ್ರು ಅಂತಂದ್ರೆ, ಆ ಪರಿಸ್ಥಿತಿಯಲ್ಲಿ ಈ ದೇಶದ ರೈತ ತನ್ನಂತಾನು ಉಳಿಸಿಕೊಳ್ಳೋದು ಕಷ್ಟವಾಗುವಂತ ಸ್ಥಿತಿ ಬಂತು. ಆಮೇಲೆ ಈ ದೇಶದಲ್ಲಿ ರೈತನನ್ನ ಬಡ ರೈತ ಅಂತ ಕರೆಯೋಕೆ ಶುರು ಮಾಡಿದ್ರು. ಒಂದ್ ಕಾಲದಲ್ಲಿ ಇತ್ತಲ್ಲ ಬಡ ಬ್ರಾಹ್ಮಣ ಅಂತ ಕರೆಯೋದಿತ್ತಲ್ಲ, ಆ ಬಡ ಬ್ರಾಹ್ಮಣನ ಸ್ಥಿತಿ ಹೋಗಿ ಬಡ ರೈತ ಅನ್ನೋ ಸ್ಥಿತಿ ಬಂತು. ಎಲ್ಲಿವರೆಗೂ ಅಂದ್ರೆ, ನಾನು ಚಿಕ್ಕವನಾಗಿರುವಾಗ ನನ್ನ ತಾತ, ನನ್ನ ಅಜ್ಜಿ ಅವರುಗಳೆಲ್ಲ ಮಾತನಾಡುವಾಗ ಏನ್ ಹೇಳ್ತಿದ್ರು ಅಂತಂದ್ರೆ, ನಾವಂತೂ ರೈತರಾದ್ವಿ, ನೀವಾಗಲೇ ಯಾರು ರೈತರಾಗೋದು ಬೇಡಪ್ಪ, ಓದಿ ಕೆಲಸ ಮಾಡಿದ್ರೆ ಸಾಕು ಅಂತ. ಕೆಲಸ ಅಂದ್ರೆ ಏನ್ ಗೊತ್ತಾ? ಕೆಲಸ ಅಂದ್ರೆ ಕೂಲಿ ಅಂತ. ಯಾವ ರೈತ ತಾನು ಜಮೀನಿಗೆ ಒಡೆಯನಾಗಿದ್ನೋ, ಒಂದು 4 ಎಕರೆ ಜಮೀನಿದ್ರು ಹೆಂಡತಿ ಮಕ್ಕಳ ಸಂಸಾರವನ್ನ ಚಂದ ನಡೆಸ್ತೀನಿ ಎನ್ನುವ ಆನಂದದಲ್ಲಿರ್ತಿದ್ನೋ, ಅವನು ತನ್ನ ಮಕ್ಕಳಿಗೆ ಹೇಳ್ತಿದ್ದ, ನೀನು ಈ ತರ ಒಡೆಯನಾಗಿರೋದು ಬೇಡಪ್ಪ, ಯಾರ್ದಾದ್ರೂ ಕಾಲಿನ ಕೆಳಗಡೆ ಕೆಲಸ ಮಾಡು ಅನ್ನುವಂಥ ಸ್ಥಿತಿಗೆ ಬಂತಲ್ಲ, ಅದು ಈ ಭಾರತದ ಕೃಷಿಯನ್ನ ನಾವು ತೆಗೆದುಕೊಂಡು ಹೋಗಿರುವಂತ ರೀತಿ ಅಂತ.
ನಂಗೆ ಇನ್ನೂ ಬೇಸರದ ಸಂಗತಿ ಏನು ಅಂತಂದ್ರೆ, ಬ್ರಿಟಿಷರು ಹೋದ್ರು, ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ 75 ವರ್ಷಗಳಲ್ಲಿ ಈ ದೇಶದಲ್ಲಿ ಕೃಷಿಯ ಫೇಸ್ ಚೇಂಜ್ ಮಾಡ್ಲಿಕ್ಕಾಯ್ತಾ? ಈ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲೂ ಕೃಷಿ ಇವತ್ತು ನಡ್ಕೊಂಡು ಹೋಗ್ತಿರುವಂತ ಹಾದಿಯೇ ಬೇರೆ. ಇಲ್ಲಿ ಕೂತಿರೋ ಬಹಳ ಜನರಿಗೆ ಗೊತ್ತಿರಬೇಕು, ಮತ್ತು ಬಹಳ ಜನ ಸಾವಯವ ಕೃಷಿಕರೋ ಅಥವಾ ಪ್ರಾಕೃತಿಕ ಕೃಷಿಕರೋ ಆಗಿರಬೇಕು ಅಂತ ನನಗೆ ಅನ್ಸುತ್ತೆ. ಇಲ್ಲದೆ ಹೋದ್ರೆ ರತ್ನಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ರತ್ನಗಳು ಅಂತಂದ್ರೆ ಮೂಲ ಪದ್ಧತಿಗೆ ನಾವು ಮರಳಿ ಬಂದಾಗ ಮಾತ್ರ ರತ್ನಗಳು. ಆದರೆ ಈ ದೇಶದ ಕೃಷಿಯನ್ನ ಎಷ್ಟರ ಮಟ್ಟಿಗೆ ಹಾಳು ಮಾಡಲಾಯಿತು ಅಂತಂದ್ರೆ, ನೀವು ಯಾವಾಗಲಾದ್ರೂ ಈ ಮಲ್ಟಿನ್ಯಾಷನಲ್ ಮಾನಿಟರ್ ಅನ್ನುವಂಥ ಒಂದು ವೆಬ್ಸೈಟಿಗೆ ಹೋಗ್ಬೇಕು. ಯಾರ್ಯಾರು ಇಲ್ಲಿ ವೆಬ್ಸೈಟ್ ನೋಡಬಲ್ಲರೋ ದಯಮಾಡಿ ಹೋಗಿ. ಮಲ್ಟಿನ್ಯಾಷನಲ್ ಮಾನಿಟರ್ ಅನ್ನುವಂಥ ವೆಬ್ಸೈಟಿಗೆ ನೀವು ಹೋದ್ರೆ ಗೊತ್ತಾಗುತ್ತೆ, ಮಾನ್ಸೆಂಟೋ, ಬಾಯರ್ಸ್ ಥರದ ಕಂಪನಿಗಳು ಇಡೀ ಜಗತ್ತಿನ ಕೃಷಿಯನ್ನ ತಮ್ಮ ಹಿಡಿತಕ್ಕೆ ಹೇಗೆ ತೆಗೆದುಕೊಂಡಿವೆ ಅಂತಂದ್ರೆ, ಜಗತ್ತಿನ 4-5 ದೊಡ್ಡ ದೊಡ್ಡ ಕಂಪನಿಗಳು ಇಡೀ ಕೃಷಿಗಾರಿಕೆಯನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡಿವೆ. ಇವತ್ತು ನೀವು ಬೀಜಗಳನ್ನ ಕೊಂಡ್ಕೊಳ್ಳೋದಿದ್ರೆ ಆ ಕಂಪನಿಗಳ ಹತ್ರ ಕೊಂಡ್ಕೋಬೇಕು. ಅವ್ರು ತಯಾರು ಮಾಡಿರುವಂತ ಬೀಜಗಳು ಹೇಗಿರ್ತವೆ ಅಂತಂದ್ರೆ, ಆ ಬೀಜಗಳಿಗೆ ಇಂತಿಂತ ಕಾಲಘಟ್ಟದಲ್ಲಿ ಇಂತಿಂತ ರೋಗ ಬರುತ್ತೆ, ಅವ್ರಿಗೆ ಗೊತ್ತದು. ಆ ರೋಗಕ್ಕೆ ಔಷಧಿಗಳನ್ನು ಅವರೇ ಮಾರ್ತಾರೆ. ಇಂತಿಂತ ಕಾಲಘಟ್ಟಕ್ಕೆ ಇಂತಿಂತ ಗೊಬ್ಬರ ಕೊಡಬೇಕು, ಆ ಗೊಬ್ಬರವನ್ನು ಅವರೇ ಮಾರ್ತಾರೆ. ಯಾವ ರೈತ ಝೀರೋ ಬಜೆಟ್ ನಲ್ಲಿ ಕೃಷಿಕನಾಗಿ ಬೆಳೆದು ನಿಲ್ಬಹುದಾಗಿತ್ತೋ ಆ ರೈತ ಇವತ್ತು ದಿನ ಬೆಳಗಾದ್ರೆ ಸಾವಿರಾರು ರೂಪಾಯಿಯ ಹಣವನ್ನ ತನ್ನ ಜಮೀನಿಗೆ ಸುರಿತಾನೆ ಇರ್ತಾನೆ. ಸುರಿದು ಕೊನೆಗೆ ಹೇಳ್ತಾನೆ, ನಾನು ಎಷ್ಟು ಖರ್ಚು ಮಾಡಿದ್ದೀನೋ ಅದರ 1/10 ಕೂಡ ಬರೋದಿಲ್ಲ, ಹೀಗಾಗಿ ಕೃಷಿ ಕೆಲಸಕ್ಕೆ ಬಾರದ್ದು ಅಂತ. ನನಗಿಲ್ಲಿಲೋ ಅಂತ ಕೆಲವು ಕೃಷಿಕರು ಬಂದು ಅಲ್ಲಿ ಹೇಳಿ ಹೋದ್ರು, ದಯವಿಟ್ಟು ನಿಮ್ಮ ಮಾತಾಡುವಾಗ ಒಂದೇ ಒಂದು ಚಾಲೆಂಜ್ ಮಾಡಿ ಅಂತ. ನೀವು ಬಂದು ಆಮೇಲೆ ಅವ್ರ ಜೊತೆ ಜಗಳ ಆಡ್ಬೋದು, ಹೇಳಿದವ್ರ ಹತ್ರ ಜಗಳ ಆಡ್ಬೋದು. ಚಾಲೆಂಜ್ ಏನು ಗೊತ್ತೇನು? ನೀವೇನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಅರ್ನ್ ಮಾಡ್ತೀರೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಅರ್ನ್ ಮಾಡ್ತೀವಿ. ಚಾಲೆಂಜ್ ಮಾಡಿ ತೋರಿಸ್ತೀವಿ, ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅಂತ. ಬಹಳ ಚೆನ್ನಾಗಿದೆ. ಆದರೆ ದುರದೃಷ್ಟ ಮತ್ತೊಂದೇನು ಅಂತಂದ್ರೆ, ಮತ್ತೆ ಅರ್ನಿಂಗಲ್ಲೇ ನೋಡ್ತೀವಿ ನಾವೆಲ್ಲವನ್ನು. ನಾನು ಈ ಕೃಷಿಯ ವಿಡಿಯೋ, ವೈರಲ್ ಆಗಿರೋ ವಿಡಿಯೋ ನೋಡ್ತೀನಿ. ಆ ವೈರಲ್ ಆಗಿರೋ ವಿಡಿಯೋ ಟೈಟಲ್ ಏನಿರುತ್ತೆ ಗೊತ್ತಾ? ಮಾವು ಬೆಳೆದು ಕೋಟಿ ರೂಪಾಯಿ ಗಳಿಸಿದ ರೈತ. ನಮ್ಗೆ ಕೋಟಿ ಇಂಪಾರ್ಟೆಂಟ್, ಮಾವಲ್ಲ. ಗೇರು ಬೀಜ ಬೆಳೆದು ಕೋಟ್ಯಂತರ ರೂಪಾಯಿ ಗಳಿಸಿದ ರೈತ, ಕೋಟ್ಯಂತರ ಇಂಪಾರ್ಟೆಂಟ್, ಗೇರಲ್ಲ. ತನ್ನ ಭೂಮಿಯಲ್ಲೇ ತರಕಾರಿಯನ್ನ ಬೆಳೆದು ಕೋಟ್ಯಂತರ ರೂಪಾಯಿ ಗಳಿಸಿದ ರೈತ. ಕೋಟ್ಯಂತರ ಇದೆಯಲ್ಲ, ಅದು ಎಷ್ಟು ಅಟ್ರಾಕ್ಟಿವ್ ಅಂತಂದ್ರೆ, ದುಡ್ಡು ಅಂತ ಅದ್ರ ಹಿಂದೆ ಓಡುವಂತ ಯತ್ನಕ್ಕೆ ಬಿದ್ದಿದ್ದೀವಲ್ಲ ಮಿತ್ರರೆ. ಒಬ್ಬ ರೈತನಿಗೆ ಇರಬಹುದಾಗಿರುವಂತ ಅತೀವವಾಗಿರುವಂತ ಆನಂದ ಏನು ಗೊತ್ತೇನು? ನಾನು ನನ್ನ ಭೂಮಿಗೆ ಅತ್ಯಂತ ಹತ್ತಿರದಲ್ಲಿದ್ದೀನಿ ಅನ್ನುವಂಥ ಆನಂದ ಯಾರಿಗಾದರೂ ಇದ್ರೆ ಅದು ರೈತನಿಗೆ ಮಾತ್ರ ಇರಲಿಕ್ಕೆ ಸಾಧ್ಯ. ಬೆಂಗಳೂರಿನಲ್ಲಿ ದೊಡ್ಡ ಮನೆ ಕಟ್ಕೊಂಡವನಿಗೆ ಮಣ್ಣಿನ ಮೇಲೆ ಕಾಲಿಟ್ಟು ಗೊತ್ತಿಲ್ಲ ರೀ. ಬಿಲೀವ್ ಮೀ, ನೀವೆಲ್ಲರೂ ಗೊತ್ತಿದ್ದೀರಾ. ಅವ್ರು 5ನೇದೋ 6ನೇದೋ ಫ್ಲೋರ್ನಲ್ಲಿ ಇರ್ತಾರೆ. ಅವ್ರು ಕಾರಲ್ಲಿ ಬರ್ತಾರೆ, ಶೂ ಹಾಕೊಂಡಿರ್ತಾರೆ, ಡೈರೆಕ್ಟ್ ಆಗಿ ಲಿಫ್ಟ್ನ ಎದುರಿಗೆ ನಿಲ್ತಾರೆ. ಲಿಫ್ಟ್ ಏರಿದ್ರೆ 6ನೇ ಫ್ಲೋರು, 6ನೇ ಫ್ಲೋರಿಂದ ಕೆಳಗೆ ಬರೋ ಪ್ರಮೇಯವೇ ಇಲ್ಲ. ವಾಕಿಂಗ್ ಬಂದ್ರು ಶೂ ಹಾಕೊಂಡ್ ಬಂದಿರ್ತಾರೆ. ಶೂ ಹಾಕೊಂಡು ಆಫೀಸಿಗೆ ಬರಬೇಕು ಅಂದ್ರೆ ಡೈರೆಕ್ಟ್ ಕಾರಿಗೆ ಹತ್ತುತ್ತಾರೆ. ಆಫೀಸ್ ಪೂರ್ತಿ ಕಾರ್ಪೆಟ್ಟು. 10 ವರ್ಷ ಮಣ್ಣನ್ನು ತುಳಿಯದ ಮಂದಿ ಇಲ್ಲಿದ್ದಾರೆ. ಆ ಮಣ್ಣನ್ನು ಮುಟ್ಲೇ ಇಲ್ಲ ಅವರು, ಆ ಮಣ್ಣನ್ನು ನೋಡ್ಲೇ ಇಲ್ಲ. ಯಾವ ಮಣ್ಣನ್ನು ಮುಟ್ಕೊಂಡೇ ದಿನ ಆರಂಭವಾಗುವಂತ ಕಾಲಘಟ್ಟ ಇತ್ತೋ ಅಂತ ಜಾಗದ ನಾವುಗಳು ಮಣ್ಣನ್ನ ತುಳಿಯದ ಸ್ಥಿತಿಯಲ್ಲಿದ್ದೀವಲ್ಲ, ಎಂತ ಅವಸ್ಥೆ. ಆದ್ರೆ ಆ ಕೃಷಿಕನನ್ನು ಕೇಳಿ, ಅವನು ಮಣ್ಣು ಮುಟ್ಟದ ದಿನ ಇಲ್ಲ, ಅವನು ಮಣ್ಣಿಗೆ ನಮಸ್ಕಾರ ಮಾಡದ ದಿನ ಇಲ್ಲ ಅಂತ. ಯಾರಿಗಿದೆ ಈ ಭಾಗ್ಯ? ಯಾವತ್ತಾದ್ರೂ ಈ ಆನಂದವನ್ನು ಅನುಭವಿಸಿದ್ದೀವಾ? ನಮ್ಗೆ ಆನಂದ ಇಲ್ಲ. ಇನ್ನು ಎರಡನೇದು ಹೇಳ್ತೀನಿ, ಅವನ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ನಾನು ಯಾಕೆ ಇಷ್ಟು ಧೈರ್ಯವಾಗಿ ಹೇಳ್ತೀನಿ ಗೊತ್ತಾ? ಕರೋನಾ ಬಂದಿದ್ದು ಯಾರಿಗೆ ಏನಾಯ್ತೋ ಗೊತ್ತಿಲ್ಲ, ನನಗೆ ಬಹಳ ಖುಷಿ ಆಯ್ತು. ಯಾಕೆ ಅಂತಂದ್ರೆ 2 ವರ್ಷಗಳ ಕಾಲ 100% ಕೃಷಿಕನಾಗ್ಬಿಟ್ಟೆ ನಾನು. ಸುಭಾಷ್ ಪಾಳೇಕರ್ ಏನೇನು ಮಾಡಿದ್ರು ಅಂತ ಓದ್ತಾ ಇದ್ದೆ. ಸುಭಾಷ್ ಪಾಳೇಕರ್ ಮಾಡಿದ್ದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ 5 ಲೇಯರ್ ಮಾಡೆಲ್ನ ಹಾಕೊಂಡು ಶುರು ಮಾಡಿದ್ವಿ. 5 ಲೇಯರ್ ಮಾಡೆಲ್ ಮಾಡಬೇಕು ಅಂತ ಖುಷಿಯಿಂದ ಮಾಡಿದ್ವಿ. ಆಮೇಲೆ ಗೊತ್ತಾಯ್ತು 5 ಲೇಯರ್ ಮಾಡೆಲ್ನಲ್ಲಿ ಅತ್ಯಂತ ಅಗತ್ಯವಾಗಿ ಬೇಕಾಗಿರೋದು ಸಗಣಿ ಮತ್ತು ಗಂಜಲ ಅಂತ. ಹಸುಗಳನ್ನು ಸಾಕಿದ್ವಿ, 11 ಹಸುಗಳು. ನಮ್ಮ ರುಟೀನ್ ಹೇಗಿತ್ತು ಗೊತ್ತಾ? ಬೆಳಗ್ಗೆ 4:15 ಎದ್ರೆ ಸಂಜೆ 6 ಗಂಟೆಯವರೆಗೂ 1 ಸೆಕೆಂಡ್ ಪುರ್ಸೋತ್ ಸಿಗ್ತಿರ್ಲಿಲ್ಲ. ಸಂಜೆ 7-7:30 ಕಣ್ಣು ಹೇಗೆ ಎಳಿತಿತ್ತು ಅಂತಂದ್ರೆ, ಒಂದು ಮಾತ್ರೆ ಇಲ್ಲದೆ ರಾತ್ರಿ 8 ಗಂಟೆಗೆ ಮಲಗುವಷ್ಟು ಸಾಮರ್ಥ್ಯ ಯಾರಿಗಾದ್ರೂ ಬರುತ್ತೆ ಅಂತಂದ್ರೆ ಅದು ಕೃಷಿಕನಿಗೆ ಮಾತ್ರ ಸಿಗುವಂಥದ್ದು.
ಇದನ್ನು ಡಾಕ್ಟರ್ ಹೇಳಿದ್ರೆ ಯಾರು ಕೇಳಲಿಕ್ಕಿಲ್ಲ, ಕೃಷಿಕರು ಹೇಳಿದ್ರೆ ಅರ್ಥ ಆಗ್ಬೋದು ನಮಗೆ. ಎಂಥ ಒಳ್ಳೆ ನಿದ್ದೆ ಬರುತ್ತೆ ಗೊತ್ತೇನು ಅವರಿಗೆ, ಎಂಥ ಆನಂದ ಅನ್ಸುತ್ತೆ ಗೊತ್ತೇನು. ಯಾವತ್ತಾದರೂ ನಿಮಗೆ ಜಂಜಡ ಅನ್ಸಿದ್ರೆ ಬೆಂಗಳೂರು, ಒಂದು ಸ್ವಲ್ಪ ಬಿಟ್ಟು ನಿಮ್ಮ ಊರಿನಲ್ಲಿರುವಂಥ ಯಾರು ಕೃಷಿಯೇ ಮಾಡದಿರುವಂಥ ಜಾಗಕ್ಕೆ ಹೋಗಿ ಸ್ವಲ್ಪ ದಿನ ಕೃಷಿ ಮಾಡ್ತಾ ಒಂದು ಸ್ವಲ್ಪ ಆನಂದವನ್ನು ಪಡೀರಿ. ಗೊತ್ತಾಗುತ್ತೆ ಭೂಮಿಗೆ ಹತ್ತಿರ ಇರುವಂಥ ಆನಂದ ಇನ್ನು ಎಲ್ಲೂ ಸಿಗದಿಲ್ಲ ಅಂತ. ಅಂಥ ಆನಂದವನ್ನು ಅವ್ರು ಪಡ್ಕೊಳ್ತಾರೆ ಅಂತ. ಇವತ್ತು ಆ ಕೃಷಿಕನಿಗೆ, ಆತ್ಮಾನಂದದಲ್ಲಿರುವಂಥ ಆ ಕೃಷಿಕನಿಗೆ ಸ್ವಲ್ಪ ಬೇಕಾಗಿರುವಂಥ ಸಹಕಾರವನ್ನು ಜೋಡಿಸಿದ್ರೆ ಅವನು ಇನ್ನೇನೂ ಕೇಳೋದಿಲ್ಲ. ಯಾವ ಕೃಷಿಕ ನನಗೆ ನಿಮ್ಮಿಂದ ಹೆಲ್ಪ್ ಬೇಕು ಅಂತ ಕೇಳ್ತಾನಲ್ಲ, ಅವನು ಸರಿಯಾಗಿ ಭೂಮಿಯಲ್ಲಿ ಕೃಷಿ ಮಾಡ್ತಿಲ್ಲ ಅಂತ. ಈ ಕೃಷಿಕರು ಯಾರು ಹೆಲ್ಪ್ ಕೇಳೋದಿಲ್ಲ. ಆದರೆ ನಾವು ಮಾಡ್ತಿರುವಂಥ ಈ ಕೃಷಿ ಕಾರ್ಯದ ಕುರಿತಂತೆ ಮನಸ್ಸಿನಲ್ಲೊಂದು ಪ್ರೀತಿಯ ಗೌರವವನ್ನು ಇಟ್ಕೊಳ್ಳಿ ಅನ್ನೋದಷ್ಟೇ ಅವರ ಪ್ರೀತಿ ಮತ್ತು ಉದ್ದೇಶ. ಇದಕ್ಕಿಂತ ಹೆಚ್ಚಿನದ್ದೇನೂ ಇಲ್ಲ. ಒಮ್ಮೆ ಆ ಗೌರವ ಮತ್ತು ಪ್ರೀತಿ ಮನಸ್ಸಿನಲ್ಲಿ ಹುಟ್ಕೊಳ್ತು ಅಂತಂದ್ರೆ ಈ ರಾಷ್ಟ್ರ ಅಂಥ ಕೃಷಿಕರಿಂದ, ಈ ರಾಷ್ಟ್ರ ತನಗೆ ಬೇಕಾಗಿರುವಷ್ಟು ಧಾನ್ಯ ಬೆಳೆಯನ್ನಲ್ಲದೆ ಜಗತ್ತಿಗೂ ಕೊಡಬಲ್ಲಷ್ಟು ಸಾಮರ್ಥ್ಯವನ್ನ ಮತ್ತೊಮ್ಮೆ ತೋರ್ಪಡಿಸುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಮಿತ್ರ, ಇವತ್ತು ರಾಷ್ಟ್ರ ತುಂಬಾ ದೊಡ್ಡ ಕಂಟಕದ ಸ್ಥಿತಿಯಲ್ಲಿದೆ. ನಾನು ಬಹಳ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳ್ತಿದ್ದೀನಿ. ಪ್ರತಿಯೊಬ್ಬರು ಜಾಗೃತರಾಗಬೇಕು ಅಂತ ನಾನು ಬಯಸ್ತೀನಿ. ಯಾಕೆ ಕಂಟಕದ ಸ್ಥಿತಿಯಲ್ಲಿದೆ ಅಂತ ನಾನು ಹೇಳ್ತಿದ್ದೀನಿ ಅಂತಂದ್ರೆ, ಒಂದು ಕಡೆ ಬರ್ಬಾದ್ ಆಗೋಗಿರುವಂತ ಪಾಕಿಸ್ತಾನ ಇದೆ, ಮತ್ತೊಂದು ಕಡೆ ಬರ್ಬಾದ್ ಆಗೋಗಿರುವಂತ ಶ್ರೀಲಂಕಾ. ಶ್ರೀಲಂಕಾಕ್ಕೆ IMF $2.5 ಬಿಲಿಯನ್ ಸಾಲ ಕೊಡ್ತು. $2.5 ಬಿಲಿಯನ್. ಭಾರತ ಎಷ್ಟು ಕೊಡ್ತು ಗೊತ್ತಾ? $4 ಬಿಲಿಯನ್ ಸಾಲ ಕೊಟ್ಟು, IMF ಗಿಂತ ಜಾಸ್ತಿ ಕೊಟ್ಟು ಶ್ರೀಲಂಕಾನು ಉಳಿಸಿದ ಕೀರ್ತಿ ಭಾರತಕ್ಕೆ. ಆದರೆ ಪಾಕಿಸ್ತಾನ ಇನ್ನೂ ಬರ್ಬಾದಾಗಿದೆ. ಮೊನ್ನೆಯಷ್ಟೇ ಕಳೆದ ಕೆಲವು ತಿಂಗಳ ಹಿಂದೆ ಬಾಂಗ್ಲಾದೇಶ ಜರ್ಜರಿತವಾಗಿ, ಇವತ್ತು ಬಾಂಗ್ಲಾದೇಶದ ಪರಿಸ್ಥಿತಿ ಹೇಳಲಿಕ್ಕಾಗೋದಿಲ್ಲ. ಯಾವ ಬಾಂಗ್ಲಾದೇಶ ನಾವು ಭಾರತದ ಮೇಲೆ ಯುದ್ಧ ಮಾಡಿ ಈಶಾನ್ಯ ರಾಜ್ಯವನ್ನು ಕಿತ್ಕೊಳ್ತೀನಿ ಅಂತ ಹೇಳ್ತಿತ್ತೋ, ಅದೇ ಬಾಂಗ್ಲಾದೇಶದ ಪ್ರಧಾನಮಂತ್ರಿ, ಇವತ್ತಿನ ಪ್ರಧಾನಮಂತ್ರಿ ಮೊಹಮ್ಮದ್ ಯೂನಿಸ್ ಏನ್ ಕೇಳ್ತಾನೆ ಗೊತ್ತಾ? ನಮ್ಗೆ ಅಕ್ಕಿ ತಿನ್ಲಿಕ್ಕಿಲ್ಲ, ದಯಮಾಡಿ ಸಬ್ಸಿಡೈಸ್ ರೇಟ್ರಲ್ಲಿ ಅಕ್ಕಿ ಕೊಡ್ತೀರಾ ಅಂತ ಗೋಗರಿಯುವ ಸ್ಥಿತಿಯಲ್ಲಿದ್ದಾನೆ. ಭಾರತ ಅಕ್ಕಿ ಕಳಿಸಿ ಕೊಡ್ತಾ ಇದೆ. ನಂಗೆ ಗೊತ್ತಿಲ್ಲ ನೀವು ಅದಕ್ಕೆ ಖುಷಿ ಪಡ್ತಿರೋ ಇಲ್ವೋ, ಅಕ್ಕಿ ಕಳಿಸ್ಕೊಡ್ತಿದ್ದೀವಿ ಅಂತ. ಕೋಪ ಇದೆ ನಮಗೆಲ್ರಿಗೂ. ಆದರೆ ಅಕ್ಕಿ ಕಳಿಸ್ಕೊಡ್ತಾ ಇದ್ದೀವಿ ಯಾಕೆಂದ್ರೆ ಸಾಯ್ತಾ ಇರೋ ಜನ ಉಳ್ಕೊಳ್ಳಿ ಅನ್ನುವಂಥ ಭಾವದಿಂದ ಅಕ್ಕಿ ಕಳಿಸ್ಕೊಡ್ತಿದ್ದೀವಿ. ಯಾವ ರಾಷ್ಟ್ರ ಇದೆ ಸೌತ್ ಈಸ್ಟ್ ಏಷ್ಯಾದಲ್ಲಿ? ಎಲ್ಲರೂ ಹತಪ್ರಾಣರಾಗಿರುವಾಗ ಇವರ ನಡುವೆ ಇವರೆಲ್ಲರಿಗಿಂತಲೂ ಮೀರಿ ನಿಂತಿರುವಂತ ರಾಷ್ಟ್ರ ಅಂತ ಯಾವುದಾದ್ರೂ ಇದ್ರೆ ಅದು ಭಾರತ ಒಂದೇ. ಬಹಳ ಹೆಮ್ಮೆ ಪಡಬೇಕಾಗಿರುವ ಸಂಗತಿ. ಆದರೆ ಅಮೆರಿಕ ಪ್ರೇರಿತ ರಿಲಿಜಿಯಸ್ ಫ್ರೀಡಮ್ ಇಂಡೆಕ್ಸ್ ನಲ್ಲಿ ಭಾರತ ಇವರೆಲ್ಲರಿಗಿಂತ ಕೆಳಗೆ, ಪಾವರ್ಟಿ ಇಂಡೆಕ್ಸ್ ಅಲ್ಲಿ ಭಾರತ ಇವರೆಲ್ಲರಿಗಿಂತ ಕೆಳಗೆ, ನಾವು ಪ್ರಜಾಪ್ರಭುತ್ವವನ್ನು ಮೇಂಟೈನ್ ಮಾಡಿರುವಂತ ಇಂಡೆಕ್ಸ್ ಅಲ್ಲಿ ಇವರೆಲ್ಲರಿಗಿಂತ ಕೆಳಗೆ. ಯಾಕೆ ಅಂತಂದ್ರೆ ಡೀಪ್ ಸ್ಟೇಟ್ಗೆ ಈ ಭಾರತವನ್ನ ನಾಶ ಮಾಡುವಂತ ಹುನ್ನಾರ ಬಹಳ ಅರ್ಜೆಂಟ್ ಆಗಿದೆ. ಮೊದಲೆಲ್ಲ ಇತ್ತು ಇನ್ನು 25 ವರ್ಷಕ್ಕೆ ಅವರು ಭಾರತವನ್ನು ತುಂಡು ಮಾಡ್ತಾರೆ ಅಂತ. ಅವ್ರೀಗ ಹೇಳ್ತಾರೆ ಇನ್ನು 2.5 ತಿಂಗಳು ಭಾರತದಲ್ಲಿ ಜನ ಬೀದಿಗೆ ಬರುವಂತೆ ಮಾಡ್ತೀವಿ. ಟ್ಯಾಕ್ಸ್ನ ವಿಚಾರಕ್ಕೆ ಬೀದಿಗೆ ಬರ್ತಾರೆ, ರೈತರ ಪ್ರಾಬ್ಲಮ್ ಅಂತ ಬೀದಿಗೆ ಬರ್ತಾರೆ. ಇವರು ಬೇರೆ 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 ಪ್ರಾಬ್ಲಮ್ಗಳಲ್ಲಿ, ಉತ್ತರ ಮತ್ತು ದಕ್ಷಿಣ ಅನ್ನೋ ಪ್ರಾಬ್ಲಮ್ಗಳಲ್ಲಿ ಬರ್ತಾರೆ. ಭಾಷೆಗಳ ಹೆಸರಲ್ಲಿ ಬೀದಿಗೆ ಬರ್ತಾರೆ. ಇಡೀ ದೇಶವನ್ನ ಅನಾಗರಿಕವನ್ನಾಗಿ ಅಥವಾ ನಾಯಕತ್ವವೇ ಇಲ್ಲದ ನಾವೊಂದು ರಾಷ್ಟ್ರವನ್ನಾಗಿ ಭಾರತವನ್ನ ಮಾಡ್ತೀವಿ ಅಂತ ಡೀಪ್ ಸ್ಟೇಟ್ನವ್ರು ಹಠ ತೊಟ್ಟು ನಿಂತಿದ್ದಾರಲ್ಲ, ಅದಕ್ಕೆ ಪ್ರತಿಯಾಗಿ ಇವತ್ತು ನಾವು ಬಲವಾಗಿ ನಿಲ್ಲಬೇಕಾಗಿದೆ. ನೀವು ಯಾವ ತರದ ಹುನ್ನಾರವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರೋ ಅದನ್ನ ಎದುರಿಸಿ ನಿಂತು ಈ ಭಾರತವನ್ನ ಉಳಿಸಿಕೊಳ್ಳುವುದಲ್ಲದೆ ಇದಕ್ಕಿಂತಲೂ ದೊಡ್ಡದು ಮಾಡಿ ತೋರಿಸ್ತೀವಿ ಅಂತ ಇವತ್ತು ನಾವು ಜಗತ್ತಿನ ಮುಂದೆ ಚಾಲೆಂಜ್ ಮಾಡಬೇಕಾಗಿದೆಯಲ್ಲ, ಆ ಪ್ರಯತ್ನದ ಕುರಿತಂತೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಕೃಷಿಕರಿಗೆ ಸನ್ಮಾನ ಮಾಡುವಂತ ಈ ಹೊತ್ತಿನಲ್ಲಿ ಈ ಕೃಷಿಕರು ಹೀಗೆಯೇ ಇನ್ನೂ ಸಾವಿರಾರು ಜನರಿಗೆ ಕೃಷಿತ್ವದ ಸಂಕಲ್ಪವನ್ನು ಕೊಡುವಂತೆ, ಅವರಿಗೆ ಪ್ರೇರಣೆ ಸಿಗುವಂತೆ ನಾವು ಬದುಕಬೇಕಾದಂತ ಅಗತ್ಯ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಹವ್ಯಕ ಸಮ್ಮೇಳನದಲ್ಲಿ, ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನೀವೇನ್ ಮಾಡ್ತಾ ಇದ್ದೀರೋ, ಈ ಕೃಷಿಕರಿಗೆ ಏನ್ ಶಕ್ತಿಯನ್ನ ತುಂಬ್ತಾ ಇದ್ದೀರೋ ಅದು ನಿಜಕ್ಕೂ ಹೆಮ್ಮೆ ಪಡುವಂಥದ್ದು. ಬಹುಶಃ ಇಡೀ ನಾಡು ಇದನ್ನ ನೋಡಿ ಅನುಸರಿಸುವಂತಾಗಬೇಕು ಅಂತ ನಾನು ಭಾವಿಸ್ತೀನಿ. ಎಲ್ಲಕ್ಕಿಂತ ಹೆಚ್ಚು ಏನು ಅಂತಂದ್ರೆ, ಎಲ್ಲಕ್ಕಿಂತ ಹೆಚ್ಚಿನದ್ದು ಸನ್ಮಾನ ಅಂತ ತುಂಬ ಕಡೆ ಮಾಡ್ತಾರೆ. ಮಾಡುವಾಗ ಹೇಗೆ ಮಾಡ್ತಾರೆ ಅಂದರೆ ಕಾಟಾಚಾರಕ್ಕೆ ಅರ್ಜೆಂಟ್ನಲ್ಲಿ ಮಾಡಿ ಕಳಿಸ್ಬಿಡ್ತಾರೆ. ಸನ್ಮಾನ ತಗೊಂಡವನಿಗೂ ಸಮಾಧಾನ ಇರೋದಿಲ್ಲ, ನೋಡಿದವನಿಗೂ ಏನು ನೋಡಿದ್ವಿ ಅಂತ ಗೊತ್ತಿಲ್ಲ. ನಂಗೆ ಭಾಳ ಸಂತೋಷವಾದ ಸಂಗತಿ, ಎಲ್ಲ ಕೃಷಿಕರು ಯಾರ್ಯಾರು ಸನ್ಮಾನ ಪಡೆದಿದ್ದಾರೋ, ಯಾರ್ಯಾರು ರತ್ನಗಳೋ ಅವ್ರದ್ದೆಲ್ಲರದು ಡಿಸ್ಪ್ಲೇ ಹಾಕಿದ್ದಾರೆ. ಬರ್ತಾ ನಾನು ನೋಡ್ಕೊಂಡು ಬಂದೆ, ಎಲ್ಲರದು ಏನೇನು ಸಾಧನೆ ಇದೆ ಅನ್ನೋ ಡಿಸ್ಪ್ಲೇ ಹಾಕಿದ್ದಾರಲ್ಲ, ಭಾಳ ಒಳ್ಳೆಯ ಸಂಗತಿ. ಅವರೆಲ್ಲರನ್ನೂ ಕೂಡ ಸಮಯ ಇದ್ದಾಗ ಅವರ ಸಾಧನೆಗಳನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡಿ. ಎಲ್ಲಕ್ಕಿಂತ ಹೆಚ್ಚು ನಮ್ಮ ಮನೆಗಳಲ್ಲಿ ನಾನು ಎಷ್ಟೇ ಅರ್ನ್ ಮಾಡ್ತಾ ಇರಲಿ,
ನಮ್ಮ ಮಕ್ಕಳಿಗೆ ಕೃಷಿಯ ಆ ಭೂಮಿಯನ್ನ ಒಂದು ಸಲ ತೋರಿಸಿ ರಜೆಗೆ ಹೋದಾಗ ತಾತ ಹೇಗೆ ಕೃಷಿ ಮಾಡ್ತಾರೆ ನೋಡು ಅಂತ ಅವ್ರ ಜೊತೆ ಮಕ್ಕಳನ್ನ ಸ್ವಲ್ಪ ಆಡಿಸಿ, ಯಾವ ಮಗು ನನ್ನ ಭೂಮಿಯಲ್ಲಿ ಬಿದ್ದು, ಭಾರತ ಭೂಮಿಯಲ್ಲಿ ಬಿದ್ದು ಸಣ್ಣದಾಗಿ ಗಾಯ ಮಾಡಿ ತರಚಿಕೊಂಡಿದೆಯೋ ಅದರ ರಕ್ತದ ಕಣಕಣದಲ್ಲೂ ಭಾರತೀಯತೆ ಹೋಗಿರುತ್ತೆ ಅನ್ನೋದನ್ನು ಮರಿಬೇಡಿ. ಅದನ್ನು ಹೋಗಿಸಬೇಕಾದಂಥ ಅಗತ್ಯ ಇದೆ. ಅದು ನಮ್ಮೆಲ್ಲರ ಪ್ರಯತ್ನ ಆಗಲಿ ಅಂತ ನಾನು ಪ್ರೀತಿಪೂರ್ವಕವಾಗಿ ಹಾರೈಸ್ತಾ ಈ ಸನ್ಮಾನವನ್ನು ಪಡೆದಿರುವಂಥ ಎಲ್ಲ ಕೃಷಿಕರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ತಾಯಿ ಭಾರತಿಗೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ವಂದೇ ಮಾತರಂ. ಧನ್ಯವಾದಗಳು. ವಿಶಿಷ್ಟವಾದ ದಿಕ್ಸೂಚಿಯ ಭಾಷಣಕ್ಕಾಗಿ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಇವರಿಗೆ ಒಂದು ರಜ್ಜ ಹವ್ಯಕ ಭಾಷೆಯಲ್ಲಿ ಮಾತಾಡಿ ಹೇಳುವ ಒಂದು ಸಣ್ಣ ಚೀಟಿ ಬೈಂದು. ನಾವು ಎಲ್ಲರಿಗೂ ಗೊತ್ತಿದ್ದು 8-10 ಕಡೆಯಲ್ಲಿ ಹವ್ಯಕರ ಪ್ರಾದೇಶಿಕವಾದ ಭಾಷೆಗೂ ಬೇರೆ ಬೇರೆ ರೀತಿಲಿ ಇದ್ದು, ಹೀಗಾಗಿ ಆನೊಂದು ಭಾಷೆಯಲ್ಲಿ ಮಾತಾಡ್ರೆ ಅದೆಲ್ಲ ಹೆಂಗಕ್ಕಳದ್ದು ಮಾತಾಡಪ್ಪ ಹೇಳಿ ಕೇಳುವು. ಎಲ್ಲರಿಗೂ ಅಪ್ಪ ಹಂಗೆ ಮಾತಾಡಲೇ ನಮ್ಮ ಯೋಗರಾಜ ಭಟ್ರು ನಮ್ಮೊಟ್ಟಿಗಿದ್ದವು. ಶ್ರೀ ಯೋಗರಾಜ್ ಭಟ್ ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಿ ನಿಮ್ಮ ಮಾತುಗಳಿಂದ ನಮ್ಮನ್ನು ಸಂತೋಷಗೊಳಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಸಭೆಗೆ ವಂದನೆ, ಹಿರಿಯರಿಗೆ ವಂದನೆ, ಸ್ನೇಹಿತರಿಗೆಲ್ಲ ವಂದನೆ. ನಿನ್ನೆ ಗಿರಿಧರ ಡಾಕ್ಟ್ರು ಫೋನ್ ಮಾಡಿದರು, ಹೀಗೆ ಬರಬೇಕು. ನಾನು ಅವರು ಕೊಡೋ ಮಾತ್ರೆ ಎಲ್ಲ ನುಂಗ್ತೇನೆ. ಅವ್ರಿಗೆ ಹೇಳಿದರೆ ಒಂದು ಕಟ್ಟಿಗೆ ಚೂರು ಕೊಟ್ಟರು ನುಂಗ್ಬಿಡ್ತೇನೆ, ಅಷ್ಟು ನಂಬಿಕೆ ನನಗೆ ಗಿರಿಧರ ಡಾಕ್ಟ್ರ್ ಅಂದರೆ. ನಾನು ಡಾಕ್ಟ್ರಿಗೆ ಕೇಳಿದೆ, ಡಾಕ್ಟ್ರೇ ಆರೋಗ್ಯನಾ? ಆಮೇಲೆ ಸಡನ್ನಾಗಿ ನೆನಪಾಯಿತು, ಡಾಕ್ಟ್ರಿಗೆ ಆರೋಗ್ಯನಾ ಅಂತ ಕೇಳ್ಬೋದಾ ಅಂತ ಕೇಳಿದೆ ಅವ್ರನ್ನ. ಕೇಳಿ ನಾವು ಮನುಷ್ಯರೇ ಅಂತಂದರು. ಈ ಕಾರ್ಯಕ್ರಮ ಗೊತ್ತಾಯಿತು. ದೊಡ್ಡ ಖುಷಿ ವಿಷಯ ಏನಂದರೆ ಕೃಷಿಕರಿಗೆ ಸನ್ಮಾನ ಅಂತ ಹೇಳಿದರು. ಆಮೇಲೆ ಎಷ್ಟೋ ದಿನಗಳಿಂದ ನಡೀತಾ ಬಂದ ಸಭೆ ಇದು. ಕೃಷಿ, ಈಗ ನಾವು ಇಲ್ಲಿ ವೇದಿಕೆಯಲ್ಲಿ ಕೂತಿದ್ದು ತಡೆಯೋಕ್ಕಾಗಲಿಲ್ಲ. ಹಸು ಕಾಗೇರಿ ಅವ್ರನ್ನ ಕೇಳಿದೆ, 1-2 ತುತ್ತು ಅನ್ನ ಬೇಕು ಅಂತ. ಸೀದಾ ಕಳಿಸಿದ್ರು, ಹೋಗಿ ಊಟ ಮಾಡ್ಕೊಂಬಂದೆ. ನಾವು ಒಂದು ತುತ್ತನ್ನು ಕಲಿಸಿ ನಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೇನು ಬಾಯಿಗೆ ಇಟ್ಕೋತೇವೆ, ಆ ಹಂತದಿಂದ ಪ್ರತಿ ನಮ್ಮ ಉಸಿರಾಟದ ಪ್ರತಿ ಘಳಿಗೆಲೂ ನಾವು ಕೃಷಿಕರನ್ನ ನೆನೀಲೇಬೇಕು. ಯಾಕಂದರೆ ಅದು ನಮ್ಮೆಲ್ಲರ ಮೂಲ ವೃತ್ತಿ. ಪ್ರತಿಯೊಬ್ಬರೂ ಕೃಷಿಕರೇ. ನನ್ನ ಇಲ್ಲಿ ಬಾಂಧವರನ್ನೆಲ್ಲ ನೋಡ್ತಿದ್ರೆ ನನ್ನ ಹಿರಿಯಣ್ಣ, ನನ್ನ ತಂದೆ, ನನ್ನ ದೊಡ್ಡ ತಂದೆ, ನನ್ನ ಚಿಕ್ಕಪ್ಪಂದರು ಎಲ್ಲರೂ ಕೃಷಿಕರೇ. ನಾನು ಬಾಲ್ಯದಲ್ಲಿ ಕೃಷಿ ಮಾಡಿಯೇ ಬಂದವನು. ಅವರು ಒಂದು ಸನ್ನಿಧಿಗೆ ಬರೋದು ನನ್ನಂಥ ಎಳೆಯನ ಪುಣ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೃಷಿ ತುಂಬ ದೊಡ್ಡದು. ಸೊ ಸಕಲ ಕೃಷಿಕರಿಗೆ ಮತ್ತು ನೆಲದ ಎಲ್ಲ ನಾಡಿನ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ನಮನ. ಕರೆದಿದ್ದಕ್ಕೆ ಡಾಕ್ಟ್ರಿಗೆ ಧನ್ಯವಾದ. ಹಿರಿಯರಿಗೆ ದೀರ್ಘದಂಡ ನಮಸ್ಕಾರ ಮತ್ತೊಂದು ಸತಿ. ಜೈ ಕೃಷಿ, ಜೈ ಸಮ್ಮೇಳನ. ಥ್ಯಾಂಕ್ ಯು ಸೋ ಮಚ್. ವಂದನೆಗಳು ಸರ್. ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಶ್ರೀ ವಿಷ್ಣುತೀರ್ಥ ಯತಿ ಪರಂಪರೆಯ ಶ್ರೀ ಸುಬ್ರಹ್ಮಣ್ಯ ಮಠದ ಶ್ರೀ ಸಂಪುಟ ನರಸಿಂಹಸ್ವಾಮಿಯ ಪಾದ ಪದ್ಮಾರಾಧಕರಾದ ಯತಿ ಪರಂಪರೆಯಲ್ಲಿ ವಿದ್ವತ್ ಪ್ರತಿಪಾದಕರೆಂದು ಮಾನಿತರಾದ ಸ್ವತಃ ವಿದ್ವಾಂಸರು, ವಾಗರ್ಥ ಪ್ರತಿಪಾದಕರು, ಅತ್ಯಂತ ಸರಳ ಸಜ್ಜನಿಕೆಯ ಸ್ವಾಮಿಗಳೆಂದು ಜನಮಾನಸದಲ್ಲಿ ಗುರುತಿಸಲ್ಪಟ್ಟಿರುವ ಸ್ವತಃ ಕವಿಯೂ ಆಗಿದ್ದುಕೊಂಡು ಶ್ರೀ ಸಂಪುಟ ನರಸಿಂಹಸ್ವಾಮಿಯ ಅಷ್ಟಕವನ್ನು ಬಹಳ ಅರ್ಥವತ್ತಾಗಿ ರಚಿಸಿ ಅಷ್ಟದೇಶಗಳಿಗೂ ಮಿಕ್ಕು ಕಡೆಗಳಲ್ಲಿ ಅದನ್ನು ಪಸರಿಸಿರುವ, ಪಂಡಿತ ಪರಂಪರೆ ಸದಾ ಗೌರವಿಸುವ, ದ್ವೈತಾದ್ವೈತ ಶಿಷ್ಯವರ್ಗದಿಂದ ಗುರುವೆಂದು ಮಾನಿಸಲ್ಪಟ್ಟಿರುವ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಇಲ್ಲಿ ಸನ್ನಿಹಿತರಾಗಿರುವುದಕ್ಕೆ ವಿಶೇಷ ಅರ್ಥ. ನೆಲದ ದೈವವೆಂದು ನಾವು ನೀವು ನಂಬಿರುವ ನಾಗನ ನೆಲದಿಂದ ಈ ನೆಲದ ಆರಾಧನೆಯ ಮೂಲಕ ಕೃಷಿ ಎಂಬ ಕಾಯಕವನ್ನು ಬಳಸಿ
ಸಂಪತ್ತೆನ್ನುವ ಆತ್ಮವಿಶ್ವಾಸವನ್ನು ಕಟ್ಟಿಕೊಟ್ಟು ಜಗದಗಲ ಹವ್ಯಕರು ಪುಟಿದೇಳುವಂತೆ ಮಾಡುತ್ತಿರುವ ಸಾಧಕರ ಸನ್ಮಾನದ ಈ ಹೊತ್ತಿನಲ್ಲಿ ನಾಗನ ನೆಲದಿಂದ ಬಂದಿರುವ ಪೂಜ್ಯ ಶ್ರೀಪಾದರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳೊಂದಿಗೆ ವಿನಂತಿಸುತ್ತಿದ್ದೇವೆ. ನಿಮ್ಮ ಆಶೀರ್ವಚನದ ಅಮೃತ ಸೇಚನಕ್ಕಾಗಿ ಇದೀಗ ಪೂಜ್ಯ ಶ್ರೀಪಾದರಿಂದ ಆಶೀರ್ವಚನ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರ ಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಭಾಗವತದಲ್ಲಿ ಒಂದು ಪ್ರಸಂಗದಲ್ಲಿ ಹೇಳ್ತಾರೆ, 3 ಬಗೆಯ ಜೀವರಾಶಿಗಳಿದ್ದಾವೆ ಈ ಪ್ರಪಂಚದಲ್ಲಿ ಅಂತ. ಒಂದು ಜೀವರಾಶಿಗೆ ತಿರ್ಯಕ್ ಜಂತು ಅಂತ ಹೆಸರು. ಅದು ಓಡಾಡುವುದಲ್ಲ, ಅಡ್ಡಾಡುವುದು. ತಿಂದ ಆಹಾರ ದೇಹದಲ್ಲಿ ಅಡ್ಡಕ್ಕೆ ಹರಿದು ದೇಹ ಪೋಷಣೆ ಮಾಡ್ತಾ ಬದುಕುವಂಥ ಜೀವರಾಶಿಗೆ ಆಹಾರದ ಚಲನೆಯೇ ಅಡ್ಡಕ್ಕೆ ಇರುವುದರಿಂದ ಅದಕ್ಕೆ ತಿರಿಯ ಜಂತುಗಳು ಅಂತ ಹೆಸರು. ಇನ್ನೊಂದು ಜೀವರಾಶಿ ಇದೆ, ಆಹಾರ ಅಡ್ಡಕ್ಕೆ ಹರಿಯುವುದಲ್ಲ, ಕೆಳಗಿನಿಂದ ಮೇಲಕ್ಕೆ ಹರಿಯುವಂಥದ್ದು. ಅದು ಮರಗಿಡಗಳ ಬದುಕು, ಕೃಷಿಯ ಬದುಕು. ಪ್ರಾಣಿಗಳಾದರೂ ತನ್ನ ಆಹಾರಕ್ಕೋಸ್ಕರ ಹಿಂಸ್ರ ಪ್ರಾಣಿಗಳು ಬೇಟೆಯಾಡಿ ತಾನು ಬದುಕಬಹುದು. ಮರಗಿಡಗಳು ಕೃಷಿ ಏನಿದೆಯೋ ಅದು ಅತ್ಯಂತ ವಿಶಿಷ್ಟವಾದ ಬದುಕು. ಆಹಾರವನ್ನು ಕೆಳಗಿನಿಂದ ಸ್ವೀಕಾರ ಮಾಡಿ ಮೇಲಕ್ಕೆ ಬೆಳೆದು ಎತ್ತರಕ್ಕೆ ಬೆಳೆಯುವಂಥ ಜೀವರಾಶಿ. ಊರ್ಧ್ವಸ್ರೋತಸ್ಸು ಅಂತ ಹೆಸರು. ಇದು ಪ್ರಾಣಿಗಳಿಂತಲೂ ಶ್ರೇಷ್ಠವಾದ ಬದುಕು. ಯಾಕೆಂದರೆ ತನ್ನ ಆಹಾರಕ್ಕೋಸ್ಕರನೂ ಇನ್ನೊಬ್ಬರಿಗೆ ಹಿಂಸೆ ಮಾಡದೆ, ತನ್ನ ಕಾಲಬುಡಕ್ಕೆ ತಾನಾಗಿ ಹರಿದ ಗೊಬ್ಬರ ನೀರುಗಳಿಂದ ತನ್ನನ್ನು ತಾನು ಪೋಷಿಸಿಕೊಂಡು ಬದುಕಿರುವಷ್ಟು ಕಾಲ 4-6 ಮಂದಿಗೆ ನೆರಳು ಫಲವನ್ನು ಕೊಟ್ಟು, ತನ್ನ ಉತ್ತರ ಕಾಲದಲ್ಲಿಯೂ ಕೂಡ ಅನೇಕ ಮನೆಗಳಿಗೆ ಮೋಪಾಗಿ ತನ್ನ ಬದುಕನ್ನು ಬೆಳೆಸುವಂಥದ್ದು. ಮತ್ತು ಸತ್ತ ಮೇಲೂ ಕೂಡ ಇನ್ನೊಬ್ಬರಿಗೆ ವಾಸನೆ ಬರದೆ, ಇನ್ನೊಬ್ಬರಿಗೆ ಭಾರವಾಗದೆ ಬದುಕುವಂಥ ಭಾಗ್ಯ ಅದು ಮರಗಿಡಗಳ ಬದುಕು, ಊರ್ಧ್ವಸ್ರೋತಸ್ಸು. ಇನ್ನೊಂದಿದೆ ಅಂತೆ, ದೇಹದಲ್ಲಿ ಅಡ್ಡಕ್ಕೂ ಹರಿಯದೆ, ಕೆಳಗಿನಿಂದ ಮೇಲಕ್ಕೂ ಹರಿಯದೆ, ಮೇಲಿನಿಂದ ಕೆಳಕ್ಕೆ ಹರಿಯುವಂಥ ಜೀವರಾಶಿ, ಅದು ನಾವು. ಅಧಸ್ರೋತಸ್ಸು. ಆಹಾರ ತಗೊಳ್ಳೋದು ಮೇಲಿನಿಂದ, ಹರಿಯುವುದು ಕೆಳಕ್ಕೆ. ಹಾಗಾಗಿ ತಿಂದು ತಿಂದು ನಾವು ಎತ್ತರಕ್ಕೇನು ಬೆಳೆಯೋಕ್ಕಾಗೋದಿಲ್ಲ ಅಂತೆ. ಹೆಚ್ಚು ಅಂದರೆ ಒಂದು 25 ವರ್ಷ, ಆಮೇಲೆ ತಿಂದರೆ ಅಡ್ಡಕ್ಕೆ ಬೆಳಿತೀವಿ, ನಾವು ಎತ್ತರಕ್ಕೆ ಬೆಳೆಯೋದಿಲ್ಲ. ಹಾಗಾಗಿ ಒಬ್ಬ ಮನುಷ್ಯ, ಮಾನವ ಜೀವನ ದೊಡ್ಡದು, ಅದ ವ್ಯರ್ಥ ಮಾಡಬೇಡಿ ಹುಚ್ಚಪ್ಪಗಳಿದ ಅಂತ ದಾಸರು ಹೇಳಿದ್ರಲ್ಲ, ಅದಕ್ಕೆ ಕಾರಣವಾದ ಅಂಶ ಏನು ಅಂತ ವಿಚಾರ ಮಾಡಬೇಕು ನಾವಲ್ವಾ. ಏಕೆಂದರೆ ಯಾವ ಕಾರಣಕ್ಕೆ ದೊಡ್ಡ ಸ್ತನ ಇದೆ ನಮ್ಮ ಹತ್ರ? ನಮ್ದೇನಾದರೂ ದೇಹದಲ್ಲಿ ಯಾವುದಾದ್ರೂ ಭಾಗ ಉಪಯೋಗ ಇದೆಯೋ ಅಂತ ಕೇಳಿದರೆ, ಅನೇಕ ಪ್ರಾಣಿಗಳ ಕೂದಲು ಉಣ್ಣೆಯ ಶಾಲಾಗಿ ಪರಿವರ್ತನೆ ಆಗುತ್ತೆ. ಮನುಷ್ಯನ ಕೂದಲು ಕತ್ತರಿಸಿದರೆ ಸ್ನಾನ ಮಾಡಿ ಒಳಗೆ ಬಾ ಅಂತಾರೆ, ಮೈಲಿಗೆ ಅಂತ. ಅನೇಕ ಪ್ರಾಣಿಗಳ ದಂತಕ್ಕೆ ಬಹಳ ಬೇಡಿಕೆ ಇದೆ, ಆನೆಯ ದಂತಕ್ಕೆ. ಮನುಷ್ಯನ ಹಲ್ಲು ತುಳಿದಿದ್ರೆ ಅವನಿಗೂ ವಾಸನೆ ಬರುತ್ತೆ. ಅನೇಕ ಪ್ರಾಣಿಗಳ ಚರ್ಮ ಸಾಧಕರಿಗೆ ಆಸನವಾಗಿ ಇರುತ್ತೆ, ಮನುಷ್ಯನ ಚರ್ಮ ತಂದೆ ತಾಯಿಗೂ ಬೇಡ. ಏನಾದರೂ ಗಲಾಟೆ ಮಾಡಿದರೆ ಬೆನ್ನು ಚರ್ಮ ಉಲಿತೇನೆ ಅಂತ ಹೇಳ್ತಾರೆ, ಉಪಯೋಗ ಇಲ್ಲ ಅಂತ ಗೊತ್ತಿದೆ. ಹೀಗೆ ದೇಹದ ಅನೇಕ ಅಂಗಗಳಿಂದಲೂ ಮನುಷ್ಯ ಒಬ್ಬ ದೊಡ್ಡವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವನು ಎತ್ತರಕ್ಕೆ ಬೆಳೆಯುವುದು ಅಂತ ಹೇಗೆ ಬೆಳೀಲಿಕ್ಕೆ ಸಾಧ್ಯ? ತಿಂದೂ ಬೆಳೆಯುವುದಿಲ್ಲ. ಬೇಡ, ಇಂದ್ರಿಯಗಳೇನಾದರೂ ಸೂಕ್ಷ್ಮಾತಿ ಸೂಕ್ಷ್ಮ ಇಂದ್ರಿಯಗಳಿದೆವು ಅಂತ ಹೇಳಿದರೆ ಅತ್ಯಂತ ದೂರದಲ್ಲಿರುವ ವಸ್ತುವನ್ನು ಕೂಡ ಗುರುತಿಸುವಂಥ ಸಾಮರ್ಥ್ಯ ಪ್ರಾಣಿಗಳಿಗಿದೆ. ನಮ್ಮ ಹಳೆ ಕಾಲದಲ್ಲಿ ಹೇಳ್ತಿದ್ರು, ಸೂಲಿಬೆಲೆಯವರು ಹೇಳಿದಾಗೆ, ಹಳ್ಳಿ ಮನೆಯಲ್ಲಿ ಸುಮ್ಮನೆ ಹೇಳುವ ಮಾತು ಏನು ಅಂದರೆ, ಮನೆ ಒಳಗಡೆ ಏನೊಂದು ಬಿದ್ದದ್ದು ಸದ್ದಾಯ್ತಂತೆ ನಾಯಿಗೆ. ಆವಾಗ ಮನೆ ಒಳಗಡೆ ನಾಯಿಗೆ ಎಂಟ್ರಿ ಇಲ್ಲ, ಅದಕ್ಕೆ ಅದು ಬೆಕ್ಕಿಗೆ ಹೇಳಿದಂತೆ ಒಳಗಡೆ ಏನೋ ಬಿದ್ದಿದ್ದು ನೋಡ್ಕೊಂಡು ಬಾ ಅಂತ. ಬೆಕ್ಕಿ ಹೇಳ್ತದ್ದು ಸಾಸಿವೆ ಬಿದ್ದದ್ದು ಅಂತ. ಅಂದರೆ ಎಷ್ಟು ಅನೇಕ ಜಂತುಗಳ ಎಷ್ಟು ಸೂಕ್ಷ್ಮವಾದ ದೃಷ್ಟಿ ಇದೆ, ಎಷ್ಟು ಸೂಕ್ಷ್ಮವಾದ ಕಿವಿ ಇದೆ, ಎಷ್ಟು ದೂರಕ್ಕೆ ಯಜಮಾನ ಹುಡ್ಕೊಂಡು ಹೋಗುವ ಘ್ರಾಣೇಂದ್ರಿಯ ಶಕ್ತಿ ಪ್ರಾಣಿಗಳಿಗಿದೆ ಅಂತ ಹೇಳೋದು ಗೊತ್ತಿದೆ. ಆ ದೃಷ್ಟಿಯಿಂದಲೂ ಕೂಡ ಮನುಷ್ಯನು ದೊಡ್ಡವನಲ್ಲ. ಹಾಗಾಗಿ ದೊಡ್ಡವನಾಗಬೇಕೇ ಆಗಿದ್ದರೆ ಅದು ಬೌದ್ಧಿಕ ಮತ್ತು ಮಾನಸಿಕ ಮಟ್ಟದಿಂದ ಎತ್ತರಕ್ಕೆ ಬೆಳೀಬೇಕವ. ಮನುಷ್ಯನಿಗೆ ಭಗವಂತ ಕೊಟ್ಟ ಒಂದು ವಿಶೇಷವಾದ ಕೊಡುಗೆ ಇದೇನೆ. ಯಾವುದೇ ಜೀವರಾಶಿಗಿಂತ ಹೆಚ್ಚು ಎತ್ತರದಲ್ಲಿ ಯೋಚನೆ ಮಾಡುವಂಥ ಬೌದ್ಧಿಕ ಶಕ್ತಿಯನ್ನು ಭಗವಂತ ಮನುಷ್ಯನಿಗೆ ಮಾತ್ರ ಕೊಟ್ಟಿದ್ದಾನೆ. ಇನ್ನೊಂದು ಕ್ರಿಯಾಶೀಲವಾದ ಕೈ ಬೆರಳು. ಒಂದು ಸೂಜಿಗೆ ದಾರ ಹಾಕಬೇಕು ಅಂತ ಹೇಳಿದರೆ ಈ ಮನುಷ್ಯ ಪ್ರಾಣಿ ಬಿಟ್ಟು ಬೇರೆ ಯಾವ ಪ್ರಾಣಿಗೂ ಸಾಧ್ಯವಿಲ್ಲದಿರುವ ಸಂಗತಿ. ಹಾಗಾಗಿ ಮನುಷ್ಯ ಬೌದ್ಧಿಕವಾಗಿ ಎತ್ತರಕ್ಕೆ ಇರಬೇಕು. ಕ್ರಿಯಾಶೀಲವಾದ ಕೈಗಾರಿಕೆಗಳಿಗಿಂತ ಮನುಷ್ಯ ಜೀವನದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿದ್ದಾನೆ.
ಅಂತಹ ಮನುಷ್ಯ ಅವನು ಸಾರ್ಥಕವಾಗಿ ಬದುಕಬೇಕು ಅಂತಾದರೆ ತನ್ನ ಬದುಕನ್ನು ಭಗವತ್ಪರವಾಗಿ ವಿಸ್ತಾರಗೊಳಿಸಬೇಕು, ಸಾಮಾಜಿಕವಾಗಿ ವಿಸ್ತಾರಗೊಳಿಸಬೇಕು. ಹಿಂದೂ ಧರ್ಮದಲ್ಲಿ ಒಂದು ಚಿಹ್ನೆ ಇದೆ, ಸ್ವಸ್ತಿ ಅಂತ ಹೆಸರು ಅದಕ್ಕೆ. ಅದರಲ್ಲಿ 2 ರೇಖೆ ಇದೆ. ಒಂದು ಎತ್ತರಕ್ಕೆ ಹರಿದ ರೇಖೆ ವೆರಿಟಿಕಲ್ ಆಗಿ, ಇನ್ನೊಂದು ಹಾರಿಜಾಂಟಲ್ ಅಡ್ಡಕ್ಕೆ ಹರಿದ ರೇಖೆ. ಈ ಹಿಂದೂ ಧರ್ಮದ ಚಿಹ್ನೆಯನ್ನು ಸ್ವಸ್ತಿ ಅಂತ ಯಾಕೆ ಕರೀತಾರೆ, ಮಂಗಲ ಅಂತ ಹೇಳಿದರೆ, ಅವನು ಬೇರೆ ಯಾವುದೇ ಪ್ರಾಣಿಗೆ ಯೋಚನೆ ಮಾಡದೇ ಇರುವಂತಹ ಒಂದು ಯೋಚನೆ ಏನು ಅಂದರೆ, ಸೃಷ್ಟಿ ಮಾಡಿದ ಭಗವಂತನ ಯೋಚನೆ ಮಾಡುವ ತಾಕತ್ತು ಅವನಿಗೆ ಮಾತ್ರ ಇರುವುದರಿಂದ ಎತ್ತರದ ಸ್ವತ್ತು ಯಾರು ಅಂದರೆ ಭಗವಂತ. ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ ಅಂತ ಪುರುಷ ಸೂಕ್ತ ಹೇಳುತ್ತೆ. ಯಾವುದು ಅತ್ಯಂತ ಎತ್ತರವೋ ಅದಕ್ಕಿಂತ 10 ಅಂಗುಲ ಎತ್ತರದಲ್ಲಿ ಭಗವಂತ ಇರ್ತಾನೆ ಅಂತ. ಆ ಭಗವಂತನ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಇನ್ಯಾರು ಯೋಚನೆ ಮಾಡಲಿಕ್ಕಿದ್ದಾರೆ? ಪ್ರಾಣಿಗಳಿಗೆ ಸಾಧ್ಯವೇ ಇಲ್ಲ. ಆಹಾರ, ನಿದ್ರೆ, ಭಯ, ಮೈಥುನಗಳಿಗೆ ಸೀಮಿತವಾದ ಬದುಕು ಪ್ರಾಣಿಗಳಾದರೆ, ಅದಕ್ಕಿಂತ ಹೆಚ್ಚಿನ ವಿವೇಕ ಏನಾದರೂ ಇದ್ರೆ ಅದು ಮನುಷ್ಯನಿಗೆ ಮಾತ್ರ. ಆದ್ದರಿಂದ ಎತ್ತರದ ಭಗವಂತನ ಪರವಾಗಿ ಯೋಚನೆ ಮಾಡುವಂಥ ಸಾಮರ್ಥ್ಯ ಇದ್ದರೆ ಮನುಷ್ಯನಿಗೆ ಮಾತ್ರ. ಆದ್ದರಿಂದ ಬೌದ್ಧಿಕವಾಗಿ ಮಾನಸಿಕವಾಗಿ ಎತ್ತರಕ್ಕೆ ಇರಬೇಕು, ಆವಾಗ ಮಾನವ ಜೀವನ ದೊಡ್ಡದಾಗುತ್ತೆ. ಇನ್ನೊಂದು ಸಾಮಾಜಿಕವಾಗಿ ಬದುಕನ್ನು ವಿಸ್ತಾರಗೊಳಿಸುವಂಥದ್ದು. ನಾನು ಅಂತ ಹೇಳೋದು ಸ್ವಾರ್ಥ ಆದರೆ, ಸ್ವಾರ್ಥದ ವಿಸ್ತಾರಗೊಳಿಸುವುದಂದರೆ ನಾನು, ನನ್ನನ್ನು, ನನ್ನದು, ನನ್ನ ರಾಜ್ಯ, ನನ್ನ ದೇಶ, ನನ್ನ ಪ್ರಪಂಚ ಅಂತ ಹೇಳುವಂಥ ಬದುಕಿನ ವಿಸ್ತಾರ ಏನುಂಟು ಅದು ಅಡ್ಡಕ್ಕೆ ಹರಿದ ರೇಖೆಯ ಅರ್ಥ. ಅಂದರೆ ಮನುಷ್ಯ ಸ್ವಾರ್ಥಿಯಿಂದ ನಿಸ್ವಾರ್ಥಿಯಾಗಿ ಬೆಳೀಬೇಕು ಅಂತ ಹೇಳುವಂಥ ಚಿಂತನೆ. ಹಾಗಾಗಿ ಸಾಮಾಜಿಕವಾದ ವಿಸ್ತಾರ ಮತ್ತು ಆಧ್ಯಾತ್ಮಿಕವಾದ ಎತ್ತರ ಯಾರಿಗಿದೆಯೋ ಅವರು ನಿಜವಾಗ್ಲೂ ಮಂಗಲಮಯವಾದ ಬದುಕನ್ನು ಬದುಕುತ್ತಾರೆ ಅಂತ ಹೇಳೋದು ಸನಾತನ ಹಿಂದೂ ಧರ್ಮದ ಅತ್ಯಂತ ಶ್ರೇಷ್ಠವಾದ ಚಿಹ್ನೆ ಏನಿದೆಯೋ ಸ್ವಸ್ತಿ ಎಂಬ ಚಿಹ್ನೆಗೆ ಅರ್ಥ. ಮನುಷ್ಯ ಆ ರೀತಿ ಬದುಕಬೇಕಾದ ಅಗತ್ಯ ಇದೆ. ಮನುಷ್ಯ ಸ್ವಾರ್ಥಿಯಾಗಿ ಬದುಕುವಂಥ ಪ್ರಸಂಗಗಳು ಹೆಚ್ಚು ನಡೀತಾ ಇದೆ. ಅವನು ಸ್ವಾರ್ಥದಿಂದ ನಿಸ್ವಾರ್ಥದ ಕಡೆಗೆ ಪ್ರಯಾಣ ಮಾಡಬೇಕಾದ ಅಗತ್ಯ ಖಂಡಿತ ಮನುಷ್ಯನಿಗೆ ಇದೆ. ಇನ್ನೊಂದು, ಸೃಷ್ಟಿ ಮಾಡಿದ ಭಗವಂತನನ್ನೇ ಮರೆತು ನಾವು ಭೌತಿಕವಾದ ಜೀವನದಲ್ಲಿ ತೇಲಾಡ್ತಾ ಇದ್ದೇವೆ. ಯಾವುದೋ ಒಂದು ಕಾಗೆ ಸಮುದ್ರ ತೀರದಲ್ಲಿ ಒಂದು ದೊಡ್ಡ ಪ್ರಾಣಿಯ ಮಾಂಸ ಸಿಕ್ಕಿತು ಅಂತ ಹಾರಿ ಅದರ ಮೇಲೆ ಕೂತು ಬಿಡ್ತಂತೆ. ಕೂತು ಬಿತ್ತು ತುಂಬ ರುಚಿಕರವಾದ ಮಾಂಸ ಇದೆ ಅಂತ ತಿಂತ ಹೊಟ್ಟೆ ತುಂಬಿದ ಮೇಲೆ ಕಣ್ಣೆತ್ತಿ ನೋಡಿದಾಗ ವಾಪಸ್ಸು ಬರದಷ್ಟು ದೂರದಲ್ಲಿ ಸಾಗರದ ಮಧ್ಯಕ್ಕೆ ತೇಲಿ ಹೋಗಿತ್ತು ಹೆಣದ ಜೊತೆಗೆ ಈ ಪ್ರಾಣಿ. ಹಾಗಾಗಿ ನಾವು ಭೋಗದ ಜೀವನದಲ್ಲಿ ತೇಲ್ತಾ ಮತ್ತೆ ಹಿಂದಿರುಗಲಾರದಷ್ಟು ಈ ಭೌತಿಕ ಪ್ರಪಂಚದಲ್ಲೇ ಮುಳುಗಿಬಿಟ್ರೆ ಮತ್ತೆ ಇಂದ್ರಿಯಗಳು ಶಿಥಿಲವಾದಾಗ ಭಗವಂತನ ನೆನಪಾದರೂ ಕೂಡ ಸಾಧನೆ ಮಾಡುವಂಥ ಯೋಗ್ಯತೆ ನಮ್ಗೆ ಇರೋದಿಲ್ಲ. ಹಾಗಾಗಿ ಕೃಷ್ಣ ತ್ವದೀಯ ಪದ ಪಂಕಜ ಪಂಜರ ಅಂತೆ ಅದ್ದೀವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣಪ್ರಯಾಣ ಸಮಯೇ ಕಪವಾತಪಿತ್ತೈಹಿ ಕಂಠಾವರೋಧನವಿದೋ ಸ್ಮರಣಂ ಕುತಸ್ತೆ ಅಂತ ಒಬ್ಬ ಹೇಳುವಂಥ ಮಾತು. ನಿನ್ನ ಪಾದಪಕನಗಳ ಪಂಜರದಲ್ಲಿ ನನ್ನ ಮನಸ್ಸು ಎಂಬ ರಾಜಹಂಸ ಈಗಲೇ ಪ್ರವೇಶ ಮಾಡಬೇಕು. ಅದು ಬಿಟ್ಟು ವಯಸ್ಸಾದಾಗ ನಾನು ಯೋಚನೆ ಮಾಡ್ತೇನೆ ಅಂತ ಹೇಳಿದರೆ ಕಪವಾತಪಿತ್ತೈಹಿ ಕಂಠಾವರೋಧನವಿದವು. ಭಗವಂತನ ಸ್ಮರಣೆಯಲ್ಲಿ ಆದರೆ ಈರದರ ಕಜೆ ಅಂತ ವೈದ್ಯರ ಸ್ಮರಣೆ ಆಗೋದಷ್ಟೇ ಹೊರತು ದೇವರ ಸ್ಮರಣೆ ಆಗೋದಿಲ್ಲ. ಹಾಗಾಗಿ ನಾವು ಇದ್ದಾಗಲೇ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳೋದು ಭಾಗವತ ಹೇಳತಕ್ಕಂಥ ಒಂದು ದೊಡ್ಡ ಚಿಂತನೆ. ಇವತ್ತು ಅತ್ಯಂತ ವಿಶಿಷ್ಟವಾದ ದೇವಸಭೆ ಅಥವಾ ಅಮರಾವತಿ ಅಥವಾ ಸುಧರ್ಮಕ್ಕೆ ಹೋಲಿಸುವಂಥ ಒಂದು ದೊಡ್ಡ ಸಭೆ ಇದು. ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಜನ ಸಾಗರ ಸೇರಿರುವಂಥ ಈ ಸಭೆಯಲ್ಲಿ ಬೆಳಗಿನಿಂದ ಕಾರ್ಯಕ್ರಮ ಪ್ರಾರಂಭವಾಗಿ ಇನ್ನೂ 2 ದಿವಸದ ಮಟ್ಟಿಗೆ ಈ ಕಾರ್ಯಕ್ರಮ ತುಂಬ ಜೋರಾಗಿ ನಡೀಲಿಕ್ಕಿದೆ. ಹವ್ಯಕ ಸಮಾಜ ವಿಶಿಷ್ಟವಾಗಿ ಈಗಾಗಲೇ ಸೂಲಿಬೆಲೆಯವರು ಹೇಳಿದ ಹಾಗೆ ಕೃಷಿ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ತೊಡಗಿಸಿಕೊಂಡಿರುವಂಥ ಸಮಾಜ. ಇನ್ನೊಂದು ಒಳ್ಳೆಯ ಅಭ್ಯಾಸ ಮಾಡಿ ವೈದಿಕ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ತೊಡಗಿಸಿಕೊಂಡಿದ್ದಾರೆ. ಇನ್ನೊಂದು ಕಾನೂನು ಕ್ಷೇತ್ರಗಳಲ್ಲಿ ಅನೇಕ ಪ್ರಚಂಡ ನ್ಯಾಯಾಧೀಶರುಗಳು ಮತ್ತು ನ್ಯಾಯಮೂರ್ತಿಗಳು ಮತ್ತು ನ್ಯಾಯವಾದಿಗಳು ಹವ್ಯಕ ಸಮಾಜದಲ್ಲಿ ತುಂಬ ಚೆನ್ನಾಗಿ ಸಿಗ್ತಾರೆ. ಇನ್ನು ವಿಶ್ವೇಶ್ವರ ಭಟ್ರಂಥ ಪತ್ರಿಕೋದ್ಯಮಿಗಳು, ಈ 3-4 ಹವ್ಯಕ ಸಮಾಜದಲ್ಲಿ ಅತ್ಯಂತ ವಿಶಿಷ್ಟವಾಗಿ ಚಾಪನ್ನು ಒತ್ತಿರತಕ್ಕಂಥ ಒಂದು ಶ್ರೇಷ್ಠತೆ ಈ ಸಮಾಜಕ್ಕೆ ಇದೆ. ಇದರ ಜೊತೆಗೆ ಇವತ್ತು ಹವ್ಯಕ ಸಮಾಜ ಮಾತ್ರ ಅಲ್ಲ, ವಿಪ್ರ ಸಮಾಜ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ ಅಂತ ಹೇಳೋದು ಗೊತ್ತು ನಮಗೆ. ಇವತ್ತು ಮನೆಯಲ್ಲಿಯೂ ಕೂಡ ಗಾಯತ್ರಿ ಜಪ ನಡೀತಾ ಇಲ್ಲ. ಯಾವ ಜಪ ಮಾಡುವುದರಿಂದ ನನ್ನ ಬುದ್ಧಿ ಒಳ್ಳೆಯ ಕಡೆ ಸಾಗಲಿ ಅಂತ ನಾವು ಯೋಚನೆ ಮಾಡಬೇಕು. ಧಿಯೋಯೋನ ಪ್ರಚೋದಯಾತ್, ನಿಮ್ಮೆಲ್ಲರ ಬುದ್ಧಿ. ಒಬ್ಬ ಬ್ರಾಹ್ಮಣ ಜಪ ಮಾಡಿದರೆ ಅವನಿಗೆ ಮಾತ್ರ ಜಪ ಮಾಡಬೇಕು ಅಂತಲ್ಲ. ಈ ಮಂತ್ರ ಏನು ಹೇಳುತ್ತೆ? ನಿಮ್ಮೆಲ್ಲರ ಬುದ್ಧಿಗೂ ಭಗವಂತ ಒಳ್ಳೆಯ ಪ್ರಚೋದನೆ ಕೊಡಲಿ ಅಂತ. ಕೇವಲ ಜಪ ಮಾಡಿದ ನನಗೆ ಮಾತ್ರ ಪ್ರಚೋದಯಾತ್ ಅಲ್ಲ, ಅಂದರೆ ಫ್ಲೂರಲ್, ನಿಮ್ಮೆಲ್ಲರ ಬುದ್ಧಿಗೂ ಭಗವಂತ ಒಳ್ಳೆಯ ಪ್ರಚೋದನೆ ಕೊಡಲಿ ಅಂತ ಸಾರ್ವಜನಿಕ ಹಿತಾಸಕ್ತಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ದಿವ್ಯ ಮಂತ್ರ. ಅದು ಮನೆಯಲ್ಲೂ ಗಾಯತ್ರಿ ಜಪ ಆಗ್ತಾ ಇಲ್ಲ. ಮಕ್ಕಳಿಗೆ ಒಳ್ಳೆಯ ರೀತಿಯ ಗ್ರಾಮೀಣ ಪ್ರದೇಶದ ಸಂಸ್ಕೃತಿ ಇವತ್ತು ದೂರ ಆಗ್ತಾ ಇದೆ. ಯಾವ ಕೃಷಿ ಪದಾರ್ಥಗಳಿಗೆ ಹೆಸರೇ ಇಲ್ಲ ಅಂತಾಗಿ ಹೋಗಿದೆ ಇವತ್ತು. ನೇಗಿಲು ಅಥವಾ ನೊಗ, ಇನ್ಯಾವ್ಯಾವುದೋ ಹಲಗೆಗಳು, ಭತ್ತ ಕಟಾವು ಮಾಡುವಂಥ ಕತ್ತಿಗಳು, ಇದಕ್ಕೇನು ಹೆಸರು ಅಂತ ಕೇಳಿದರೆ ಇವತ್ತು ಅಕ್ಕಿ ಬುಡಿ ಕಟ್ಟುವುದು ಹೇಗೆ ಅಂತ ಕೇಳಿದರೆ ಪೇಟೆಯ ಮಕ್ಕಳಿಗೆ ಗೊತ್ತಿಲ್ಲ. ಮಾತ್ರ ಅಲ್ಲ, ಆ ಯಾವ ಕ್ಷೇತ್ರ ಇವತ್ತು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆಯೋ
ಆ ಸಂಬಂಧಪಟ್ಟ ಭಾಷೆಯು ಕೂಡ ಅಸ್ತಿತ್ವವನ್ನು ಕಳ್ಕೊಂಡ ಹಾಗೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಉಪಕರಣಗಳ ಹೆಸರು ಕೂಡ ಇಲ್ಲದೆ ಅದು ಕೇವಲ ಪ್ರದರ್ಶನಿಯಲ್ಲಿ ನೋಡಬೇಕಾದ ಪ್ರಸಂಗ ನಮ್ಮಲ್ಲಿದೆ. ಹಾಗಾಗಿ ತಲೆ ಕೂದಲು ಬೆಳ್ಳಗಾದ ಮಂದಿ ಮಾತ್ರ ಇವತ್ತು ಹಳ್ಳಿಯಲ್ಲಿದ್ದಾರೆ ಅಂತ ಹೇಳೋದು ಬಿಟ್ಟರೆ, ಅವರಿಗೆ ಮಾತ್ರ ಒಳ್ಳೆಯ ಆಮ್ಲಜನಕ ಸಿಗ್ತಾ ಇದೆ, ಒಳ್ಳೆಯ ವಿಟಮಿನ್ ಡಿ ಸಿಗ್ತಾ ಇದೆ ಅಂತ ಹೇಳೋದು ಬಿಟ್ಟರೆ, ಪಟ್ಟಣದ ಮಂದಿಗೆ ಒಳ್ಳೆಯ ಆಮ್ಲಜನಕವೂ ಇಲ್ಲ, ಸೂರ್ಯನ ಬೆಳಕು ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಬದುಕುತ್ತಾ ಇದ್ದೇವೆ. ಹಾಗಾಗಿ ಹಳ್ಳಿಯ ಕಡೆ ವಿಮುಖವಾಗಿ ಪಟ್ಟಣದ ಕಡೆ ಮುಖ ಮಾಡಿ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವ ಅಷ್ಟೇ ಹೊತ್ತು ಬೇಕಾಗಿದೆ ಅಂತ ಹೇಳೋದು ಸತ್ಯವಾದ ಸಂಗತಿ. ಇದನ್ನು ನಾವು ಯೋಚನೆ ಮಾಡಬೇಕಾದ ಸಂಗತಿ. ಮಾತ್ರ ಅಲ್ಲ, ಇವತ್ತು ಸಾಮಾಜಿಕ ಜಾಲತಾಣಗಳ ಪರಿಣಾಮವಾಗಿ ಇವತ್ತು ಹಿಂದೂ ಹೆಣ್ಣುಮಕ್ಕಳು, ಬ್ರಾಹ್ಮಣರು ಅಂತಲ್ಲ, ಹಿಂದೂ ಹೆಣ್ಣುಮಕ್ಕಳು ನಮ್ಮವರನ್ನು ಇಷ್ಟಪಡದೆ, ಅದು ಯಾವುದೋ ಒಳ್ಳೊಳ್ಳೆ ಕಂಪನಿಯಲ್ಲಿ ಉದ್ಯೋಗಸ್ಥರಾದನ್ನು ಉಪಯೋಗ ಇಷ್ಟಪಡದೆ, ಯಾವುದು ಆಟೋ ಚಾಲಕ ಆಗಿದ್ದರೂ ಪರವಾಗಿಲ್ಲ, ವಿಮತೀಯನಾದವನು ಅವನನ್ನು ಮೆಚ್ಚುವಂಥ ಪರಿಸ್ಥಿತಿ ಇವತ್ತು ಬಂದಿರೋದು ನಮ್ಮ ಸಮಾಜದ ದೊಡ್ಡ ದುರಂತ. ಹಿಂದೂ ಸಮಾಜದ ದುರಂತ, ಬರೀ ಬ್ರಾಹ್ಮಣ ಸಮಾಜದಲ್ಲ. ಅದರಲ್ಲಿ ಬ್ರಾಹ್ಮಣ ಸಮಾಜದಲ್ಲಿಯೂ ಕೂಡ ಕೆಲವು ಕನ್ಯೆಯರಿಗೆ ಇಂತಹ ಪ್ರಭಾವ ಬೀರಿದೆ ಅಂತ ಹೇಳುವಂಥದ್ದು ನಾವು ತುಂಬ ಯೋಚನೆ ಮಾಡಬೇಕಾಗಿರತಕ್ಕಂಥ ದುರಂತದ ಸಂಗತಿ. ಆದ್ದರಿಂದ ಮನೆಯಲ್ಲಿಯೂ ಕೂಡ ಸಂಸ್ಕೃತಿಯ ಹಿರಿಮೆಯನ್ನು ಹೇಳಿಕೊಡ್ಬೇಕಾದ ಅಗತ್ಯ ಇದೆ. ಹಳ್ಳಿಯಲ್ಲಿ ಇವತ್ತು ಹೊಸ್ತಲಿ ಇರುವಂತಹ ತುಳಸಿ ಪೂಜೆ ಮಾಡುವಂತಹದ್ದು, ಗೋಪೂಜೆ ಮಾಡುವಂತಹದ್ದು, ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವಂಥ ಸಂಪ್ರದಾಯವನ್ನು ಆದಷ್ಟು ಮಂದಿ ಪಟ್ಟಣದಲ್ಲಿಯೂ ಕೂಡ ಯಥಾಶಕ್ತಿ ಉಳಿಸಿಕೊಳ್ಬೇಕಾದ ಅಗತ್ಯ ಇದೆ. ಇದರಿಂದ ಹೊರ ಹೋಗಬೇಕಾದ ಸಾಧ್ಯತೆಗಳು ಕಡಿಮೆ ಆಗಬೇಕು ನಮ್ಮಲ್ಲಿ. ಹೀಗಾಗಿ ಒಂದಷ್ಟು ಸವಾಲುಗಳ ಮಧ್ಯದಲ್ಲಿ ಈ ಸಮಾಜ ಬದುಕುತ್ತಾ ಇರುವುದು ನಾವೆಲ್ಲ ಗಮನಿಸಬೇಕಾದ ಸಂಗತಿ. ಇನ್ನೊಂದು ನಿಮಗೆಲ್ಲ ಗೊತ್ತಿದೆ, ಹಿಂದೂ ಸಮಾಜದಲ್ಲಿಯೂ ಇದೆ, ನಡೀತಾ ಇದೆ. ಒಂದು ವಿಚ್ಛೇದನಗಳು ಒಂದಷ್ಟು ಸಂಗತಿ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಮದುವೆನೇ ಬೇಡ ಅಂತ ಹೇಳತಕ್ಕಂಥ ಯುವಕ ಯುವತಿಯರು, ಸಹಜೀವನ ಸಾಕು ಅಂತ ಹೇಳುವಂಥ ಒಂದು ದುರಂತದಲ್ಲಿರುವಂಥವರು, ಮದುವೆ ಆದರೂ ಕೂಡ ಮಕ್ಕಳು ಬೇಡ ಅಂತ ಹೇಳುವವರು. ಈ ರೀತಿಯ ನಿಟ್ಟಿನಲ್ಲಿ ಇವತ್ತು ಒಂದೇ ಸಮನೆ ಹಿಂದೂ ಸಮಾಜದ ಜನಸಂಖ್ಯೆ ಕಡಿಮೆ ಆಗ್ತಾ, ಯಾರು 10-20 ಮಕ್ಕಳನ್ನು ಪಡೆದು ಮುಂದೆ ಮಿಲಿಟರಿಯಲ್ಲಿ ಇರ್ಬೋದು ಅಥವಾ ಯಾವ್ಯಾವುದೋ ಆಯಕಟ್ಟಿನ ಜಾಗದಲ್ಲಿ ಆ ಬಂದೂಕು ನಮ್ಮ ಕೈಯಿಂದ ಹೊರಟು ಬೇರೆ ಕಡೆ ಹೋದರೆ ಅದು ವಾಪಸ್ ನಮಗೆ ತಿರುಗುತ್ತೆ ಅಂತ ಹೇಳೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾದ ಸಂಗತಿ. ಹೀಗಾಗಿ ಮಕ್ಕಳೇ ಬೇಡ ಅಂತ ಹೇಳುವವರು, ಇದ್ರೂ ಒಂದು ಮಗು ಸಾಕು ಅಂತ ಹೇಳುವವರು, ಇವರಿಂದ ಸ್ವಲ್ಪ ಅಪಾಯ ಇದೆ ಅಂತ ಹೇಳೋದು ನಮಗೆ ಯೋಚನೆ ಮಾಡಬೇಕು. ಅವರು ಸಮಾಜಕ್ಕೆ ಅವರು ಹೈಫೈ ಆಗಿರ್ಬೋದು, ಯೋಚನೆ ಮಾಡಬಹುದು, ಆದರೆ ಸಮಾಜಕ್ಕೆ ಏನು ಕೊಡ್ತಾರೆ ಅಂತ ಹೇಳೋದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕಾದ ಸಂಗತಿಯಲ್ಲಿ ನಾವಿದ್ದೇವೆ. ಇವತ್ತು ನಾವು ಯಾರನ್ನು ಅನಕ್ಷರಸ್ಥರು ಅಂತ ಹೇಳ್ತೇವೆ, ಹಳ್ಳಿಯ ಮಂದಿ ಅಂತ ಹೇಳ್ತೇವೋ, ಅವರು ನಿಜವಾಗ್ಲೂ ತಿರಸ್ಕರಣೀಯರು. ಯಾಕೆ ಅಲ್ಲ ಅಂದರೆ, ಕನಿಷ್ಠ ಹಳ್ಳಿಯ ಮಂದಿಗೆ 1-2-3 ಮಕ್ಕಳಿದ್ದಾರೆ, ಒಂದನ್ನಾದರೂ ಮಿಲಿಟರಿ ಕಳಿಸುವಂಥ ಯೋಗ್ಯತೆ ಅವರಿಗಿದೆ, ನಮಗೆ ಇಲ್ಲ. ಆದ್ದರಿಂದ ನಾವು ಗ್ರಾಮೀಣ ಪ್ರದೇಶದ ಅನಕ್ಷರಸ್ಥರು ಅಂತ ಯಾರನ್ನು ನೀವು ಹೇಳ್ತೀರೋ ಅವರು ನಮ್ಮ ಸಮಾಜಕ್ಕೆ ಉಪಕಾರ ಮಾಡ್ತಾರೆ ಅಂತ ಹೇಳಬೇಕು. ಇನ್ನೊಂದು ಯೋಚನೆ ಮಾಡಿದರೆ, ನಾವು ಇವತ್ತು ಚುನಾವಣೆಯಲ್ಲಿ ಎಷ್ಟು ಮಂದಿ ಬ್ರಾಹ್ಮಣ ಸಮಾಜದ ಒಟ್ಟಿಗೆ ಹೋಗ್ತಾರೆ, ಹಿಂದೂ ಸಮಾಜದ ಒಟ್ಟಿಗೆ ಹೋಗ್ತಾರೆ, ಹೋದರೆ ಬಡವರು ಹೋಗ್ತಾರೆ ಹೊರತು ಅದಕ್ಕೆ ಸರಿಯಾಗಿ ನಮ್ಮ ಗ್ರಾಚಾರಕ್ಕೆ ಇಲೆಕ್ಷನ್ ಅನೌನ್ಸ್ ಆಗೋದು ಕೂಡ ಮುಂದೆ ಹಿಂದೆ ರಜೆ ಇರುವಾಗ ಎಲ್ಲ ಎದ್ದು ಊರಿಗೆ ಹೋಗ್ಬಿಡ್ತಾರೆ. ಬಿಟ್ಟರೆ ಇಲೆಕ್ಷನ್ಗೆ ಓಟ್ ಹಾಕುವವರೇ ಇಲ್ಲ ನಮ್ಮಲ್ಲಿ. ಎಂಥ ದುರಂತ ಇದು. ಆದ್ದರಿಂದ ನಾವು ಹಿಂದೂಗಳು ಅಂತ ಹೇಳಿಕೊಂಡು ನಮ್ಮ ಸಮಾಜ ಚೆನ್ನಾಗಿರ್ಬೇಕು ಅಂತ ಹೇಳುವವರಿಗೆ ಹಿಂದೂ ನೇತಾರನ್ನು ಆಯ್ಕೆ ಮಾಡುವಂಥ ಯೋಗ್ಯತೆ ಇಲ್ಲದಿರುವಂಥ ಪ್ರಸಂಗ ನಾವಿದ್ದೇವೆ. ಯೋಚನೆ ಮಾಡಿ, ಇದು ಸರಿಯೋ ಅಂತ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರು ವೋಟ್ ಮಾಡೋದಿಲ್ವೋ ಅವರಿಗೆ ಸಾಮಾಜಿಕ ಸವಲತ್ತು ಇಲ್ಲ ಅಂತ ಮಾಡಿಬಿಡ್ಬೇಕು. ಇಲ್ಲಾಂದರೆ ವೋಟ್ ಮಾಡಲ್ಲ ನಾವು ಒಳ್ಳೆ ಎಜುಕೇಟೆಡ್ ಅಂತ ಹೇಳ್ತೇವೆ, ನಾವು ಮುಂದುವರಿದ ಜನಾಂಗ ಅಂತ ಹೇಳ್ತೇವೆ. ಸಾಮಾಜಿಕವಾದ ಆಯ್ಕೆಯಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಇದು ಯಾಕೆ ಬೇಕು? ಇದು ಮಾಡಬಾರದು. ನೋಡಿ, ಓಟಿಗೋಸ್ಕರ ವಿದೇಶದಿಂದ ಒಂದು ಓಟಿಗೋಸ್ಕರ ಗಲ್ಫ್ ರಾಷ್ಟ್ರಗಳಿಂದ ಎಷ್ಟೋ ಜನ ಬಂದು ಇಲ್ಲಿ ವೋಟ್ ಮಾಡಿ ಕೂಡಲೇ ವಾಪಸ್ ಹೋಗ್ತಾರೆ. ನಾವೊಂದು 100-200 ಕಿಲೋಮೀಟ್ರ್ ಹತ್ತಿರ ಇದ್ದವರು ದೂರ ಹೋಗಿಬಿಡ್ತೇವೆ, ಅಥವಾ ಬೆಂಗಳೂರಿನಿಂದ ಯಾಕೆ ಊರಿಗೆ ಹೋಗಬೇಕು ಅಂತ ಹೇಳುವಂಥ ಚಿಂತನೆ ನಾವು ಮಾಡ್ತೇವೆ. ಎಲ್ಲಿದೆ ಕಾಲ? ಹಾಗಾಗಿ ನಾವೇನು ಚಿಂತಕರು ಅಂತ ಹೇಳ್ತಿದ್ದೇವೋ, ನಾವೇನು ಸಮಾಜದಲ್ಲಿ ಎತ್ತರದ ಮಂದಿ ಅಂತ ಹೇಳ್ತಿದ್ದೇವೋ, ನಾವೇ ಹೆಚ್ಚು ಯೋಚನೆ ಮಾಡಬೇಕಾದ ಸಂಗತಿ ಏನು ಅಂದರೆ, ವೋಟ್ ಹಾಕುವಾಗ ಮತದಾನ ಮಾಡಬೇಕಾದ್ರೆ ನಮ್ಮ ಅಭಿಮತದ ನಾಯಕನ ಆಯ್ಕೆ ಮಾಡಲಿಕ್ಕೆ ನಾವು ಸಮರ್ಥರಾಗಿದ್ದೇವಾ, ಅಥವಾ ನಾವು ದೊಡ್ಡ ಮನುಷ್ಯರು ಅಂತ ಹೇಳಿ ವೋಟ್ ಹಾಕೋದಿಲ್ಲ ಓಡಾಡ್ಕೊಂಡಿದ್ದೇವೆ ಅಂತ ಹೇಳೋದು ಯೋಚನೆ ಮಾಡಬೇಕಾಗಿರೋದು. ಹಾಗಾಗಿ ಕೆಲವೊಂದು ವಿಷಯಗಳಲ್ಲಿ ನಾವು ಸಮಾಜದ ಅಗ್ರಗಣ್ಯರು ಅಂತ ಏನು ಅಂದುಕೊಂಡಿರ್ತೇವೋ, ನಮ್ಮಿಂದ ದೇಶಕ್ಕೆ ಏನಾದರೂ ಕೊಡುಗೆ ಸಿಗುತ್ತೆ ಅಂತ ಹೇಳೋದನ್ನು ನಾವು ದೀರ್ಘವಾಗಿ ಮತ್ತು ಆಳವಾಗಿ ಚಿಂತನೆ ಮಾಡಿದರೆ ನಮ್ಮ ಚಿಂತನೆಗಳು ಅರ್ಥಪೂರ್ಣವಾಗುತ್ತೆ. ಹವ್ಯಕ ಸಮಾಜದ ಕೊಡುಗೆ ಈ ಭೂಮಿಗೆ ಬಹಳ ದೊಡ್ಡದಾಗಿದೆ ಅಂತ ಹೇಳೋದು ಪ್ರಶಂಸನೀಯವಾದ ಸಂಗತಿ. ಮತ್ತು ಅನೇಕ ಉತ್ಕೃಷ್ಟವಾದ ಸಾಧನೆಗಳ ಮೂಲಕ ITBT ಕ್ಷೇತ್ರಗಳಲ್ಲಿಯೂ ಕೃಷಿ ಕ್ಷೇತ್ರದಲ್ಲಿಯೂ ಕೂಡ ಬಹುಮುಖವಾಗಿರ್ತಕ್ಕಂಥ ಸಾಧನೆಯ ಮೂಲಕ ಇವತ್ತು ಹವ್ಯಕ ಸಮಾಜ ಎತ್ತರಕ್ಕೆ ಬೆಳೆದು ನಿಂತಿದೆ ಅಂತ ಹೇಳೋದು ಒಂದು ಕಡೆ ಸಂತೋಷದ ಸಂಗತಿ. ಇನ್ನೊಂದು ಕಡೆ
ಹಿಂದೂ ಧರ್ಮದ ಭಾಗವಾಗಿ ಎಲ್ಲ ಸಮಾಜದ ಹಾಗೆ ವಿಪ್ರ ಸಮಾಜವು ಕೂಡ ಹಿಂದೂ ಧರ್ಮದ ಭಾಗವಾಗಿ ತನ್ನ ಸೇವೆಯನ್ನು ಸಲ್ಲಿಸಬೇಕು. ಜೊತೆಗೆ ಸಂಪತ್ತನ್ನು ಸಮಾಜಮುಖಿಯಾಗಿ ಬಳಕೆ ಮಾಡಬೇಕು. ಸಂತತಿಯನ್ನು ಒಳ್ಳೆಯ ರೀತಿಯಲ್ಲಿ ಪಡೆಯಬೇಕು. ಪಡೆದ ಸಂತತಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಸಮಾಜಮುಖಿಯಾಗಿ ಬೆಳೆಸಬೇಕು. ಈ ಹೊಣೆಗಾರಿಕೆಯನ್ನು ಸಮಗ್ರ ಹಿಂದೂ ಸಮಾಜಕ್ಕೆ, ಅದರಲ್ಲಿಯೂ ಕೂಡ ಬೇರೆ ಬೇರೆ ಸಮಾಜದ ಅವಿಭಾಜ್ಯವಾದ ಅಂಗಗಳಾದ ವಿಪ್ರ ಸಮಾಜ, ಹವ್ಯಕ ಸಮಾಜಗಳು ಸಮಗ್ರ ಸಮಾಜಕ್ಕೆ ಪೂರಕವಾಗಿ ಬೆಳೀತಾ ಇದ್ದರೆ ಖಂಡಿತ ಅದು ಸಮಾಜದ ಆಸ್ತಿ ಅಂತ ಹೇಳಿದ್ರಲ್ಲಿ ಎರಡು ಮಾತು ಇಲ್ಲ. ಇವತ್ತು ಹವ್ಯಕ ಸಮಾಜ ಏನು ಗಿರಿ ಎತ್ತರಕ್ಕೆ ಬೆಳೆದಿದೆಯೋ ಆ ಸಮಾಜದ ಧಾರಣೆಗೋಸ್ಕರ ಒಬ್ಬರು ಗಿರಿಧರ ಇದ್ದರೆ, ಹವ್ಯಕ ಸಮಾಜ ಏನು ಶ್ರೀ ಇದೆಯೋ ಆ ಸಂಪತ್ತನ್ನು ಧಾರಣೆ ಮಾಡಲಿಕ್ಕೆ ಒಬ್ಬರು ಶ್ರೀಧರ ಅಂತ ಇದ್ದರು. ಇವರಿಬ್ಬರು ಸೇರಿಕೊಂಡು ಇವತ್ತು ಇನ್ನೂ ಇದ್ದಾರೆ ಬಹಳಷ್ಟು ಮಂದಿ. ನಾನು ಗಿರಿಧರ ಶ್ರೀಧರ ಇಬ್ಬರೇ ಹೇಳಿರೋದಲ್ಲ, ಇನ್ನು ಅನೇಕ ಮಂದಿ ಇದ್ದಾರೆ. ನನಗೆ ಗಿರಿಧರ ತುಂಬ ಆತ್ಮೀಯ ವ್ಯಕ್ತಿ, ನನಗೂ ವೈದ್ಯ ಅಂತ ಹೇಳುವ ಕಾರಣಕ್ಕೆ ಗಿರಿಯ ಹೆಸರನ್ನು ಹೇಳಿದ್ದೇನೆ ನಾನಿಲ್ಲಿ. ಎಲ್ಲ ಸಮಾಜದ ಬಂಧುಗಳು ಎಷ್ಟು ಯಶಸ್ವಿಯಾಗಿ ಎಷ್ಟು ಯೋಜನಾಬದ್ಧವಾಗಿ ಈ ಕಾರ್ಯಕ್ರಮ ಮಾಡಿದ್ದೀರಿ ಅಂತ ಹೇಳಿದರೆ ಕಣ್ಣು ತುಂಬಿ ಬರುತ್ತೆ. ಅಲ್ಲಿಂದ ಗೇಟಿಂದ ಒಳಗಡೆ ಬಂದರೆ ಅದು 6ರಿಂದ 66 ಮೆಟ್ಟಲಿಗೆ ಏರುವಂಥ ಗೇಟ್ ಅದು. ಅಂದರೆ ಒಳಗಡೆ ಬಂದಾಗೆಲ್ಲ ವಿಸ್ತಾರವಾಗಿ ಬೆಳೆದಿದೆ. ನಿಮ್ಮ ಸಾಧನೆಗಳು, ಗೋಸಂಪತ್ತು ಇಂದ ಹಿಡಿದು ಯಾವ್ಯಾವುದು ಸಾಧನೆಗಳಿದ್ದಾವೆ ಅದನ್ನೆಲ್ಲ ಪ್ರದರ್ಶನಿಯ ಮೂಲಕ ಕಣ್ಣಿಗೆ ತುಂಬುವ ರೀತಿಯಲ್ಲಿ ತೋರಿಸಿಕೊಡ್ತಾ ಸಮಾಜದ ಎತ್ತರವನ್ನು ನೀವು ಹತ್ತಿರದಿಂದ ತೋರಿಸಿರುವಂಥದ್ದಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ನಾವೆಲ್ಲ ಒಂದಾಗಿರೋಣ. ರಾಘವೇಶ್ವರ ಭಾರತಿ ಶ್ರೀಪಾದರ ನೇತೃತ್ವದಲ್ಲಿ ಸಮಾಜ ಒಂದಾಗಿ ಬೆಳೆದು ಬೃಹತ್ ಸಮಾಜದ ಅವಿಭಾಜ್ಯವಾದ ಭಾಗವಾಗಿ ಹವ್ಯಕ ಸಮಾಜವು ಇರಲಿ ಅಂತ ಹೇಳ್ತಾ, ಯಾವ್ಯಾವ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ನಡೆದಿದೆಯೋ ಮುಂದೆಯೂ ಕೂಡ ಅಂತಹ ಕ್ಷೇತ್ರಗಳಲ್ಲಿ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ಈ ಸಮಾಜದ ಕೃಷಿ ಕ್ಷೇತ್ರಕ್ಕೆ ಇರುವಂಥ ಕೊಡುಗೆ ಅದು ಮತ್ತೆ ಪುನರುತ್ಥಾನವಾಗಬೇಕು. ಮತ್ತೆ ಗ್ರಾಮೀಣ ಪ್ರದೇಶದ ಕಡೆ ಮುಖ ಮಾಡುವಂಥ ಯೋಚನೆಗಳು ಸಾಫ್ಟ್ವೇರ್ ಇಂಜಿನಿಯರಿಂಗ್ಗಳು ಕೂಡ ಬರಲಿ ಅಂತ ಹೇಳ್ತಾ, ನಮ್ಮ ಸೂಲಿಬೆಲೆಯವರು ತುಂಬ ಸುಂದರವಾಗಿ ಮಾತಾಡಿದರು. ಒಬ್ಬ ಮನುಷ್ಯನ ದೇಹದ ಆರೋಗ್ಯ ಪರಿಪೂರ್ಣ ಆಗಬೇಕಾದ್ರೆ ಪಾದದಿಂದಲೇ ಮನುಷ್ಯನ ಇಡೀ ದೇಹಕ್ಕೆ ಭೂಮಿಯ ಸ್ಪರ್ಶದಿಂದ ಎಲ್ಲ ರೀತಿಯ ಆರೋಗ್ಯ ಕಣಗಳು ಸಂಚಾರ ಆಗುವುದರಿಂದ ಹಳ್ಳಿಗೆ ಹೋದಾಗ ಚಪ್ಪಲಿ ಹಾಕೊಂಡು ನಡಿಬೇಡಿ. ನಿಮ್ಮ ಹೊಲದಲ್ಲಿ ನಿಮ್ಮ ತಾತಂದಿರ ಕಾಲದಿಂದ ಯಾವ ಬೆವರು ಬಿದ್ದು ಆ ಹೊಲದಲ್ಲಿ ಫಲವತ್ತತೆ ಬಂದಿದೆಯೋ ಆ ನೆಲದಲ್ಲಿ ಬರಿಕಾಲಲ್ಲಿ ನೆಡುವಂಥ ಸಂತೋಷ. ಮುದ್ದು ಮಕ್ಕಳನ್ನು ನೀವು ತುಂಬ ಚೆನ್ನಾಗಿ ಬೆಂಗಳೂರಲ್ಲಿ ಸಾಕಿದ್ದೀರಿ ಅಂತ ಹೇಳುವ ಕಾರಣಕ್ಕೆ ಮರಳಲ್ಲಿ ಆಟ ಆಡಲಿಕ್ಕೆ ಬಿಡದೇ ಇರಬೇಡಿ. ಅವರು ಮರಳಷ್ಟು ಮಣ್ಣು ಮಾಡಿಕೊಂಡು ಬರಲಿ, ಗಾಯ ಮಾಡಿಕೊಂಡು ಬರಲಿ, ಅದು ಸಂತೋಷದ ಸಂಗತಿ. ತುಂಬ ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಗ್ರಾಮೀಣ ಪ್ರದೇಶಕ್ಕೆ ಸಂದರ್ಭ ಸಿಕ್ಕಿದಾಗೆಲ್ಲ ಹೋಗಿ ನಿಮ್ಮ ಕುಲದೇವರ ಹತ್ತಿರ, ಕುಲಗುರುಗಳ ಹತ್ತಿರ, ನಿಮ್ಮ ಬೆಳೆಸಿದ ಭೂಮಿಯ ಸ್ಪರ್ಶದ ಮೂಲಕ ಆ ಭೂಮಿಯಲ್ಲಿ ಏನು ಸ್ಪರ್ಶ ಇದೆಯೋ ಅದು ದೇಹಕ್ಕೆ ಹರಿದು ಆ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ, ಬೌದ್ಧಿಕ ಮಾನಸಿಕ ಆರೋಗ್ಯವನ್ನು ಮತ್ತು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನಮ್ಮೆಲ್ಲರ ಪ್ರಯತ್ನ ಅದು ಅರ್ಥಪೂರ್ಣವಾಗಲಿ ಅಂತ ಹೇಳ್ತಾ ಎಲ್ಲ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ, ಕೃಷಿ ಕ್ಷೇತ್ರದಲ್ಲಿ ನಮ್ಮ ಚಕ್ರವರ್ತಿಯವರು ಹೇಳಿದ ಹಾಗೆ ನಾವು ಎಷ್ಟೇ ITBTಯಲ್ಲಿ ಸಂಪಾದನೆ ಮಾಡಿದರೂ, ಎಷ್ಟೇ ಕೋಟ್ಯಾಧೀಶರಾದರೂ ಕೂಡ ದುಡ್ಡನ್ನು ಯಾವತ್ತೂ ತಿನ್ನಲಿಕ್ಕಾಗುವುದಿಲ್ಲ. ಒಂದಲ್ಲ ಒಂದು ದಿವಸ ಕೃಷಿ ಭೂಮಿ ಇಲ್ಲ ಅಂತ ಆದ ಪ್ರಸಂಗ ಬಂದರೆ ನಾವು ಯಾರೂ ಕೂಡ ದುಡ್ಡನ್ನು ತಿಂದು ಒಂದು ಹೊತ್ತು ಬದುಕಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಎಲ್ಲ ಸಂಪತ್ತು ಕೂಡ ಹೊಟ್ಟೆ ಬಟ್ಟೆಗೋಸ್ಕರ ಬೇಕು ಅಂತ ಹೇಳುವುದನ್ನು ಎಚ್ಚರದಲ್ಲಿಟ್ಕೊಂಡು ಭಾರತವು ಕೃಷಿ ಪ್ರಧಾನವಾದ ರಾಷ್ಟ್ರ ಅಂತ ಹೇಳುವುದನ್ನು ಯೋಚನೆ ಮಾಡ್ತಾ ಆ ದಿಶೆಯಲ್ಲಿ ಕೂಡ ನಮ್ಮ ಪ್ರಯತ್ನ ನಡೆಯಲಿ ಅಂತ ಹೇಳ್ತಾ, ಪ್ರೀತಿಯಿಂದ ಇಲ್ಲಿ ಕರೆದದಕ್ಕೋಸ್ಕರ ಬೆಳಿಗ್ಗೆನೇ ಬರಬೇಕು ಅಂತ ಹೇಳಿದರು. ಕಾರ್ಯಕ್ರಮದ ಒತ್ತಡದಿಂದ ಆಗಲಿಲ್ಲ. ಮುಂದೆ ನಮಗೆ ತುಂಬ ದೂರದ ಊರಿಗೆ ಪ್ರಯಾಣ ಬೆಳೆಸಲಿಕ್ಕೆ ಇರೋದರಿಂದ ಕೆಲವೇ ಕ್ಷಣ ನಿಮ್ಮ ಜೊತೆಗೆ ಇರಲಿಕ್ಕೆ ಸಂತೋಷ ಆಯಿತು. ಬರುವಾಗ ಸೂಲಿಬೆಲೆಯವರ ಉಪನ್ಯಾಸವು ಆಗತಾನೆ ಶುರುವಾಗಿತ್ತು. ತುಂಬ ಸುಂದರವಾಗಿ ಸೀಮಿತವಾದ ಅವಧಿಯಲ್ಲಿ ವ್ಯಾಪ್ತವಾದ ಮಾತುಗಳನ್ನು ಆಡುವುದರ ಮೂಲಕ ನಮಗೆ ಒಳ್ಳೆಯ ಬೌದ್ಧಿಕ ಆಯಾಮದಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಎಲ್ಲ ಹವ್ಯಕ ಸಮಾಜದ ಬಂಧುಗಳು ನನ್ನ ಸುತ್ತಮುತ್ತ ಇರುವವರು, ಸುಬ್ರಹ್ಮಣ್ಯದಲ್ಲಿ ನನ್ನ ಸುತ್ತ ಇರುವವರೆಲ್ಲ ಹವ್ಯಕ ಬಂಧುಗಳಾದ್ರಿಂದ ನನಗೆ ತುಂಬ ಆತ್ಮೀಯರು. ಹಾಗಾಗಿ ಸ್ವಲ್ಪ ನಾನು ಹವ್ಯಕ ಭಾಷೆ ಮಾತಾಡೋದಿದೆ. ಈ ಸಭೆಯಲ್ಲಿ ಮಾತಾಡೋಷ್ಟು ಧೈರ್ಯ ಇಲ್ಲ. ಆದರೆ ನಿಮ್ಮ ಹತ್ರ ಎಲ್ಲ ಬಂದಾಗ ನಾನು ಮಾತಾಡೋದು ಅದೇ ಭಾಷೆಯನ್ನು. ಹಾಗೆ ನಿಮಗೆಲ್ಲ ಅಭಿನಂದನೆ ಸಲ್ಲಿಸುತ್ತೆ. ನಿಮ್ಮ ಪ್ರೀತಿಗೆ ಆಭಾರಿ ಆಗ್ತೇನೆ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಮಹಾಸ್ವಾಮಿಗಳ ಪ್ರಸನ್ನತೆಯೇ ನಮ್ಮ ಸಮಸ್ತ ಸಮಾಜಕ್ಕೊಂದು ಆಶೀರ್ವಾದ. ಅವರ ಅನುಗ್ರಹ ಆಶೀರ್ವಾದವನ್ನು ಗೌರವಪೂರ್ವಕವಾಗಿ ಸ್ವೀಕರಿಸ್ತಾ ಅವರಿಗೆ ಸಮಸ್ತ ಸಮಾಜದ ಪರವಾಗಿ ಮಹಾಸಭೆ ಗೌರವಪೂರ್ವಕ ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಇಂದು ಈ ಸಮಾವೇಶಕ್ಕೆ ಆಗಮಿಸಿ
ಉಪಸ್ಥಿತರಿರುವ ಹೊನ್ನಾವರ ಕುಮಟಾ ಕ್ಷೇತ್ರದ ಶಾಸಕರು, ನಮ್ಮ ಪ್ರೀತಿಯ ಹವ್ಯಕ ಸಮಾಜದ ಬಂಧುವೇ ಆಗಿರುವ ದಿನಕರ್ ಕೆ ಶೆಟ್ಟಿ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಈ ಸಭೆಯ ಮೂಲಕ ಹೇಳ್ತಿದ್ದೇವೆ. 1 ಲಕ್ಷ ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಶ್ರೀ ಸ್ವಾಮೀಜಿಗಳಿಗೆ ಮೊಟ್ಟ ಮೊದಲು ನಮಸ್ಕರಿಸಿ, ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಈ ಒಂದು ಸಮಾರಂಭದ ಮತ್ತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಡಾಕ್ಟರ್ ಗಿರಿಧರ್ ಕಜೆ ಅವರೇ, ನಮ್ಮ ಲೋಕಸಭಾ ಸದಸ್ಯರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ, ದಿಕ್ಸೂಚಿ ಭಾಷಣವನ್ನು ಮಾಡಿದಂಥ ಮಾನ್ಯ ಚಕ್ರವರ್ತಿ ಸೂಲಿಬೆಲೆ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತರೆ ಮತ್ತು ಸನ್ಮಾನಕ್ಕೆ ಒಳಪಟ್ಟಂಥ ಎಲ್ಲ ಕೃಷಿಕರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಎಲ್ಲ ನನ್ನ ಆತ್ಮೀಯ ಬಂಧು ಮತ್ತು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಈಗಾಗಲೇ ಪರಮ ಪೂಜ್ಯರು ಮತ್ತು ಚಕ್ರವರ್ತಿ ಸೂಲಿಬೆಲೆಯವರು ಮಾತಾಡಿದ ನಂತರ ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ಯಕ್ಷಗಾನದಲ್ಲಿ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು ಬಂದು ಕುಣಿದು ಹೋದ ನಂತರ ಯಾರೇ ಬಂದು ಕುಣಿದರೂ ಅದು ಗೌಣ ಆಗ್ತದೆ ಅಂತ. ಹಾಗೆ ಪರಮಪೂಜ್ಯರು ಮತ್ತು ಸೂಲಿಬೆಲೆಯವರು ಮಾತಾಡಿದ ನಂತರ ನಾನು ಮಾತಾಡಿದರೂ ಗೌಣ ಆಗ್ತದೆ ಅಂತ ನನಗೆ ಅನಿಸ್ತಾ ಇದೆ. ಏನೇ ಇರಲಿ, ಇಂಥ ಒಂದು ಅದ್ಭುತವಾದಂಥ ಹವ್ಯಕ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ನನ್ನೊಂದು ಸುಯೋಗ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಈ ಸಮ್ಮೇಳನಕ್ಕೆ ಜನ ಬರ್ತಾರೆ ಮತ್ತು ಬಹಳ ಐತಿಹಾಸಿಕವಾದಂಥ ಸಮಾವೇಶವನ್ನು ನೀವೆಲ್ಲರೂ ಸೇರಿ ಮಾಡಿ ತೋರಿಸಿದ್ರಿ ಅನ್ನುವಂಥದ್ದು. ಬಹುಶಃ ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಗಿರಿಧರ್ ಕಜೆ ಅವರಿಗೆ ಎಲ್ಲಿಲ್ಲದ ಸಂತೋಷ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅವರ ನೇತೃತ್ವದಲ್ಲಿ ಬಹುಶಃ ಅವರಿಗೂ ಅನಿಸಿರ್ಲಿಕ್ಕಿಲ್ಲ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗ್ತದೆ ಎನ್ನುವಂಥದ್ದನ್ನು. ಭಾಳ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿದ್ರಿ, ಕಾರ್ಯಕ್ರಮ ಚೆನ್ನಾಗಿ ಮಾಡಿಕೊಡ್ತಾ ಇದ್ರಿ. ಒಂದು ಮಾತನ್ನು ಹೇಳಲಿಕ್ಕೆ ನಾನು ಮರ್ತೆ. ಪರಮಪೂಜ್ಯರು ಮತ್ತು ಸೂಲಿಬೆಲೆಯವರು ಮಾತಾಡಿದ ನಂತರ ಗೌಣ ಅನ್ನುವಂಥದ್ದನ್ನು ಇನ್ನೊಬ್ಬರು ಇದ್ದಾರೆ, ಅವರಿಗೆ ನೀವು ಭಾಷಣ ಮಾಡಲಿಕ್ಕೆ ಕೊಡದೇ ಇದ್ದಿದ್ದು ಒಳ್ಳೆಯದಾಯಿತು, ನನ್ನ ಭಾಷಣ ಮಾಡಿದ ನಂತರನೇ ನೀವು ಕಾಗೇರಿ MP ಅವರಿಗೆ ಭಾಷಣ ಮಾಡಲಿಕ್ಕೆ ಕೊಡಬೇಕು ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿತ್ತು. ಅವರು ಏನಾದರೂ ಭಾಷಣ ಮಾಡ್ಕೊಂಡು ಹೋದರೆ ನನ್ನ ಮಾತು ನೀವು ಯಾರು ಕೇಳೋದೇ ಇಲ್ಲಾಗಿದ್ರಿ, ಅಂಥ ಪರಿಸ್ಥಿತಿ ನನಗೆ ಬರ್ತಿತ್ತು. ಹೀಗಾಗಿ ಸಂಘಟಕರಿಗೆ ನಾನು ಒಂದು ಕೈ ಮುಗಿದು ನಮಸ್ಕಾರ ಮಾಡಿ ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾಗೇರಿ ಅವ್ರ ಬಗ್ಗೆ ತಮಗೆಲ್ಲ ಗೊತ್ತಿದೆ. 6 ಬಾರಿ ಕ್ಷೇತ್ರದ ಶಾಸಕರಾಗಿ, ಮಂತ್ರಿಯಾಗಿ, ಸ್ಪೀಕರ್ ಆಗಿ, ಇವತ್ತು ಲೋಕಸಭಾ ಸದಸ್ಯರಾಗಿ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹುಶಃ ತಮಗೆಲ್ಲ ಗೊತ್ತೇ ಇದೆ. ಅಂಥವರು ಈ ಒಂದು ಹವ್ಯಕ ಸಮಾಜದಲ್ಲಿ ಹುಟ್ಟಿ ಬೆಳೆದು ಬಂದಿದ್ದಾರೆ ಅಲ್ಲ, ಅದು ನಿಮ್ಮೆಲ್ಲರ ಪುಣ್ಯ, ನಿಮ್ಮೆಲ್ಲರ ಭಾಗ್ಯ ಅನ್ನುವಂಥದ್ದನ್ನು ನಾನು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ನಾನು ಯಾಕೆ ಈ ಕಾರ್ಯಕ್ರಮಕ್ಕೆ ಬಂದೆ ಅನ್ನುವಂಥದ್ದು ಬಹುಶಃ ನೀವು ಸ್ವಲ್ಪ ವಿಚಾರ ಬರ್ಬೋದು. ಸಹಜವಾಗಿ ನಾನು ಕ್ಷೇತ್ರದ ಶಾಸಕ, ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಹವ್ಯಕರು ದೊಡ್ಡ ಪ್ರಮಾಣದಲ್ಲಿ ಇದ್ದರು. ಹೀಗಾಗಿ ಆ ಜಿಲ್ಲೆಯ ಕ್ಷೇತ್ರದ ಶಾಸಕನಾಗಿ ನಾನು ಈ ಕ್ಷೇತ್ರಕ್ಕೆ ಬಂದಿರ್ಬೋದು. ಆದರೆ ನಾನು 3 ಬಾರಿ ಕ್ಷೇತ್ರದ ಶಾಸಕನಾಗಿದ್ದೇನೆ. 3 ಬಾರಿ ಕ್ಷೇತ್ರದ ಶಾಸಕನಾಗಿ 2 ಬಾರಿ ಏನಾದರೂ ಈ ಕ್ಷೇತ್ರದ ಶಾಸಕನಾದರೆ ಆಗಿದ್ದಿದ್ರೆ
ಅದು ನನಗೆ ಹವ್ಯಕರ ದೊಡ್ಡ ಕೊಡುಗೆ ಇದೆ ಅನ್ನುವಂಥದ್ದನ್ನು ಹೇಳ್ಬೇಕಾದ್ರೆ ಬಹುಶಃ ನಮ್ಮ ಹವ್ಯಕ ಸಮಾಜದವರು ನನಗೆ ವೋಟ್ ಮಾಡದೇ ಇದ್ದರೆ ನಾನು 2 ಬಾರಿ ಮತ್ತೆ MLA ಆಗ್ತಾ ಇರಲಿಲ್ಲ. ಅದರ ಹಿಂದೆ ಇನ್ನೊಂದು ಗುಟ್ಟು ಏನಿದೆ ಅಂತ ಹೇಳಿದರೆ ಬಹುಶಃ ತಮಗೆಲ್ಲ ಗೊತ್ತಿದೆ. ಚುನಾವಣೆ ಅಂತ ಹೇಳಿದರೆ ಜನ ಆಗಬೇಕಲ್ಲ, ಜನ ಆದರೆ ಮಾತ್ರ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಸಾಧ್ಯ. ಆದರೆ ನನ್ನ ಕ್ಷೇತ್ರದಲ್ಲಿದ್ದಂಥ ಹವ್ಯಕರು ದುಡ್ಡಿನ ಹಿಂದಿಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಲೇಬೇಕಾಗ್ತದೆ. ದುಡ್ಡು ನೋಡಿ ನನಗೆ ಓಟನ್ನು ಕೊಟ್ಟಿಲ್ಲ, ನಮ್ಮ ಪಕ್ಷ ನೋಡಿ ನನಗೆ ಓಟನ್ನು ನೀಡಿದಂಥವರು ನಿಮ್ಮ ಋಣವನ್ನು ಯಾವ ರೀತಿಯಲ್ಲಿ ತೀರಿಸಲಿಕ್ಕೆ ಸಾಧ್ಯ ಆಗ್ತದೆ? ಬಹುಶಃ ಇಂಥ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಜೊತೆ ನನಗೆ 2 ಬಾರಿ MLA ಮಾಡಿ ಆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು ಮಾಡಿರ್ಬೋದು. ಆದರೆ ನನಗೆ ಶಾಸಕನಾಗಿ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೆ ನನ್ನ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿದ್ದಂಥ ಹವ್ಯಕ ಸಮಾಜದವರು ಎಲ್ಲೂ ಬಡದಾಟ ಮಾಡುವಂಥ ಸಂಸ್ಕೃತಿಯವರು ಅಲ್ಲ ಅನ್ನುವಂಥದ್ದನ್ನು ನಾನು ಹೇಳಬೇಕಾಗ್ತದೆ. ಅವರೇನಾದರೂ ಪ್ರತಿ ಸಾರಿ ಬಡದಾಟ ಮಾಡ್ತಾ ಉಳಿದ್ರೆ ನನಗೂ ಕೆಟ್ಟ ಹೆಸರು ಬರ್ತಿತ್ತು, ಆ ಕ್ಷೇತ್ರದ ಶಾಸಕನಾಗಿ ನನಗೂ ಕೆಟ್ಟ ಹೆಸರು ಬರ್ತಿತ್ತು. ಅಂಥದ್ದು ಯಾವುದೂ ಇವತ್ತು ನಮ್ಮ ಹವ್ಯಕ ಸಮಾಜದವರು ಮಾಡ್ತಾ ಇಲ್ಲ. ಹೀಗಾಗಿ ಎಷ್ಟೇ ಕಷ್ಟ ಆದರೂ ಅಡ್ಡಿಲ್ಲ, ಈ ಒಂದು ಸಮ್ಮೇಳನಕ್ಕೆ ಬರಬೇಕು, ನನ್ನ ಉಪಸ್ಥಿತಿ ಇರಬೇಕು, ನಾನು 1-2 ಮಾತುಗಳನ್ನು ಆಡ್ಕೊಂಡು ಹೋಗಬೇಕು ಎನ್ನುವಂಥದ್ದಕ್ಕಾಗಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ. ಭಾಳ ನಾನು ಹೇಳಿದೆ, ಐತಿಹಾಸಿಕವಾದಂಥ ಕಾರ್ಯಕ್ರಮ ಇವತ್ತು ನೀವು ಮಾಡಿ ತೋರಿಸಿದ್ರಿ ಅನ್ನುವಂಥದ್ದನ್ನು. ಅದಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ನೀವು ಒಂದು ಕಡೆ ವಿದ್ಯಾವಂತರು, ಇನ್ನೊಂದು ಕಡೆ ಬುದ್ಧಿವಂತರು, ಇನ್ನೊಂದು ಕಡೆ ಕೃಷಿಕರು. ಈ ಎಲ್ಲ ಕಾರಣಕ್ಕಾಗಿ ನೀವು ಇಂಥ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ, ಯಾವ ಸಮಾಜದವರು ಇಷ್ಟೊಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಲಿಕ್ಕಿಲ್ಲ. ನನಗನ್ನಿಸ್ತು ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದ್ರಲ್ಲ ನೀವು ಅಂತ. ನನಗೆ ಒಂದು ಸಾರಿ ಭಯ ಆಯ್ತು, ಅರೆ ಹೇಗಪ್ಪ ಇಷ್ಟೆಲ್ಲ ಜನ ಬಂದಿದ್ದಾರೆ, ಈ ಬುದ್ಧಿವಂತರ ಜನರ ಎದುರಿಗೆ ನಾನು ಏನು ಮಾತಾಡಿದ್ರೆ ಸರಿ ಆಗ್ತದೆ ಅನ್ನುವಂಥದ್ದನ್ನು ನನಗೊಂದು ವಿಶ್ವಾಸ ಇತ್ತು. ನಾನು ಏನೇ ಮಾತಾಡಲಿ ನನ್ನ ಬಗ್ಗೆ ಬಹಳ ಪ್ರೀತಿಯಿಂದ ನೀವು ಕಂಡಿದ್ರಿ. 2 ಸಾರಿ ನನಗೆ ಕೊಟ್ಟಿದ್ದೆ, ಅದಕ್ಕೆ ಮೂಲ ಕಾರಣ ಎನ್ನುವಂಥದ್ದನ್ನು ಹೇಳಿ ಭಾಳ ಅದ್ಧೂರಿಯಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಂಥ ಸಂಘಟಕರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ಕೃಷಿಕರನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮದಲ್ಲಿ ನನಗೂ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀರಿ ನೀವು. ಇವತ್ತು ಕೃಷಿಕರು ಭಾಳ ಅಮೂಲ್ಯವಾದವರು ಅನ್ನುವಂಥದ್ದನ್ನು ಸೂಲಿಬೆಲೆಯವರು ಸಹ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅವರನ್ನು ಉಳಿಸ್ಕೊಳ್ಳುವಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಹಿಂದೆ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕೃಷಿಕರ ಬಗ್ಗೆ ಒಂದು ಕೃಷಿ ಬಜೆಟನ್ನು ಮಾಡಿಕೊಟ್ಟಿದ್ದು ಪ್ರಥಮ ಬಾರಿಗೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಅನ್ನುವಂಥದ್ದನ್ನು. ಹೀಗಾಗಿ ಕೃಷಿಕರ ಬಗ್ಗೆ ವಿಶೇಷವಾದಂಥ ಕಾಳಜಿ ಇದ್ದಂಥ ಪಕ್ಷ ನಮ್ಮ ಭಾರತೀಯ ಜನತಾ ಪಾರ್ಟಿ ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್. ಅಪೂರ್ವವಾದ ತಮ್ಮ ನುಡಿಗಳಿಗಾಗಿ ಕೃಷಿಯನ್ನೇ ಖುಷಿಯಾಗಿಸಿದ ಸಾಧಕ ಋಷಿ ವೃಂದವನ್ನು ಗೌರವಿಸುವ ಹವ್ಯಕ ಕೃಷಿ ರತ್ನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸುವ 81 ಶ್ರೇಷ್ಠ ಕೃಷಿಕರನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸಿ ಗೌರವಿಸುವ ಹೊತ್ತು ಸನ್ನಿಹಿತವಾಗಿದೆ. ವೇದಿಕೆಯ ಎಲ್ಲ ಗಣ್ಯರನ್ನು ವಿನಂತಿಸುತ್ತೇನೆ, ತಾವು ಈ ನಮ್ಮ ಪರವಾದ ಕಲಾಪದಲ್ಲಿ ಕೈಜೋಡಿಸಿ ಎಂಬುದಾಗಿ. ಇದೇ ಸಂದರ್ಭದಲ್ಲಿ ರಾಜ್ಯ ಅರ್ಚಕ ಮತ್ತು ಪುರೋಹಿತ ಪರಿಷತ್ತಿನ ಅಧ್ಯಕ್ಷ ಶ್ರೀ ವಿಶ್ವೇಶ್ವರ ಭಟ್ ಅವರು ಸನ್ಮಾನಿಸುವವರ ಯಾದಿಯಲ್ಲಿ ನಮ್ಮೊಡನೆ ಇದ್ದುಕೊಂಡು ಈ ಸನ್ಮಾನಕ್ಕೆ ಆಶೀರ್ವಾದ ಸ್ವರೂಪವನ್ನು ತಂದುಕೊಡುವಂತೆ ವಿನಂತಿ. ಸಂಸ್ಥೆಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಕೋಶಾಧ್ಯಕ್ಷರು ಕೃಷ್ಣಮೂರ್ತಿ ಭಟ್ ಯಲಹಂಕ ಅವರು ಕೂಡ
ಸನ್ಮಾನಿಸುವ ಗಣ್ಯ ವೃಂದದ ಜೊತೆ ಸೇರಿಕೊಳ್ಳಬೇಕು ಅಂತ ಅವರನ್ನು ವಿನಂತಿಸ್ತಾ ಇದ್ದೇನೆ. ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರು, ಶ್ರೀ ಹರಿನಾರಾಯಣ ದಾಸ ಆಸ್ರಣ ಅವರು, TSS ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಅವರು, ಉದ್ಯಮಿ ಸತ್ಯಶಂಕರ ಕೆ ಅವರು, ಬಾಲಚಂದ್ರ ಭಟ್ ಹಟ್ಟಿಯಂಗಡಿಯವರು, ಕುಮಟಾ ಶಾಸಕ ದಿನಕರ ಶೆಟ್ಟಿಯವರು, ಪರಮಪೂಜ್ಯ ಶ್ರೀ ಶ್ರೀ ಸುಬ್ರಹ್ಮಣ್ಯ ಮಠಾಧೀಶರ ದಿವ್ಯ ಉಪಸ್ಥಿತಿಯಲ್ಲಿ ಈ ಸನ್ಮಾನವನ್ನು ನಡೆಸುವಂತೆ ನಿಮ್ಮೆಲ್ಲರನ್ನು ವಿನಂತಿ ಮಾಡ್ತಾ ಇದ್ದೇವೆ. ಹವ್ಯಕ ಕೃಷಿ ರತ್ನಗಳು ಅನಂತ ಕೃಷ್ಣ ಪೆರುವಾಯಿ, ಅರವಿಂದ ಭಟ್ ಮುಳ್ಳಂಕೊಚ್ಚಿ, ಆಕಾಶ್ NK ಬಿಳಿಗೇರಿ, ಈಶ್ವರ TM ತಲೆಕಟ್ಟು, AP ಸದಾಶಿವ ಮರಿಕೆ, M ಈಶ್ವರ ಭಟ್ಟ ಮಂಚಿ, MN ಹರೀಶ ಶುಂಠಿಕೊಪ್ಪ, NG ಪದ್ಮನಾಭ ಸೊರಬ, K ಶ್ಯಾಮರಾವ್ ಹಾಸನ, KC ದೇವಪ್ಪ ಆವಿನಹಳ್ಳಿ, KS ಅಶೋಕ್ ಕುಮಾರ್ ಬೆಂಗಳೂರು, ಗಣಪತಿ ಕೃಷ್ಣ ಭಟ್ಟ ವಾಸಳ್ಳಿ, ಗಣಪತಿ ಭಟ್ಟ ಎಕ್ಕಡ್ಕ, ಗಣಪತಿ ಮಹಾಬಲೇಶ್ವರ ಹೆಗಡೆ ಒಡ್ಡಿನಗದ್ದೆ, ಗಣಪತಿ ವಿಶ್ವನಾಥ ಹೆಗಡೆ ಕವಲಕುಳಿ, ಪ್ರದೀಪ ಮಂಜುನಾಥ್ ಹೆಗಡೆ ಬಾಣಿಗ, ಗಿರೀಶ್ N ಹೆಗಡೆ ತೋಟದ ಕೊಪ್ಪ, ಗುರುನಾಥ S ಹೆಗಡೆ ಬಸೂರ್, ಗೋಪಾಲಕೃಷ್ಣ ಶರ್ಮಾ S ಶರವು, ಗೋಪಾಲಕೃಷ್ಣ V ಹೆಗಡೆ ಕುಂಬ್ರಿ, ಗೋವಿಂದ ಗಣಪಯ್ಯ ಹೆಗಡೆ ಕರಿಕಲ್, ಚಂದ್ರಶೇಖರ AR ಮಂಕಳಲೆ, ಚಿದಾನಂದ ಗಣಪತಿ ಹೆಗಡೆ ಕಲ್ಲಬ್ಬೆ, ಮಹಾಬಲೇಶ್ವರ ಭಟ್ಟ ಜಾವಳಿ, TV ಶೇಷಾಚಲ ತಲಕಾಲಕೊಪ್ಪ, ಡಾಕ್ಟರ್ BV ನರಹರಿರಾವ್ ಬನದಕೊಪ್ಪ, ಡಾಕ್ಟರ್ LM ಸುರೇಶ್ ಕೆನ್ಯಾ, ಡಾಕ್ಟರ್ ಮೋಹನ್ GS ತಲಕಾಲುಕೊಪ್ಪ, ಮುರಳೀಕೃಷ್ಣ ಹಳೆಮನೆ, ಡಾಕ್ಟರ್ ತೇಜಸ್ವಿನಿ ಪ್ರಕಾಶ್ ಬೆಂಗಳೂರು, ವೆಂಕಟರಮಣ ಹೆಗಡೆ ಬೆಂಗಳೂರು, ಡಾಕ್ಟರ್ ವಿಘ್ನೇಶ್ವರ ವರ್ಮುಡಿ, ತಿರುಮಲೇಶ್ವರ ಪ್ರಸನ್ನ ಕಲ್ಲೇರಿ, ನಾಗಭೂಷಣ ಲಕ್ಷ್ಮೀನಾರಾಯಣ ಹೆಗಡೆ ತ್ಯಾಗಲಿ, ನಾರಾಯಣ ಗಣಪತಿ ಹೆಗಡೆ ಗವೇಗುಳಿ, ನವೀನ್ GV ಬೆಂಗಳೂರು, ಪರಮೇಶ್ವರ ನರಸಿಂಹ ಗಾವ್ಕರ್ ಜಾಮಗುಳಿ, ಪ್ರಕಾಶ ಕೃಷ್ಣ ಭಟ್ ಆಡೆಮನೆ, ಭಾರ್ಗವ R ಹೆಗಡೆ ಶೀಗೇಹಳ್ಳಿ, ಮಂಜುನಾಥ ಬೈಸ್ಕಲ್, ಮಂಜುನಾಥ್ ನಾಗಪ್ಪಯ್ಯ ಭಟ್ಟ ಕಾನ್ಕಿ ಬೆಟ್ಟೂರು, ಮಹಾಬಲೇಶ್ವರ ಭಟ್ ಬೆಳಾಲು, ಮಹಾಬಲೇಶ್ವರ ಗೋಪಾಲ ಭಟ್ಟ ದೈಲಮನೆ, ಮಹೇಶ ಚಂದ್ರಶೇಖರ ಹೆಗಡೆ ಸೋಂದ, ಮಾಳಂಗಾಯಿ ತಿರುಮಲೇಶ್ವರ ಭಟ್, ಮುಕುಂದ B ಮುಟುಗುಪ್ಪೆ, ಮುಳ್ಳಂಕೊಚ್ಚಿ ಮುರಳಿ ಸುಬ್ಬರಾವ್, ರಮೇಶ ನಾರಾಯಣ ಹೆಗಡೆ ಕಾನಾಗೋಡ, ರಂಗಯ್ಯ ಗೋಪಾಲ ಹೆಬ್ಬಾರ ಹೊಸಾಡು, ರಾಘವೇಂದ್ರ ಗಣಪತಿ ಭಟ್ಟ ಕಟ್ಟಿನಹಕ್ಕಲ್, ರಾಘವೇಂದ್ರ HK ಹೊಡಬಟ್ಟೆ, ರಾಘವೇಂದ್ರ ಪ್ರಸಾದ S ಭಟ್ಟ ಹಳವಳ್ಳಿ, ರಾಜೇಶ್ವರಿ ಹೆಗಡೆ ಹುಳಗೋಳ, ರಾಮಚಂದ್ರ ರಾಘವೇಂದ್ರ ಹೆಗಡೆ ಇಟಗುಳಿ, ವನಿತಾ ರಾಮಚಂದ್ರ ಭಟ್ಟ ಸಾಬಗೇರಿ, ವಾಣಿ BS ಬರೆ, ವಿಘ್ನೇಶ TK ತಲಕಾಲಕೊಪ್ಪ, ವಿಘ್ನೇಶ್ವರ ನಾರಾಯಣ ಭಟ್ಟ ಬಾರೆ, ವಿಘ್ನೇಶ್ವರ ರಾಘವೇಂದ್ರ ಹೆಗಡೆ ನೀರ್ನಹಳ್ಳಿ, ವಿಷ್ಣು ಭಟ್ P ಸಂದೀಪನಿ, ವಿಠ್ಠಲ ಶಾಂತಾರಾಮ ಹೆಗಡೆ ಲಿಂಗದ ಕೋಣೆ, ವೆಂಕಟೇಶ್ವರ ಭಟ್ ಮುಳ್ಳುಂಜ, ವೆಂಕಟರಮಣ ಪರಮೇಶ್ವರ ಹೆಗಡೆ ಸುಂಕದ ಕಟ್ಟೆ, ಶಿವರಾಮ ಮಹಾಬಲೇಶ್ವರ ಹೆಗಡೆ ಹಿಂಡ್ಮನೆ, ಶಿವರಾಮ ವೆಂಕಟರಮಣ ಹೆಗಡೆ ಸುತ್ತಮನೆ, ಶ್ಯಾಮಪ್ರಸಾದ್ ಭಟ್ K ಚೇರ್ಕಾಡಿ,
ಶ್ಯಾಮಪ್ರಸಾದ್ ಯೈಮೂರ ಮೂಲೆ, ಶ್ರೀಕೃಷ್ಣರಾವ್ ಒಡ್ಡಿನಕೊಪ್ಪ, ಶ್ರೀಧರ ಗೋವಿಂದ ಭಟ್ ಹೊಸಮನೆ, ಶ್ರೀಧರ ಮಹಾಬಲೇಶ್ವರ್ ಭಟ್ ಶಿರಸಿ, ಶ್ರೀಧರ ಸೀತಾರಾಮ ಹೆಗಡೆ ಕೊಳಗಿ, ಶ್ರೀವತ್ಸ ಸಸರವಳ್ಳಿ, ಸಹನಾ ಕಾಂತಬೈಲು, ಸತೀಶ ಪಂಜಿಗದ್ದೆ, ಸತೀಶ್ ಚಂದ್ರ BR ಕಟ್ಟಿನಕೆರೆ, ಸತ್ಯನಾರಾಯಣ ಗಜಾನನ ಹೆಗಡೆ ಹಾಲ್ಕಣಿ, ಸಂಧ್ಯಾ ಗೋಪಾಲಕೃಷ್ಣ ಭಟ್ ಗುಳ್ಳಾಪುರ, ಸುರೇಶ ಬಲ್ನಾಡು, ಸುಷ್ಮಾ ಭಟ್ ನೇವಳಸೆ, ಸೌಮ್ಯ ಪೆರ್ನಾಜೆ, HB ಶಂಕರನಾರಾಯಣ ಭಟ್ ಹುತ್ತಳ್ಳಿ. ಶ್ರೀ ಅಖಿಲ ಹವ್ಯಕ ಮಹಾಸಭೆಗೆ 81 ವರ್ಷ ತುಂಬಿದ ಸುಸಂದರ್ಭದಲ್ಲಿ 81 ಶ್ರೇಷ್ಠ ಕೃಷಿ ಸಾಧಕರಿಗೆ ಗೌರವ ಸನ್ಮಾನವನ್ನು ಮಾಡುವಂತಹ ಸುಯೋಗ. ತಲೆಯ ಮೇಲೆ ಗಂಜಳವನ್ನು ಗೋಮಯವನ್ನು ಹೊತ್ತು ಜಗದಗಲದ ಹಸಿದ ಹೊಟ್ಟೆಗಳಿಗೆ ನೈವೇದ್ಯವೆಂಬ ಗ್ರಾಸವನ್ನು ಉಣಬಡಿಸಿದ ಎಲ್ಲ ಸಾಧಕರ ತಲೆಯ ಮೇಲೆ ಅತ್ಯದ್ಭುತವಾದಂತಹ ಹೊನ್ನ ಕಿರೀಟ ಉಪಾಧಿಯ ಮೈಸೂರು ಪೇಟ ಮಾನಪತ್ರದ ಸಂಭ್ರಮವನ್ನು ಕಣ್ತುಂಬಿಕೊಳ್ಳುವ ಈ ಕ್ಷಣಕ್ಕೆ ನಿಮ್ಮ ಚಪ್ಪಾಳೆಯ ಅಕ್ಷತೆ ಕಾಳುಗಳು ಜೊತೆಯಾಗಲಿ ಅನ್ನುವ ಪ್ರಾರ್ಥನೆ ನಮ್ಮದು. ಬೇಸಾಯವೇ ಪ್ರಧಾನ ಜೀವಿಕೆಯಾಗಿ ಕಂಡುಕೊಂಡು ಬ್ರಾಹ್ಮಣ ವರ್ಗದಲ್ಲಿ ಇಂತಹ ಅನ್ನದಾತರಾಗಿ ಉಳಿಯುವಂತಹ, ಬೆಳೆಯುವಂತಹ, ಬೆಳೆಸುವಂತಹ ಕಾಯಕವನ್ನು ಮಾಡುವುದಿದ್ದರೆ ಅದು ಹವ್ಯಕ ಸಮಾಜ ಮಾತ್ರ ಅನ್ನುವುದನ್ನು ಘಂಟಾಘೋಷವಾಗಿ ಹೇಳಿಕೊಳ್ಳುತ್ತಾ ಕಾರ್ಯಕ್ರಮದ ಆರಂಭದಲ್ಲಿ ನಾವು ಕೇಳಿಕೊಂಡದ್ದು ಗುರು, ಗೋವು, ಗೀತೆ, ಗಂಗೆ ಜೊತೆಗೆ ಗೋವಿಂದನೆನ್ನುವ ಪಂಚಗಕಾರಗಳ ಆರಾಧನೆಯನ್ನು ಕೃಷಿ ಸ್ವರೂಪದಲ್ಲಿ ಮಾಡಿಕೊಂಡು ಬಂದಿರುವ 81 ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡುವ ಹವ್ಯಕ ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ. ಮೂಲ ಗೋಲೋಕ ಸಂಜಾತ, ಧರ್ಮ ಮೋಕ್ಷಾರ್ಥ ಸಾಧಿಕ, ಕರ್ಷಕಾಣಾಂ ಕುಲೋದ್ಧರ್ತ್ರಿ, ಗೋಮಾತಾ ಜಗದಂಬಿಕಾ. ಕರ್ಷಕರೆನ್ನುವ ಕೃಷಿ ಸ್ವರೂಪದ ಮೂಲಕ ನಮ್ಮೆಲ್ಲರ ಕರ್ಷಕತ್ವವನ್ನು ಜಾಗೃತಗೊಳಿಸಿ ಸೃಷ್ಟಿಯ ಪ್ರತೀಕವಾಗಿ ಬದುಕನ್ನು ಆರಾಧಿಸಿ ಬೆಳೆಸಿ ಗುರುಗಳ ಮೂಲಕ ಗೋವಿಂದನ ಪಾದವನ್ನು ಸಾರುವಲ್ಲಿ ಗಂಗೆಯನ್ನು ಆಶ್ರಯಿಸುವ ಪರಮ ಪವಿತ್ರ ಹವ್ಯ ಕವ್ಯ ಸಂಸ್ಕೃತಿಯ ನಿಜ ಅರ್ಥದ ಆರಾಧಕರಾಗಿ ಆದರ್ಶರಾಗಿ ನಮ್ಮ ಮುಂದೆ ಕಂಗೊಳಿಸುತ್ತಿರುವ 81 ಸಾಧಕರನ್ನು ಅಪೂರ್ವವಾದ ನಮ್ಮೆಲ್ಲರ ಪಥ ದರ್ಶನ ಮಾಡಿದ ವಿಶೇಷ ಸಾಧಕರ ನೆಲೆಯಲ್ಲಿ ಗೌರವಿಸೋಣ, ಅಭಿನಂದಿಸೋಣ, ಅಭಿವಂದಿಸೋಣ. ಎಲ್ಲ ಸಾಧಕರಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಶ್ರೀಪಾದರ ದಿವ್ಯ ಉಪಸ್ಥಿತಿಯ ಜೊತೆಗೆ ಅಪೂರ್ವವಾದಂತಹ ದಾಖಲೆಗಾಗಿ ಒಂದು ಭಾವಚಿತ್ರವನ್ನು ಮತ್ತು ಸರಳವಾದ ಸಂಚಾರಿ ಚಿತ್ರವನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುವಂತೆ ವಿನಂತಿ. ನಮ್ಮ ಹಿಂಭಾಗದಲ್ಲಿ ಕುಳಿತಿರುವಂತಹ ತಾಂತ್ರಿಕ ವರ್ಗ ಬಹಳ ಕುತೂಹಲದಿಂದ ಶ್ರದ್ಧೆಯಿಂದ ನೀವೆಲ್ಲ ಬೃಹತ್ ಗಾತ್ರದ ಪರದೆಯ ಮೇಲೆ ನಿರೀಕ್ಷಿಸುವಂತೆ ಅತ್ಯಂತ ಸುಂದರವಾಗಿ ಈ ದೃಶ್ಯಾವಳಿಗಳನ್ನು ತೆರೆದಿಡುತ್ತಿದೆ. ಎಲ್ಲ ಸಾಧಕ ವರ್ಗದವರಿಗೆ ಮತ್ತೊಮ್ಮೆ ಅಭಿನಂದನೆಗಳ ಜೊತೆಗೆ ಈ ಸಾಧನೆಯ ಚಿತ್ರ ನಮ್ಮ ಮನಃಪಟಲದಲ್ಲಿ ಸದಾ ಚಿತ್ರವಾಗಿ ಉಳಿಯದೆ ವಿಚಿತ್ರ ಸಾಧನೆಯ ಪಥಕ್ಕೆ ಬೇರಾಗಿ ಉಳಿಯಲಿ, ಅರವಿಂದವಾಗಿ ಅರಳಲಿ, ಸಾಧನೆಯ ಸಂಭ್ರಮ ಪರಿಮಳವಾಗಿ ಸಮಾಜದ ಪ್ರತಿಯೊಬ್ಬನಲ್ಲೂ ಅರಳಲಿ ಅನ್ನುವುದೇ ವಿಶ್ವ ಹವ್ಯಕ ಸಮ್ಮೇಳನದ ಈ ವಿಶೇಷ ಕಲಾಪದ ಆಶಯ. ಶ್ರೀ ಅಖಿಲ ಹವ್ಯಕ ಮಹಾಸಭಾದ ಸರ್ವ ಪದಾಧಿಕಾರಿಗಳ, ಸರ್ವ ಸದಸ್ಯರ ಮತ್ತು ಈ ಮಹಾಸಭೆಯ ಅಂಬೋಣ. 81 ಸಾಧಕರ ಸನ್ಮಾನವಾದರೆ ಲಕ್ಷಾಂತರ ಕೃಷಿಕರು ಇವರ ಹಿಂದಿದ್ದಾರೆ. ಈ ಗೌರವ ಆ ಎಲ್ಲ ಕೃಷಿ ಕಾಯಕದಲ್ಲಿ ತೊಡಗಿದ ನಮ್ಮ ಸಮಾಜದ ಸಮಸ್ತರಿಗೆ ಸಲ್ಲಲಿ ಎನ್ನುವುದನ್ನು ಭಾವಿಸ್ತಾ
ಆತ್ಮಾರ್ಥಂ ಜೀವಲೋಕೇಸ್ಮಿನ್ ಕೋನ ಜೀವತಿ ಮಾನವ ಪರಂ ಪರೋಪಕಾರಾರ್ಥಂ ಯೋ ಜೀವತಿ ಸಜೀವತಿ ಎಂಬ ಹಾಗೆ ಯಾರು ತನಗಾಗಿ ಬದುಕುತ್ತಾರೋ ಅವರ ಬದುಕು ಬದುಕೇ ಅಲ್ಲ, ಯಾರು ಪರಾರ್ಥಕ್ಕಾಗಿ ಸೇವೆಗಾಗಿ ಬದುಕುತ್ತಾರೋ ಅವರೆಲ್ಲ ಸಾರ್ಥಕ ಸಾಧಕರು ಎಂಬುದನ್ನು ನೆನೆಸಿಕೊಳ್ತಾ ಅಭಿನಂದನೆಗಳನ್ನು ಎಲ್ಲ ಕೃಷಿ ರತ್ನಗಳಿಗೆ ಈ ಮೂಲಕ ಮಹಾಸಭೆ ಸಲ್ಲಿಸ್ತಾ ಇದೆ. ಒಂದು ವಿಶೇಷ ಅಭಿನಂದನೆಯ ಸಮಯ ಇದು. ವೇದಿಕೆಯಲ್ಲಿ ಈ ಕಾರ್ಯ ನಡೀತಾ ಇದೆ. ಸನ್ಮಾನ ಸಾಧಕ ಕೃಷಿಕರ ಸನ್ಮಾನ ಸಮಾರಂಭ ಸಂಪನ್ನಗೊಳ್ತಾ ಇದೆ, ಸುಸಂಪನ್ನಗೊಳ್ತಾ ಇದೆ. ಮಹಾಸಭೆಯ ಗೌರವಾನ್ವಿತ ಕಾರ್ಯದರ್ಶಿಗಳು, ಅಧ್ಯಕ್ಷರು ಅಹಿಚ್ಛತ್ರದಿಂದ ಜ್ಯೋತಿ ತಂದ ನಮ್ಮ ಕಾರ್ಯಕರ್ತರನ್ನು ಗೌರವಿಸುವ ಸಮಯ ಕೂಡ ಸನ್ನಿಹಿತ ಆಗ್ತಾ ಇದೆ. ಸಮಯ ಕೂಡ ಹತ್ರ ಮುಸ್ಸಂಜೆಗೆ 1 ಗಂಟೆ ಬಾಕಿ ಇರುವಾಗ 2000ಕ್ಕಿಂತ ಹೆಚ್ಚು ಕಿಲೋಮೀಟರ್ ದೂರದಿಂದ ನಮ್ಮ ಮೂಲ ಅಹಿಚ್ಛತ್ರದಿಂದ ಜ್ಯೋತಿಯನ್ನು ತಂದ ಈ 5ರನ್ನ ಗೌರವಿಸಲಾಗ್ತಾ ಇದೆ. ವೇಣು ವಿಘ್ನೇಶ ಸಂಪ ಅವರು ಮಹಾಸಭೆಯ ಕಾರ್ಯದರ್ಶಿಗಳು, ಇವರನ್ನ ಗೌರವಿಸುವುದಕ್ಕೆ ವಿನಂತಿ. ಶ್ರೀ ವಿ ಡಿ ಭಟ್ ಹಾಗೂ ತಂಡ, ವಿ ಡಿ ಭಟ್ ಅವರು, ದಿನೇಶ್ ಹೆಗಡೆ ಹೊಸಕುಳಿ, ವೇದಮೂರ್ತಿ ನಿತ್ಯಾನಂದ ತಂದು ನಮ್ಮ ರಾಜಧಾನಿ ಮಹಾನಗರದ ಅರಮನೆಯ ಆವರಣವನ್ನು ಬೆಳಗಿದ 5 ಕಾರ್ಯಕರ್ತರುಗಳನ್ನು ಮಹಾಸಭೆ ಗೌರವಿಸ್ತಾ ಇದೆ. ಶ್ರೀ ಭೀಮೇಶ್ವರ್ ಜೋಶಿ, ಹೊರನಾಡು ಧರ್ಮಕರ್ತರು, ಮಹಾಸಭೆಯ ಪರವಾಗಿ ಮಹನೀಯರನ್ನ ಗೌರವಿಸ್ತಾರೆ. ಹವ್ಯಕ ಸಮ್ಮೇಳನದ ಪ್ರಥಮ ದಿನದ 3ನೇ ಗೋಷ್ಠಿಯನ್ನು ಇದೀಗ ಪ್ರಾರಂಭಿಸ್ತಾ ಇದ್ದೇವೆ. ತನ್ನದೇ ಆದಂತಹ ಪರಂಪರೆ, ಸಂಸ್ಕೃತಿ, ಸಂಪ್ರದಾಯ, ಭಾಷೆ, ಆಹಾರ ಪದ್ಧತಿ ಮತ್ತು ಬೌದ್ಧಿಕ ಪ್ರಬುದ್ಧತೆಯಿಂದ ವಿಶಿಷ್ಟವಾಗಿರುವ ತೀರಾ ಕಡಿಮೆ ಸಂಖ್ಯೆಯಲ್ಲಿರುವಂತಹ ಹವ್ಯಕರ ಬದುಕು, ಭವಿಷ್ಯದ ಬಗ್ಗೆ ಯೋಚಿಸುವ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ಈ ಕುರಿತಾದಂತಹ ಗೋಷ್ಠಿ ಹವ್ಯಕರ ಬದುಕು ಮತ್ತು ಭವಿಷ್ಯ. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಶ್ರೀ ಪ್ರಮೋದ್ ಹೆಗಡೆ ಯಲ್ಲಾಪುರ ಇವರು ವಹಿಸಿಕೊಡಬೇಕು. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ